ಸಹೃದಯ ವೀಕ್ಷಕರಿಗೆ ನಾವು ಚೈತನ್ಯ ಭಾರತ ಸಮಿತಿ ಕುಟುಂಬದ ಸದಸ್ಯರು ಮಾಡ್ತಕ್ಕಂತಹ ನಮಸ್ಕಾರಗಳು. ಸ್ನೇಹಿತರೆ, ಬಹಳ ತಡವಾಗಿ ತುಂಬಾ ದಿನಗಳ ನಂತರ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಈ ತುಂಬಾ ಗ್ಯಾಪ್ ಆದ್ಮೇಲೆ ಒಂದು ಹೊಸ ವಿಷಯವನ್ನ ಅಥವಾ ಹೊಸದನ್ನ ಅಥವಾ ಮತ್ತೆ ಶುರು ಮಾಡಬೇಕು ಅಂತ ಹೊರಟಾಗ ವಿಷಯ ಯಾವುದೋ ಚಿಕ್ಕದಿದ್ರೆ ಸಾಲಲ್ಲ ಅನ್ನೋದಿರ್ಬೋದು. ಆದ್ರೆ ಅಂತ ಹೊಸ ವಿಷಯವನ್ನ ನಾವಿವತ್ತು ತಗೊಂಡ್ ಬರ್ತಾ ಇದೀವಿ ನಿಮ್ ಮುಂದೆ ಅನ್ನೋದಕ್ಕೆ ನಾವು ತುಂಬಾ ಹೆಮ್ಮೆನ ಪಡ್ತಾ ಇದೀವಿ. ಅದ್ರ ಜೊತೆಗೆ ಈ ಅವಕಾಶ ಹೇಗ್ ಸಿಕ್ತು ಅಥವಾ ಏನು ವಿಷಯ ಅನ್ನೋದಾದ್ರೆ ಮೊದಲಿಗೆ ನಾನು ಮುಂದೆ ಇರಬೇಕು. ಸೊ ಈ ಕರೋನಾ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಕ್ಕಿತ್ತು. ಏನಪ್ಪಾ ಅಂತಂದ್ರೆ ಎಸ್.ಎಲ್. ಭೈರಪ್ಪನವರ 90ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಅವರ ಸ್ಮರಣಿಕೆಯನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಡಾಕ್ಟರ್ ವಿಜಯ ಆರ್ ಮೇಡಮ್ ಅವರು ನಮ್ಮ ಭೈರಪ್ಪನವರು ಎಂಬ ಕೃತಿಯನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಓದುಗರ ಅನಿಸಿಕೆಗಳನ್ನೇ ಬರೆದು ಆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಅದಕ್ಕೊಂದು ನಮ್ಗೊಂದು ಅವಕಾಶ ಸಿಕ್ಕಿತ್ತು. ನಾವು ಕೂಡ ಆ ಒಂದು ಕೃತಿಗೆ ಬರೆದಿದ್ವು. ಅದ್ರ ಜೊತೆಗೆ ಈಗ ಅದೇ ಒಂದು ಅವಕಾಶದ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಡಾಕ್ಟರ್ ಉಮಾ ಮೇಡಮ್ ಅವರು ಒಂದು 10 ಪ್ರಶ್ನೆಗಳನ್ನ 10-15 ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಆ ಪ್ರಶ್ನೆಗಳ ಮೂಲಕ ಭೈರಪ್ಪ ಅವರನ್ನ ನಮ್ಮೊಳಗೆ ಇಳಿಸ್ಕೊಳ್ತಕ್ಕಂತಹ ಒಂದು ಬಗೆ, ಆ ಒಂದಷ್ಟು ವಿಷಯವನ್ನ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ. ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಚೈತನ್ಯ ಭಾರತ ಸಮಿತಿಯ ನಿರ್ಮಾತೃಗಳಾದಂತಹ ಶ್ರೀ ಸಂತೋಷ್ ಅವರು. ಸರ್, ಸ್ವಾಗತ. ನಮಸ್ಕಾರ ಸರ್, ಇಲ್ಲಿ ನಮ್ಮ ಉಮಾ ಮೇಡಮ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೊಟ್ಟು ಈ ಎಸ್.ಎಲ್. ಭೈರಪ್ಪನವರ ಬಗ್ಗೆ ನೀವೇನ್ ಕಾದಂಬರಿಗಳನ್ನ ಓದಿದ್ದೀರಿ, ಆ ಕಾದಂಬರಿಗಳ ಕುರಿತು ಅಥವಾ ಆ ಕಾದಂಬರಿಗಳ ದರ್ಶನಗಳನ್ನ ಕುರಿತು ಒಂದಷ್ಟು ಪ್ರಶ್ನೆಗಳನ್ನ ನಮ್ಮ ಮುಂದಿಟ್ಟಿದ್ದಾರೆ. ಏನ್ ಪ್ರಶ್ನೆಗಳಿದ್ದಾವೆ ಅವುಗಳಿಗೆ ಒಂದಷ್ಟು ಚರ್ಚೆಯನ್ನ ಹುಟ್ಟು ಹಾಕೋದ್ರ ಮೂಲಕ ನಾವು ಒಂದು ವಿಷಯವನ್ನ ತಿಳಿಸ್ತಾ ಹೋಗೋದು ಅನ್ನೋದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡಿರ್ತಕ್ಕಂಥ ಉದ್ದೇಶ ಏನಿದೆ. ಈಗ ಡೈರೆಕ್ಟ್ ಆಗಿ ನಾನು ಪ್ರಶ್ನೆಗೆ ಹೋಗ್ಬಿಡ್ತೀನಿ. ಮೊದಲಿಗೆ ನಾವು ವಿಜಯಹಾರನ್ ಮೇಡಮ್ ಅವ್ರಿಗೆ ಮತ್ತೆ ಉಮಾ ಮೇಡಮ್ ಅವ್ರಿಗೆ ನಾವು ನಮ್ಮ ಚೈತನ್ಯ ಭಾರತ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಈಗ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ಬಿಡ್ತೀವಿ. ಸರ್, ಮೊದಲನೇ ಪ್ರಶ್ನೆ, ಭೈರಪ್ಪನವರ ಯಾವ ಕಾದಂಬರಿಗಳನ್ನು ನೀವು ಓದಿದ್ದೀರಿ? ತುಂಬಾ ಸುಲಭವಾದ ಪ್ರಶ್ನೆ, ಆದ್ರೆ ಉತ್ತರ ಮಾತ್ರ ತುಂಬಾ ಕಷ್ಟ. ಯಾಕಪ್ಪ ಅಂತಂದ್ರೆ ಕಾದಂಬರಿ ಓದೋದು ಅಂದ್ರೆ 2 ರೀತಿಯಲ್ಲಿ ಓದ್ಬೋದು. ಒಂದು ಸಮಯ ಅಂಡ್ ಟೈಮ್ ಪಾಸ್ಗೋಸ್ಕರ ಓದುವಂಥದ್ದು, ಇನ್ನೊಂದು ನಮ್ಮ ಜೀವನಕ್ಕೆ ಎಲ್ಲೋ ಒಂದ್ ಕಡೆ ಅನುಭವದ ಹಿನ್ನೆಲೆಯಲ್ಲಿ ಜೊತೆಗೆ ಜೀವನದ ಪಥದಲ್ಲಿ ನಾವು ಆ ಕಾದಂಬರಿ ಒಳಗೆ ಪಾತ್ರವಾಗಿ ಓದೋದು. ಸೊ 2 ರೀತಿಯಲ್ಲಿ ಓದೋದ್ರಿಂದ ಎಷ್ಟು ಓದಿದೀವಿ ಅನ್ನೋದು ಉತ್ತರ ಕಷ್ಟ. ಆದ್ರೆ ಟೋಟಲ್ ಆಗಿ ನಮ್ಮ ಹೇಳುವ ರೀತಿಯಲ್ಲಿ ಹೇಳೋದಾದ್ರೆ ಕಾದಂಬರಿ ಭೈರಪ್ಪನವರ ಎಲ್ಲಾ ಕಾದಂಬರಿಗಳನ್ನು ಓದಿದ್ವಿ. ಒಂದು ದೊಡ್ಡ ಕಾದಂಬರಿ ಅಂತ ತಂತುವನ್ನು ಹೊರತುಪಡಿಸಿ, ಉದಾಹರಣೆಗೆ ಗ್ರಹಣ ಇರ್ಬೋದು, ವಂಶವೃಕ್ಷ ಇರ್ಬೋದು, ಪರ್ವ ಇರ್ಬೋದು, ದಾಟು ಇರ್ಬೋದು, ಉತ್ತರಾಖಂಡ ಇರ್ಬೋದು, ಐನೆರಳು ಇರ್ಬೋದು, ತಬಲಿನಾದ ಮಗನೆ, ಭೀಮಕಾಯ, ಧರ್ಮಶ್ರೀ, ತುಂಬಾ ಎಲ್ಲ ಕಾದಂಬರಿ, ಯಾನ, ಎಲ್ಲಾ ಕಾದಂಬರಿಗಳನ್ನು ಆಲ್ಮೋಸ್ಟ್ ಮುಗಿಸಿ ಓದಿದೀವಿ. ಅಂದ್ರೆ ಭೈರಪ್ಪನವರ ಎಲ್ಲಾ ಕಾದಂಬರಿಗಳ ಪರಿಚಯವು ನಮ್ಗಿದೆ. ತಂತು ಅದೊಂದು ಬಾಕಿ ಇದೆ, ಅದು ಇನ್ನೇನು ಪೂರೈಸುತ್ತೆ. ನೀವು ಕೂಡ? ನಾನು ಈಗ ಭೈರಪ್ಪನವರ ಕಾದಂಬರಿ ಕ್ಷೇತ್ರದಲ್ಲಿ ಓದ್ಬೇಕು ಅಂತಂದ್ರೆ ಸರ್, ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲಾ ಕಾದಂಬರಿಗಳನ್ನು ಓದಿದ್ದೀನಿ ಅಂತ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ನಾನು ಹಿನ್ನಡೆ ಅನುಭವಿಸಿರ್ತಕ್ಕಂಥದ್ದು ಮೊದಲನೇ ಪುಸ್ತಕ ಒಂದು ಪರ್ವ. ಆ ಪರ್ವದ ಬಗ್ಗೆ ನಿಮ್ಮ ಬಾಯಲ್ಲಿ ಕೂಡ ಹಲವು ಬಾರಿ ಕೇಳಿದೀನಿ. ಅದ್ರ ಜೊತೆಗೆ ಈ ಬೇರೆಯವರು ವಿಮರ್ಶೆಗಳನ್ನು ಕೂಡ ಕೇಳಿದೀನಿ. ಆದ್ರೆ ಪರ್ವವನ್ನ ಮುಟ್ಟಕ್ಕೆ ಎಲ್ಲೋ ಒಂದ್ ಕಡೆ ಧೈರ್ಯ ಸಾಲದು ಅಂತನೋ ಅಥವಾ ಅವಕಾಶ ಸಿಗ್ಲಿಲ್ಲ ಅಂತ ಗೊತ್ತಿಲ್ಲ, ಪರ್ವ ಒಂದಾಗಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಕೋಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಜಲಪಾತ. ಸುಮಾರು 3 ಬಾರಿ ಓದ್ಲಿಕ್ಕೆ ಶುರು ಮಾಡಿದೀನಿ. 3 ಬಾರಿನೂ ಕೂಡ ಒಂದು 30% ಗಂಟೆ ಓದಿದೀನಿ. ಅದಾಗ ಮುಂದೆ ಯಾಕೆಂದ್ರೆ ಅದು ವಿಷಯ ಎಷ್ಟು ತಳ್ಳುತ್ತೆ ಅಂತಂದ್ರೆ ತಡೆದು ನಿಲ್ಸೋವಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ನಾನು ಕವಲು ಮತ್ತೆ ಮತದಾನ ಇದೆರಡು ಕೃತಿಗಳನ್ನ ಓದಿಲ್ಲ. ಇನ್ನು ಹೊರತುಪಡಿಸಿ ಇನ್ನೆಲ್ಲಾ ಕಾದಂಬರಿಗಳನ್ನ ಓದಿದ್ದೇನೆ. ಒಂದಷ್ಟು ಕಾದಂಬರಿಗಳನ್ನಂತೂ ಮತ್ತೆ ಓದಿದ್ದೇನೆ. ಅದೇ ಒಮ್ಮೆ ಸಿಗೋದಲ್ಲ, ಓದಕ್ಕೆ ಬೇರೆ ದರ್ಶನಗಳೇ ನಮ್ಮ ಮುಂದೆ ಓಪನ್ ಆಗ್ತವೆ. ಅದು ಭೈರಪ್ಪನವರ ಕಾದಂಬರಿಗಳ ವಿಶೇಷ. ಸರ್, ಹಾಗೆ ಎರಡನೇ ಪ್ರಶ್ನೆ, ಭಾರತೀಯ ಸಂಸ್ಕೃತಿಯ ಯಾವ ಉದಾತ್ತ ತತ್ವಗಳನ್ನು ಇಲ್ಲಿಯ ಪಾತ್ರಗಳಲ್ಲಿ ಗುರುತಿಸಿದ್ದೀರಿ? ಸೊ ಭಾರತೀಯ ಸಂಸ್ಕೃತಿ ಪದನೇ ಉದಾತ್ತ ತತ್ವದ ಇನ್ನೊಂದು ಅರ್ಥ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ಸಂಸ್ಕೃತಿಯಲ್ಲಿ ಇರುವಂತ ಪ್ರತಿಯೊಂದು ಕಲ್ಪನೆನೂ ಕೂಡ ಉದಾತ್ತ ತತ್ವಗಳೇ. ಸತ್ಯದಿಂದ ಹಿಡಿದು, ಅಹಿಂಸೆಯಿಂದ ಹಿಡಿದು, ಪರರಿಗೋಸ್ಕರ ಪರೋಪಕಾರ, ಅಲ್ಲಿಂದ ಹಿಡಿದು ನ್ಯಾಯ, ಯೋಗ, ಸಾಂಖ್ಯ ಎಲ್ಲ ಪದಗಳನ್ನ ನಾವು ಬಳಕೆ ಮಾಡ್ತಾ ಹೋದ್ರೆ ನಮ್ಮ ತುಂಬಾ ಚೆನ್ನಾಗಿ ಹೇಳ್ತಾರೆ ವಿದ್ವಾಂಸರೇ, ಯಾರು ನಮ್ಮ ಭಾರತೀಯ ವಿದ್ವಾಂಸರಲ್ಲ, ಪಾಶ್ಚಾತ್ಯ ವಿದ್ವಾಂಸರು, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ಸಾಹಿತ್ಯದ ಪ್ರತಿಯೊಂದು ಪ್ಯಾರಾದಲ್ಲೂ ಒಂದೊಂದು ಉದಾತ್ತ ಚಿಂತನೆ ಇರುತ್ತೆ ಅಂತ ಹೇಳ್ತಾರೆ.
ಸೊ ಅದರಿಂದ ಈ ಭೈರಪ್ಪನವರ ಕಾದಂಬರಿಗಳಲ್ಲಿ ಉದಾತ್ತ ಚಿಂತನೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಪ್ರತಿಯೊಂದು ಕಾದಂಬರಿಗಳಲ್ಲೂ ಉದಾತ್ತ ಚಿಂತನೆ ಇದೆ. ಆದ್ರೆ ನನಗೆ ವೈಯಕ್ತಿಕವಾಗಿ ಅನ್ಸಿದ್ದೇನಪ್ಪ ಅಂದ್ರೆ ಭೈರಪ್ಪನವರು ಉದಾತ್ತ ಚಿಂತನೆನ ಇಟ್ಕೊಂಡು ಯಾವ ಕಾದಂಬರಿಯನ್ನು ಕೂಡ ಅದೇ ಪರ್ಫೆಕ್ಟ್ ಆಗಿ ಇಡ್ಲೇಬೇಕು ಅನ್ನೋ ರೀತಿಯಲ್ಲಿ ಬರ್ದಿಲ್ಲ. ಅಂದ್ರೆ ಯಾವುದೇ ಒಂದು ಕ್ಯಾರೆಕ್ಟರ್ ಅಲ್ಲಿ ಆ ಉದಾತ್ತ ಚಿಂತನೆ ಇರ್ಲೇಬೇಕು ಅಂದ್ರೆ ಫೋರ್ಸ್ಫುಲ್ ಆಗಿ ತುರ್ಕಿಲ್ಲ ಅಂತ, ತುಂಬಿಲ್ಲ ಅಂತ. ಯಾಕಂದ್ರೆ ಮನುಷ್ಯ ಮಾತ್ರದವನಿಗೆ ಮಾನವನಾದಂತ ಕೆಲವೊಂದು ದೌರ್ಬಲ್ಯಗಳು ಇದ್ದೇ ಇರುತ್ತೆ. ಸೊ ಈ ಎಲ್ಲ ದೌರ್ಬಲ್ಯಗಳು ಇರೋದ್ರಿಂದ ಉದಾತ್ತ ಚಿಂತನೆಗಳು ಇರ್ತದೆ. ಆದ್ರೂ ಕೂಡ ಕೆಲವೊಂದು ದೌರ್ಬಲ್ಯಗಳ ಹೊರತಾಗಿ ಅವನು ಉದಾತ್ತ ಚಿಂತನೆಯಲ್ಲಿ ಸ್ವಲ್ಪ ಕೆಳಭಾಗುವಂತಹ ಅಥವಾ ಕೆಳಗೆ ಇಳಿಯುವಂತಹ ಸ್ಥಿತಿಗಳು ಕೂಡ ಅವರ ಕಾದಂಬರಿಗಳಲ್ಲಿ ತುಂಬಾ ಬರ್ತದೆ. ಎಲ್ಲಾ ಪತ್ರಗಳಲ್ಲಿ, ಎಲ್ಲಾ ಕಾದಂಬರಿಗಳಲ್ಲೂ. ಈಗ ಆವರಣದಿಂದ ಹಿಡಿದು ನೀವು ಹೇಳಿದಂತ ಪರ್ವ, ಆ ಕಾದಂಬರಿ ಮಹಾಭಾರತದ ಪಾತ್ರಗಳ ಕಲ್ಪನೆಯಲ್ಲೂ ಕೂಡ ಉದಾತ್ತ ಚಿಂತನೆಗಳಿದೆ. ಹಂಗೆ ಅದಪ್ಪತನೂ ಕೂಡ ಇದೆ. ಆ ರೀತಿ ಇರೋದ್ರಿಂದ ಉದಾತ್ತ ಚಿಂತನೆಗಳನ್ನ ಸ್ಪೆಸಿಫಿಕ್ ಆಗಿ ಕೆಲವೊಂದು ಪಾತ್ರಗಳಲ್ಲಿ ನಾವು ಹುಡುಕೋದು ತುಂಬಾನೇ ಒಂದು ರೀತಿ ಕಷ್ಟ ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಾನು ಉದಾತ್ತ ಏನು ತತ್ವಗಳು ಅಂತ ಹೇಳಿದ್ದೇವೆ, ಇವರು ಈಗ ಪ್ರತಿಯೊಂದು ಒಂದೊಂದು ಕಾದಂಬರಿಯನ್ನು ಕೋಟ್ ಮಾಡ್ತಾ ಹೋದರೆ, ಈಗ ನಾವು ಸಾಕ್ಷಿನ ನೋಡ್ತಾ ಹೋಗ್ಬೋದು. ಅಲ್ಲಿ ಸಾಕ್ಷಿನಲ್ಲಿ ಪ್ರತಿಯೊಂದು ಪಾತ್ರವೂ ಕೂಡ ಒಂದೊಂದು ತತ್ವದ ಅಥವಾ ಒಂದೊಂದು ಚಿಂತನೆಯ ಪ್ರತೀಕ. ಈಗ ಮಂಜಣ್ಣ, ಮಂಜಯ್ಯ ಏನಿದ್ದಾನೆ ಅವನು ಕಾಮವನ್ನ ಪ್ರತೀಕ ಮಾಡ್ತಾನೆ. ಈ ಕಡೆ ಇವರು ಪ್ರವೇಶ್ವರಯ್ಯ ಅವನು ಸತ್ಯವನ್ನ ಪ್ರತೀಕ ಮಾಡ್ತಾನೆ. ಅಂದ್ರೆ ಇವ್ರು ಇಲ್ಲಿ ಪ್ರತಿಯೊಂದು ಕೂಡ ತತ್ವಗಳನ್ನೇ ಪ್ರತೀಕ ಮಾಡಿದ್ರು ಕೂಡ ಯಾವುದು ತನ್ನದಲ್ಲ, ಅಂದ್ರೆ ಯಾವುದು ಕೂಡ ತನ್ನ ಸ್ವಂತದ್ದಲ್ಲ ಅಂತ ಹೇಳೋದೊಂದಿಗೆ ಇಲ್ಲಿ ಪ್ರತಿಯೊಂದು ಕೂಡ ಭಾರತೀಯ ಸಂಸ್ಕೃತಿಯ ತತ್ವಗಳನ್ನೇ ತಗೊಂಡ್ಬರ್ತಾರೆ. ಆದ್ರೆ ನೀವ್ ಹೇಳ್ದಂಗೆ ನಾನು ಕೂಡ ಅದು ಬಹುಮತ ಅದೇನೆ, ಯಾವುದೇ ಪಾತ್ರಕ್ಕೂ ಕೂಡ ಯಾವುದೇ ತತ್ವವನ್ನಾಗ್ಲಿ ಸಿದ್ಧಾಂತವನ್ನಾಗ್ಲಿ ತುರ್ಕಕ್ ಹೋಗಲ್ಲ. ಈಗ ಇದನ್ನ ನಾವು ನಾಯಿನೇಳದಲ್ಲೂ ನೋಡ್ಬೋದು. ನಾಯಿನೇಳದಲ್ಲಿ ಅವನು ಮನೆಯಿಂದ ಯಾರೋ ಹೆಂಡತಿ ಅಥವಾ ಯಾವ್ದೋ ಮಗಳು ಅಂತ ಅಲ್ಲಿಗೆ ಹೋದಾಗ್ಲೂ ಕೂಡ ಅವನ್ ಯಾರೋ ಬೇರೆ ಒಂದು ಹುಡುಗಿ ಜೊತೆ ಸೇರ್ಬಿಡ್ತಾನೆ. ಅಂದ್ರೆ ಇವನು ಒಳ್ಳೆಯವನ ಕೆಟ್ಟವನ, ಇಲ್ಲಿಗೆ ಬಂದಿದ್ದಾನೆ, ಇವ್ನಿಗೆ ಸಂಸಾರ ಮಾಡ್ತಾನ ಅಂತ ಕೇಳೋದ್ರೊಳಗೆ ಇನ್ನೊಂದೇನೋ ಕೆಲಸ ಆಗೋಗ್ಬಿಟ್ಟು. ಈಗ ಎಕ್ಸಾಂಪಲ್ ಅದೇ ಮಗನ ಪಾತ್ರದಲ್ಲಿ ಅದೇ ಮೂಕ ತಾಯವ ಪಾತ್ರ, ಅದು ಸೈಮಲ್ಟೇನಿಯಸ್ ಒಂದು ಗೋವಿಗೆ ಸಂವಾದಿಯಾಗಿ ಭೈರಪ್ಪನವ್ರು ಚಿತ್ರಿಸೋರೆ. ಅಲ್ಲೂ ಉದಾತ್ತ ಚಿಂತನೆ ಆಕ್ಚುಲಿ ತಾಯಿ ಆಗಿರ್ಬೇಕು, ತಾಯಿಯಾದವಳ ತತ್ವಗಳೇನು, ಕರ್ತವ್ಯಗಳೇನು, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ತನ್ನ ಮಗನನ್ನ ಇನ್ನೂ ಒಂದು ರೀತಿಯಲ್ಲಿ, ಈಗ ಉದಾಹರಣೆ ಗಾಂಧಾರಿ ದುರ್ಯೋಧನಾದಿಗಳನ್ನ ಹೇಗೆ ಬೆಳೆಸ್ಲಿಕ್ಕೆ ಸಾಧ್ಯವಾಗ್ಲಿಲ್ವೋ ಆ ರೀತಿ ಇವರು ತನ್ನ ಮಗನನ್ನ ಗೋವಿನ ಹಾಲು, ದೊಡ್ಡನಾದ್ರೂ ಕೂಡ ಗೋವಿನ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿದಂತ ಮಗನನ್ನ ಬೆಳೆಸ್ಲಿಕ್ಕೆ ಆಲಿ ಬರುವಂತ, ಅಲ್ಲೂ ಕೂಡ ತತ್ವಗಳಲ್ಲಿ ಕೆಳಗಿಳಿಯುತ್ತನು ಅಂತ ಒಂದೊಂದ್ಸಲಿ ಚಿಂತನೆ. ಮಗನೇ ಅಂತ ಹೇಳ್ತಿದ್ರು. ಅದರಲ್ಲಿ ಇಡೀ ಕೃತಿಯಲ್ಲಿ ಅಹಿಂಸೆ ತತ್ವವನ್ನ ತಗೊಂಡೋಗ್ತಾರೆ. ಅದರಲ್ಲೂ ಕೂಡ ಅಹಿಂಸಾ ತತ್ವ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಗ್ ಬಂತು, ಜೊತೆಗೆ ಅದನ್ನ ಹೇಗ್ ಕ್ಯಾರಿ ಮಾಡ್ತಾ ಇದೀವಿ. ಅದರಲ್ಲೂ ಈ ಇಬ್ರು ಕಾಳಿಂಗರು ಬರ್ತಾರೆ. ಒಂದು ಅಜ್ಜ ಕಾಳಿಂಗ, ಒಂದು ಮೊಮ್ಮಗ ಕಾಳಿಂಗ. ಈ ಇಬ್ರು ಕಾಳಿಂಗರು ಹೆಸರು ಅದರಲ್ಲೂ ಕೂಡ ಖುಷಿ ಪಡ್ಬೇಕು ಹೆಸರುಗಳು ಕೂಡ. ಈ ಕಾಳಿಂಗಜ್ಜ ಅವನು ಪುಣ್ಯಕೋಟಿ ಮನೆ ತಂದವನು, ಅದೇ ಮೊಮ್ಮಗ ಕಾಳಿಂಗ ಅವನು ಕೂಡ ಅದೇ ಮನೆತನದ ಸೇರಿದವನು. ಅದನ್ನು ನೆನಕ್ತಾನೆ. ಇದೇ ಮಾಂಸವನ್ನ ಏನು ಇದನ್ ಮಾಡ್ತಕ್ಕಂಥ, ಟ್ರೇಡ್ ಮಾಡ್ತಕ್ಕಂಥವ್ನು. ಅಂದ್ರೆ ನಾವು ಸಾಮಾಜಿಕ ಮತ್ತೆ ಜಾಗತಿಕ ಸ್ಥಿತಿ ಅಂತರ ಹೇಗೆ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಕೂಡ ಒಡೆದಾಗ್ತೈತೆ ಅನ್ನೋದು ಒಂದು ಅರ್ಥ. ಆದ್ರೆ ಇನ್ನು ತತ್ವಗಳು ಅಂತ ಬಂದಾಗ ಈಗ ಅಹಿಂಸೆ ಬಗ್ಗೆ ಎಷ್ಟು ಜನ ಮಾತಾಡ್ತಾರೆ. ಅಹಿಂಸೆ ಅಂತಂದ್ರೆ ಅವರು ಪರ್ಟಿಕ್ಯುಲರ್ ಕೋಟ್ ಮಾಡ್ತಾರೆ. ಈಗ ಬರೀ ಗೋವಿನ ಮಾಂಸವನ್ನ ತಿಂದ್ರೆ ಮಾತ್ರ ಆಗಲ್ಲ, ನೀವು ಯಾವುದೇ ಪ್ರಾಣಿಯನ್ನ ತಿಂದ್ರು ಕೂಡ ಅಹಿಂಸೆನೆ. ಅದು ನಮ್ಮ ಜೈನ ತತ್ವಗಳಲ್ಲಿ ಬಂದಿರ್ತಾರೆ. ಅದನ್ನೇ ಪರ್ಟಿಕ್ಯುಲರ್ ಆಗಿ ಕೋಟ್ ಮಾಡಿ ಹೇಳ್ತಾರೆ. ಹಾಗಾಗಿ ನಮ್ಮ ಯಾವುದೇ ಕಾದಂಬರಿಗಳನ್ನು ತಗೊಂಡ್ರು ಭೈರಪ್ಪರು, ಎಲ್ಲಾ ಕಾದಂಬರಿಗಳು ಕೂಡ ಭಾರತೀಯ ತತ್ವ ಸಿದ್ಧಾಂತಗಳನ್ನೇ ಫಾಲೋ ಮಾಡ್ತಾರೆ. ಆದ್ರೆ ನೀವ್ ಹೇಳ್ದಂಗೆ ಯಾವುದನ್ನು ಕೂಡ ತುರ್ಕಿಲ್ಲ. ಇದು ತುಂಬಾ ಖುಷಿಯಿಂದ ಹೇಳ್ಬೇಕಾದ ವಿಷಯ. ಯಾಕೆಂದ್ರೆ ಈ ತೊಳಲಾಟಗಳನ್ನ ನೀವು ಅನುಭವಿಸಿರ್ತಕ್ಕಂಥದ್ದು. ಅದು ಇವರು ಭೈರಪ್ಪನವರ ಬರಹದ ವಿಶೇಷತೆ ಅಂತ ಹೇಳ್ಬೋದು. ಸರ್, ಮುಂದಿನ ಪ್ರಶ್ನೆ. ತತ್ವಶಾಸ್ತ್ರದ ಸಿದ್ಧಾಂತಗಳು ಭೈರಪ್ಪನವರ ಕಾದಂಬರಿಗಳಲ್ಲಿ ಸುಲಭಗ್ರಾಹ್ಯವಾದ ಸರಳ ರೂಪದಲ್ಲಿ ಕಾಣಿಸುತ್ತದೆ ಎಂಬುದನ್ನು ನೀವು ಒಪ್ಪುತ್ತೀರಾ? ಹೌದು, ಒಪ್ಪಲೇಬೇಕಾಗುತ್ತೆ. ಯಾಕೆಂದ್ರೆ ತತ್ವಶಾಸ್ತ್ರ ಅಂತಿದಂಗೆ ಇತ್ತೀಚಿನ ದಿನಮಾನಗಳಲ್ಲಂತೂ ತುಂಬಾ ದೂರ ಓಡೋಗ್ಬಿಡ್ತಾರೆ ಜನ. ಯಾಕಂದ್ರೆ ತತ್ವಶಾಸ್ತ್ರ ಅನ್ನೋದನ್ನ, ಆ ಪದಗಳನ್ನೇ ಆಗ್ಲಿ ಅಥವಾ ವಿಚಾರಗಳನ್ನ ಅರ್ಗಿಸ್ಕೊಳ್ಳಿಕ್ಕೆ ನಮ್ ಕೈಲಿ ಆಗೋದಿಲ್ಲ. ತತ್ವಶಾಸ್ತ್ರನ ವ್ಯಾಖ್ಯಾನೇ ನಮ್ ಕೈ ಕೊಡಕ್ಕಾಗಲ್ಲ ಈಗ್ಲೂ ಕೂಡ. ಸೊ ಅಂತ ಸಂದರ್ಭದಲ್ಲಿ ಆ ತತ್ವಶಾಸ್ತ್ರವನ್ನ ನಾವು ಬೋಧನೆ ರೀತಿಯಲ್ಲಿ ಅಥವಾ ಪ್ರವಚನದ ರೀತಿಯಲ್ಲಿ ಹೇಳಲಿಕ್ಕೆ ಹೊರಟ್ರೆ ಕೇಳುವಂತಹ ಕೆಲವೇ ಬೆರಳೆಣಿಕೆ ಜನಗಳು ಕೂಡ ದೂರ ಆಗ್ಬಿಡ್ತಾರೆ. ಅಂತದ್ರಲ್ಲಿ ಭೈರಪ್ಪನವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮನುಷ್ಯ ಸಹಜ ಗುಣಗಳ ಮೂಲಕ, ಅಂದ್ರೆ ಮನುಷ್ಯ ಯಾವ ಧರ್ಮ ಅರ್ಥ ಕಾಮ ಮೋಕ್ಷ ನಾವು ಹೇಗೆ ಸ್ಥಿತ್ಯಂತರಗಳನ್ನ ದಾಡ್ತೀವೋ ಅದ್ರಲ್ಲಿ ವಿಶೇಷವಾಗಿ ಕಾಮವನ್ನ ಎತ್ತಿ ಇಟ್ಕೊಂಡು ನಮ್ಮ ಅರ್ಥದ ವ್ಯವಸ್ಥೆಯಲ್ಲಿ, ಅಂದ್ರೆ ನಾನು ಭದ್ರತೆ ಜೀವನ ಸಾಗಿಸುವಂತ ವ್ಯವಸ್ಥೆಯಲ್ಲಿ ಹೇಗೆ ನಾನು ಆ ತತ್ವಶಾಸ್ತ್ರದ ಹಿನ್ನೆಲೆಯನ್ನ ಕೊಡ್ಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಈಗ ಉದಾಹರಣೆಗೆ ಯಾವ್ದು ಬೇಡ,
ಹಂಚು ಕಾದಂಬರಿಯಲ್ಲಿ ತಗೊಂಡ್ರೆ ಅಮೃತ ಪಾತ್ರ ಇರ್ಬೋದು ಅಥವಾ ಸೋಮಶೇಖರ ಪಾತ್ರ ಇರ್ಬೋದು, ಒಬ್ಬ ಸ್ತ್ರೀ ಆದಂಥವಳು ಹೇಗೆ ಒಬ್ಬ ಪುರುಷನನ್ನ ಮೀನ್ಸ್ ಕಂಟ್ರೋಲಿಂಗ್ ಆಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಬೋದು, ಅದು ತನ್ನ ಮೈಂಡಿನ ಸಿಚುವೇಶನ್ಸ ಅಥವಾ ಬಾಹ್ಯದಲ್ಲಿ ನಾವು ಸಮಾಜದಲ್ಲಿ ಬರೆಯುವಂತ ಸಿಚುವೇಶನ್ಸ್ ಅನ್ನುವಂತಹ ಗೊಂದಲ ನಮಗುಂಟಾಗೋ ರೀತಿಯಲ್ಲಿ ತತ್ವಶಾಸ್ತ್ರವನ್ನು ನಮಗೆ ಬೋಧಿಸೋರು. ಈ ರೀತಿ ಎಲ್ಲಾ ಕಾದಂಬರಿಗಳಲ್ಲೂ ಅಷ್ಟೇ. ಅದರಲ್ಲೂ ವಿಶೇಷವಾಗಿ ನಾನು ನೋಡಿದಪ್ಪ ಅಂದ್ರೆ ಪರ್ವ, ನೀವು ಓದಿಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಮಹಾಭಾರತ ಅಂತಿದಂಗೆ ನಮ್ಗೊಂದು ರೀತಿಯ ಗೌರವ ಭಾವನೆ, ಮಹಾಭಾರತ ಅಂತಿದಂಗೆ ನಮ್ಗೊಂದು ರೀತಿಯ ಉದಾತ್ತ ಪುರಾಣದ ಕಲ್ಪನೆ ಚಿಂತನೆ, ಒಂದು ಪೂಜಾನೀಯ ಕೃತಿ ಅನ್ನುವಂಥ ಚಿಂತನೆ. ಆದ್ರೆ ಈ ಕೃತಿಯಲ್ಲೂ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಪ್ರತಿಯೊಂದು ಪಾತ್ರದಲ್ಲೂ ಕೃಷ್ಣ 16,000 ಜನ ಹೆಂಡತಿದ್ರು ಅಥವಾ ಸ್ತ್ರೀಯರನ್ನ ಮದುವೆ ಆಗಿದ್ನ ಪ್ರಶ್ನೆ ಎಲ್ಲರಿಗೂ ಪ್ರಶ್ನಾರ್ಥಕವಾಗಿ ಉಳಿತದೆ. ಅದೇ ರೀತಿ 9 ಜನ ಪತ್ನಿಯರ ಜೊತೆಗೆ ಸಮನಾಗಿ ಈಕ್ವಲ್ ಆಗಿ ಶೇರ್ ಮಾಡಿದ್ನ ಜೀವನವನ್ನ ಅಂತ ಪ್ರಶ್ನೆ ಕೇಳಿದಾಗ ಭೈರಪ್ಪನವರು ಅದ್ಭುತವಾಗಿ ಉತ್ತರ ಕೊಡ್ತಾರೆ. ಅದು ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ. ಸೊ ಅದ್ ನೀನ್ ಬೆಳಗ್ಗೆ ಹೇಳ್ತಿದ್ದು ಜ್ಞಾಪಕ ಬರ್ತೀಗ, ನೇರವಾಗಿ ಕೃಷ್ಣ ಮಾತಾಡಲ್ಲ, ಆದ್ರೆ ಇಡೀ ಪಾತ್ರಗಳೆಲ್ಲ ಕೃಷ್ಣನ ಸಮರ್ಥನೆಯನ್ನ ಕೊಡ್ತಾ ಹೋಗ್ತದೆ, ವ್ಯಕ್ತಿತ್ವ ಸಮರ್ಥನೆಯನ್ನ ಕೊಡ್ತಾ ಹೋಗ್ತದೆ. ಸೊ ಇದು ಮೊದಲೇ ಅಂತ ಯಾರವನು ಭೀಷ್ಮಾಚಾರ್ಯರ ಆರಂಭದಿಂದ ಹಿಡಿದು ಕೊನೆಗೆ ಬರುವಂತ ಅಭಿಮನ್ಯು ಆ ಪಾತ್ರದವರೆಗೂ ಕೂಡ ಪ್ರತಿಯೊಂದು ಪಾತ್ರದಲ್ಲೂ ತತ್ವಶಾಸ್ತ್ರವನ್ನು ನೋಡ್ರಿ ಪರ್ವದಲ್ಲೂ ತಿರ್ಕೋರು ಅಂದ್ರೆ SL ಭೈರಪ್ಪನವರ ಮೇಧಾಶಕ್ತಿ ಎಷ್ಟಿದೆ ಅನ್ನೋದು ಅಲ್ಲಿ ನಮ್ಗೆ ಅರ್ಥ ಆಗ್ತಾ ಆಗುತ್ತೆ. ಸೊ ನಿಮ್ಗೆ ಏನನ್ಸುತ್ತೆ ಈ ವಿಚಾರದ ಬಗ್ಗೆ? ನಾನು ತತ್ವ ಸಿದ್ಧಾಂತಗಳು ಅಂತ ತಕ್ಷಣ ಭಾರತೀಯ ತತ್ವ ಸಿದ್ಧಾಂತದಲ್ಲಿ ಒಂದಷ್ಟು ಇಷ್ಟೊಂದು ತುಂಬಾ ಇದೆ, ತುಂಬಾ ಇದೆ. ಅದರಲ್ಲಿ ನೀವು ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತೀವಿ ಪುರುಷಾರ್ಥಗಳು ಪುರುಷಾರ್ಥಗಳು ಅಂತ ಬಂದಾಗ ನಾವು ಮತ್ತೆ ಈ ಕಾದಂಬರಿಗಳು ಹೋಗ್ಬೋದು. ಯಾವುದು ಒಂದು ಸಾಕ್ಷಿ ಬಗ್ಗೆ ಗೊತ್ತಿದೆ, ಒಬ್ಬೊಬ್ರು ಕೂಡ ಒಂದೊಂದು ಪುರುಷಾರ್ಥಗಳನ್ನ ತಗೊಂಡವರು ಅಂತ. ಆದ್ರೆ ಅದಕ್ಕಿಂತ ಹಿಂದೆ ಹೋದ್ರೆ ನಾಗಭಟ್ಟ ಏನಿದೆ ಅವನು ಆಚೆ ಬಂದು ಆ ಚಂದ್ರಿಕೆಯ ಜೊತೆ ತನ್ನ ಬದುಕನ್ನ ಕಟ್ಕೊಂಡು ಅವ್ರ ಜೊತೆ ಡ್ಯಾನ್ಸರ್ ಆಗಿದ್ದು ಆ ಬದುಕನ್ನ ಅವನು ಅಕ್ಸೆಪ್ಟ್ ಮಾಡ್ಕೊತ ಹೋಗ್ತಾನೆ. ಅಂಡ್ ನಾನು ತುಂಬಾ ದೂರ ಇದ್ದೀನಿ ಮನೆಯಿಂದ ಅಥವಾ ತುಂಬಾ ಆಚೆ ಇರೋದ್ರಿಂದ ನನಗೆ ಇಲ್ಲೂ ಒಂದು ಸಂಸಾರ ಅಥವಾ ನನ್ನ ಈ ಒಂದು ರೀತಿಯ ಬದುಕಿನ ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡೋ ಅದೇ ನಾಗಭಟ್ಟ ವಾಪಸ್ ಮನೆಗೆ ಬರ್ತಾನೆ. ವಾಪಸ್ ಮನೆಗೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ ತನ್ನ ಸ್ನೇಹಿತ ರಾಜ ತನ್ನ ಹೆಂಡತಿಯನ್ನ ಪಡೆಯಕ್ಕೋಸ್ಕರ ಈ ತರ ಮಾಡ್ದಂತಂದಾಗ ಅವನು ಅವಮಾನದಲ್ಲಿ ಕುದ್ದು ಹೋಗ್ತಾನೆ. ಹಾಗಾದ್ರೆ ತನ್ನ ಹೆಂಡತಿ ಮಾಡಿದ ತಪ್ಪು ಅನ್ನೋದಾದ್ರೆ ಇವ್ರು ಆಚೆ ಹೋಗಿ ಮಾಡಿದ್ದೇನು? ಅಂದ್ರೆ ಈ ರೀತಿ ದ್ವಂದ್ವಗಳನ್ನ ಏಕಮುಖವಾಗಿರುತ್ತೋ ಆದ್ರೆ ದೃಷ್ಟಿ ಬದಲಾದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಶಾಸ್ತ್ರದಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನು ಈಗ ಪುರುಷಾರ್ಥಗಳು ಅಂತ ಬಂದ್ರೆ ಅವರ ಪ್ರತಿಯೊಂದು ಕಾದಂಬರಿಗಳಲ್ಲೂ ಕೂಡ ಪುರುಷಾರ್ಥಗಳು ಸಿಕ್ಕಿದ್ದೇ ಇರ್ತದೆ ಎಲ್ಲ. ಆಮೇಲೆ ಈಗ ಈ ಪುರುಷಾರ್ಥಗಳನ್ನ ಈಗ ನಾವು ಈಗ ಧರ್ಮ ಅರ್ಥ ಮತ್ತೆ ಕಾಮ, ಈಗ ಮೋಕ್ಷ ಹೇಳ್ತಾರೆ ತ್ರಿವರ್ಗ ಮತ್ತೆ ಅಪವರ್ಗ ಅಂತ. ಈಗ ಮೋಕ್ಷವನ್ನ ಬದಿಗಿಟ್ರೆ ಈಗ ಧರ್ಮ ಅರ್ಥ ಕಾಮ ಅಂತ ಒಂದಷ್ಟು ತಗೊಂಡೋದಾಗ ಈ ಮೂರೂ ಭಾಗದಲ್ಲಿ ಕೂಡ ಮನುಷ್ಯ ಸಮಭಾಗಿಯಾಗಿರ್ತಾರೆ. ಈಗ ಧರ್ಮದಲ್ಲಾಗ್ಲಿ ಅರ್ಥದಲ್ಲಾಗ್ಲಿ ಅಥವಾ ಕಾಮದಲ್ಲಿ ಆಗ್ಲಿ ಈ ಪ್ರತಿಯೊಂದರಲ್ಲೂ ಕೂಡ ವ್ಯಕ್ತಿ ತಮ್ಮ ಬದುಕನ್ನ ಬೆಳೆಸ್ಕೊಂತಾನೆ ಹೋಗ್ತಾನೆ. ಇದನ್ನ ನಾವು ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಗಮನಿಸ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನು ನಮ್ಮ ಬೇರೆ ಬೇರೆ ವಿಷಯಗಳು ಬಂದಿದೆ ತತ್ವ ಸಿದ್ಧಾಂತಗಳಲ್ಲಿ ಬಂದ್ರೆ ಈಗ ನ್ಯಾಯ ಅಂತ ಬಂದಾಗ ಈ ನ್ಯಾಯದ ಬಗ್ಗೆನೇ ಕೂಡ ಸಾಕ್ಷಿ ಕಾದಂಬರಿ ಇರ್ತಕ್ಕಂಥದ್ದು. ಈಗ ಯಾಕೆಂತಂದ್ರೆ ಈಗ ಒಬ್ಬ ವ್ಯಕ್ತಿ ಕೇವಲ ಸಾಕ್ಷಿ ಪ್ರಜ್ಞೆಯಾಗಿದ್ರೆ ಏನನ್ನೆಲ್ಲ ನಾವು ಗಮನಿಸಬಹುದು, ಏನನ್ನೆಲ್ಲ ಗ್ರಹಿಸಬಹುದು ಅನ್ನೋದಕ್ಕೆ ಸಾಕ್ಷಿ ಜ್ವಲಂತ ಉದಾಹರಣೆ. ಈಗ ಪರಮೇಶ್ವರ ಭಟ್ರನ್ನ ಆತ್ಮವನ್ನ ಅದೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವರು ಆತ್ಮವನ್ನೇ ನೀನು ವಾಪಸ್ ಗಮನಿಸೋಕಂತ ಬಿಟ್ಟು ಅಲ್ಲಿ ನೀನ್ ಏನು ಮಾಡಕ್ಕಾಗಲ್ಲ, ನೀನ್ ಗಮನಿಸಬಹುದಷ್ಟೇ. ನೀನ್ ಕೇವಲ ಸಾಕ್ಷಿ ಅಷ್ಟೇ. ಆ ಸಾಕ್ಷಿ ಪ್ರಜ್ಞೆಯನ್ನ ಮನುಷ್ಯನಲ್ಲಿ ಬಡಿದೆತ್ತಲಿಕ್ಕೆ ಆ ಪರಮೇಶ್ವರ ಭಟ್ ಒಂದು ಪಾತ್ರ. ಯಾಕೆಂತಂದ್ರೆ ನೀವು ಈಗ ಸಾಕ್ಷಿ ಬಗ್ಗೆ ವಿಮರ್ಶಕರು ಅಥವಾ ಬೇರೆಯವರು ಬೇರೆ ರೀತಿ ನೀವು ಕೇಳಿದೀವಿ, ನಾವು ಕೇಳಿದೀವಿ. ಆದ್ರೆ ನಾನು ಪರಮೇಶ್ವರ ಭಟ್ಟನ ಪಾತ್ರ ನೋಡಿದಾಗ ನಿಜವಾಗ್ಲೂ ಕೂಡ ಒಬ್ಬ ಮನುಷ್ಯ ಆ ರೀತಿ ಸಾಕ್ಷಿ ಭಾವವನ್ನು ಅನುಭವಿಸಲಿಕ್ಕೆ ಸಾಧ್ಯನಾ? ಅಥವಾ ನನಗೆ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಏನಪ್ಪಾ ಅಂತಂದ್ರೆ ಪರಮೇಶ್ವರ ಭಟ್ಟ ಕೇವಲ ಸಾಕ್ಷಿಯಾಗಿ ಉಳ್ಕೋಬೇಕು ಅಂತಂದ್ರೆ ಅದು ಸತ್ತಾಗಿರೋ ಆತ್ಮಕ್ ಮಾತ್ರ ಸಾಧ್ಯ. ಆದ್ರೆ ಆ ವ್ಯಕ್ತಿ ಬದುಕಿದ್ದಾಗ ಸಾಧ್ಯ ಆಗ್ಲಿಲ್ವಾ? ಹಾಗಾದ್ರೆ ಮನುಷ್ಯ ಅಂದ್ರೆ ನಾವು ಮನುಷ್ಯ ಮಾತ್ರದವರು ಆ ಸಾಕ್ಷಿ ಪ್ರಜ್ಞೆಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಪ್ರಶ್ನೆಗಳನ್ನ ದ್ವಂದ್ವಗಳನ್ನ ಎಷ್ಟು ಚೆನ್ನಾಗಿ ನಮ್ಮ ಮುಂದೆ ಇಡ್ತಾರೆ ಅಂತ ನಿಜ. ಅದನ್ನೇ ಅದು ನಿಜವಾಗ್ಲೂ ಭೈರಪ್ಪನವರ ಕೃತಿಗಳ ಹೆಮ್ಮೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅದು ಈ ಕಾಲ ಅಲ್ಲ, ಅದು ಸಾರ್ವಕಾಲಿಕ. ನೀವು ಯಾವುದೇ ಕೃತಿಯನ್ನು ತಗೊಂಡ್ರು ಕೂಡ ಭೈರಪ್ಪನವರು ಯಾಕೆ ಸಾರ್ವಕಾಲಿಕ ಆಗ್ತಾರೆ ಅಂತಂದ್ರೆ ಮನುಷ್ಯ ಮಾತನಾದವನು ಪ್ರತಿದಿನ ಅನುಭವಿಸೋ ದ್ವಂದ್ವವನ್ನ ತಮ್ಮ ಪುಸ್ತಕದಲ್ಲಿ ಅದೊಂದು ಕ್ಯಾರೆಕ್ಟರ್ ಆಗಿ ಆ ಕ್ಯಾರೆಕ್ಟರ್ ತೊಳಲಾಟವನ್ನ ನಮ್ಮದೇ ತೊಳಲಾಟವನ್ನಾಗಿ ಕೊಡೋದ್ರಲ್ಲಿ ಶಕ್ತಿಯುತವಾಗಿ ಕೊಡ್ತಾರೆ ಅಂತ ಒಂದ್ ಹೇಳ್ಬೋದು. ಇನ್ನು ನಿಮಗೆ ಗೊತ್ತಿರಂಗೆ ಎಲ್ಲಾ ಸಿದ್ಧಾಂತಗಳು ಕೂಡ ಆ ಪಾತ್ರಗಳು ಇದ್ದೇ ಹೋಗಿದೆ. ಅದ್ರಲ್ಲೂ ಕೂಡ ನಾನು ನೀವು ಪರ್ವ ಅಂತ ಮೆನ್ಷನ್ ಮಾಡಿ ಕೇಳ್ತೀನಿ. ಪರ್ವ ಬರದ ತಕ್ಷಣ ನೆಲೆ ಬರುತ್ತೆ. ಅದು ನಾನು ಯಾವ್ದೋ ಇಂಟರ್ವ್ಯೂ ಕೇಳ್ತಾ ಇದ್ದೆ ಸರ್. ಪರ್ವ ಬರೆದಾಗ ಯಾರೋ ಇಂಟರ್ವ್ಯೂ ಮಾಡಿದ್ರಂತೆ ಭೈರಪ್ಪನವರು.
ಈಗ ನಿಮ್ ತಲೆ ಏನ್ ನೋಡ್ತಾ ಇದೆ? ಅವರು ಕೇಳಿದಂತೆ ನನ್ನ ತಲೆಯಲ್ಲಿ ಈಗ ಓಡ್ತಾ ಇರ್ತಕ್ಕಂಥದ್ದು ಸಾವು. ಅಂದ್ರೆ ಅವ್ರು ಮತ್ತೆ ಅವ್ರದೇ ಮಾತನ್ನ ನಾನು ಕೇಳಿದೀನಿ, ನಾನು ಪರ್ವದಿಂದ ಕಳಚ್ಕೊಳ್ಳೋಕೆ ನೆಲೆ ಬರ್ದೆ. ಯಾಕೆ ಪರ್ವದಿಂದ ಕಳಚ್ಕೊಳ್ಳೋ ನೆಲೆ ಬರ್ದೆ ಅಂತ ಹೇಳ್ತಾರೆ, ಪರ್ವ ಕೇವಲ ಹುಟ್ಟುಗಳ ಸಚ್ಚರಿತ್ರೆ. ಅಲ್ಲಿ ಭೀಷ್ಮರಾದಿಯಾಗಿ ಪ್ರತಿಯೊಬ್ಬರು ಕೂಡ ಜೊತೆಗೆ ಯೋಚನೆಗಳು ದ್ವಂದ್ವಗಳು ಹುಟ್ಟಲ್ಲೇ ಬರ್ತಾ ಹೋದ್ರೆ, ನೆಲೆ ಸಂಪೂರ್ಣವಾಗಿ ಸಾವು ಮತ್ತೆ ಸಾವಿನ ಅನಂತರದ ಜೀವನವನ್ನ ಚಿತ್ರಿಸ್ತಾ ಹೋಗ್ತಾರೆ. ಈಗ ಅವನು ಸತ್ತೋಗಿರ್ತಾನೆ, ವ್ಯಕ್ತಿ ಸತ್ತೋಗಿದ್ದಂತ ಸಂದರ್ಭದಲ್ಲಿ ಅವನ ಹೆಂಡತಿ ಹೇಗ್ ನೋಡಿದ್ಲು, ಮತ್ತೆ ಅವನ ಸ್ನೇಹಿತ ಕಾಳಿಂಗ ಹೇಗ್ ನೋಡ್ದ, ಆಮೇಲೆ ಅವನ ಮಗ ಕುಮಾರ ಹೇಗ್ ನೋಡ್ತಾನೆ, ಮತ್ತೆ ಸೊಸೆ ಹೇಗ್ ನೋಡಿದ್ಲು, ಆಮೇಲೆ ಅವನು ತನ್ನ ತಂದೆ ಜೊತೆ ಯಾವುದೇ ರೀತಿಯ ಸಂಬಂಧನೇ ಇಲ್ಲ ಅಂತ, ಈಗ ಜವರಾಯ ಸತ್ತೋಗಿರ್ತಾನೆ, ತಂದೆ ಜೊತೆ ಯಾವುದೇ ಸಂಬಂಧ ಇಲ್ಲ ಅಂತ ಬಂದಂತಹ ಕುಮಾರ ತನ್ನ ತಂದೆಯ ಇದನ್ನ ಏನು ಶ್ರಾದ್ದವನ್ನ ತುಂಬಾ ಚೆನ್ನಾಗಿ ಮಾಡ್ತಾನೆ. ಅಂದ್ರೆ ಎಲ್ಲಾರನ್ನು ಊರನ್ನೆಲ್ಲ ಕರೆದು ಊಟ ಆಗ್ತಾನೆ. ಅಂದ್ರೆ ಸಾವಿನ ನಂತರ ಅದೇ ವ್ಯಕ್ತಿಯನ್ನ ಜವರಾಯನನ್ನ ಚಿತ್ರಿಸ್ತಾ ಹೋಗ್ತಕ್ಕಂಥದ್ದು. ನಾವ್ ಇದನ್ನ ಎಲ್ಲಿ ನೋಡ್ತಾ ಹೋಗ್ತೀವಿ? ಅನ್ವೇಷಣೆಯಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ನೀವ್ ಹೇಳಿದ್ರಿ ಪರ್ವದಲ್ಲಿ ಕೃಷ್ಣನ್ನು ಕೂಡ ಭೈರಪ್ಪನವರು ಚಿತ್ರಿಸ್ತಾರೆ. ಅಂದ್ರೆ ಇದನ್ನೆಲ್ಲ ಗಮನಿಸತಕ್ಕಂಥದ್ದು, ಇವ್ರು ಯಾವುದೇ ತತ್ವಗಳನ್ನ ತುರ್ಕಿಲ್ಲ. ಆದ್ರೆ ಆ ಎಲ್ಲಾ ಪಾತ್ರಗಳು ತತ್ವವನ್ನ ಮಾತಾಡ್ತಾರೆ, ಒಪ್ಕೊಂಡು ಪಾಲಿಸ್ತಾರೆ. ಇದು ಅದೇ ನನ್ಗೆ ಗೊತ್ತಿಲ್ಲ. ಈಗ ಯಾವ್ದೋ ಒಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ, ಈ ಪೇಂಟರ್ ಹೇಗ್ ಪೇಂಟ್ ಮಾಡ್ತಾನೆ ಅಂತ ಕೇಳಿದಾಗ ಅವನು ಫಸ್ಟ್ ಇಂಟರ್ವ್ಯೂ ಹೇಳಿದ ಹೆಂಗಿತ್ತಂದ್ರೆ, ಫಸ್ಟ್ ನಾನು ಮನಸ್ಸಲ್ಲಿ ಒಂದು ಅಸ್ಪಷ್ಟವಾದ ಚಿತ್ರವನ್ನ ಗುರುತಿಸ್ಕೊತೀನಿ, ಆದ್ರೆ ಅದನ್ನು ಗುರುತಿಸ್ಕೊಂಡು ನಾನು ಒಂದು ಬ್ರಷಿಂದ ಒಂದ್ ಸ್ಟ್ರೈಕ್ ಮಾಡ್ತೀನಿ, ನಾನು ಎರಡನೇ ಸ್ಟ್ರೈಕ್ ಮಾಡನ್ನ ನಿರ್ಧರಿಸೋದು ನನ್ನ ಮೊದಲನೇ ಸ್ಟ್ರೈಕ್. ಈ ತರ ನಾನು ಪ್ರತಿ ಸ್ಟ್ರೈಕ್ ಎಲ್ಲ ಹೊಡೆದಿ ಕಂಪ್ಲೀಟ್ ಚಿತ್ರ ಮಾಡಿದ್ರೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯ ಚಿತ್ರ ನಮಗೆ ಮೂಡುತ್ತೆ ಅಂತ. ಇದನ್ನ ನಾವು ಭೈರಪ್ಪನವ್ರ ಮಾತಲ್ಲಿ ಬಾಯಿಲೆ 100%. ಯಾಕಂದ್ರೆ ಅವ್ರು ಅಂದ್ಕೊಂಡಂಗೆ ಪಾತ್ರಗಳು ಆಡಾಡ್ತವ ಅಂತಂದ್ರೆ ಅದು ಒಬ್ಬ ಆರ್ಟಿಸ್ಟ್ ಮನಸ್ಥಿತಿ ನಾವು ಹೇಗೆ ಅಂತ ನಾವು ಹೇಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸರ್, ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗ್ಬೋದಾ? ಈ ಪ್ರಶ್ನೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ನೋಡಿ. ಭೈರಪ್ಪನವರ ಕಾದಂಬರಿಗಳಲ್ಲಿರುವ ಮಿಥಕಗಳನ್ನು, ದಂತಕಥೆಗಳನ್ನು ನೀವು ಗುರುತಿಸಿದ್ದೀರಾ? ಈ ಮಿಥಕಗಳು, ದಂತಕಥೆಗಳು ಕಾದಂಬರಿಯ ಅರ್ಥಕ್ಕೆ ಹೇಗೆ ಪೂರಕವಾಗಿವೆ? ಮಿಥಕ ಮತ್ತು ಮಿಥಕ ಮತ್ತು ದಂತಕಥೆ ಅಂತಿದಂಗೆ ಎಲ್ಲೋ ಒಂದ್ ಕಡೆ ನಮ್ಗೆ ಬರುವಂತದ್ದೇ ಅದೇ ಯಾವ್ದೋ ಒಂದು ಪದಗಳು ಬರ್ತಾವಲ್ಲ, ಪುರಾಣವೆಂಬುದು ಪುಂಡರ ಗೋಷ್ಠಿ, ಆ ಸಾಲುಗಳು ಜ್ಞಾಪಕ ಬಂದ್ಬಿಡ್ತವೆ. ಅಂದ್ರೆ ನಮ್ಮಲ್ಲಿ ಹೇಗೆ ನಮ್ಮ ಇತಿಹಾಸವನ್ನ ನಮಗೆ ಕಲಿಸ್ಬಿಟ್ಟವರಪ್ಪ, ಅಥವಾ ನಮ್ಮ ಪೂರ್ವಜರ ಚರಿತ್ರೆಗಳನ್ನ ಹೇಗೆ ಕಲಿಸ್ಬಿಟ್ಟವರಪ್ಪ ಅಂದ್ರೆ ಎಲ್ಲವೂ ದಂತಕತೆ, ಎಲ್ಲವೂ ಮಿಥ್ಯಗಳೇ ಅಂತ ಆ ರೀತಿ ಕಲಿಸ್ಬಿಟ್ರಿಂದ ಮಿಥಕ ಅಂತಿದಂಗೆ ನಮ್ಗೊಂಥರ ಹೆದರಿಕೆ ಆಗ್ಬಿಡುತ್ತೆ. ಮಿಥಕ ಅಂತಿದಂಗೆ ಸುಳ್ಳನು, ದಂತಕತೆ ಅಂದ್ರೆ ಕಟ್ಟಿರುವಂತ ಕಥೆನೋ, ಯಾಕಂದ್ರೆ ನಡೆದೇ ಇಲ್ವನು ಅನ್ನುವಂಥದ್ದು. ಈಗ ಉದಾಹರಣೆ ರಾಮಾಯಣ ಮಹಾಭಾರತಕ್ಕೆ ತಗೊಂಡ್ರೆ ಎಷ್ಟು ಸುಮಾರು ಜನ ಬುದ್ಧಿಜೀವಿಗಳು ಅನ್ನಿಸ್ಕೊಂಡವ್ರು ಇರ್ಬೋದು, ಅಥವಾ ಈ ಪ್ರೆಸೆಂಟ್ ಇರುವಂತ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಅದು ಆಗಿದೆ ಅಂತ ಒಪ್ಕೊಳ್ಳಿಕ್ಕೆ ಯಾರೂ ಸಿದ್ಧರಿಲ್ಲ. ಇತಿಹಾಸ ಸಾಕ್ಷಾಧಾರ ಎಷ್ಟೇ ಹೇಳಿದ್ರು ಕೂಡ ಅದನ್ನ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಂತದ್ರಲ್ಲಿ ನಾವು ಭೈರಪ್ಪನವರ ಕಾದಂಬರಿಗಳಲ್ಲಿ ಈ ಮಿಥಕಗಳನ್ನ ಮತ್ತು ದಂತಕಥೆಗಳನ್ನ ಹುಡುಕೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನನಗೆ ದಂತಕಥೆ ಅಂತ ಅನ್ಸೋದೇ ಅಲ್ವಲ್ಲ, ಹುಡ್ಕೋದೆಲ್ಲಿಂದ ಬಂತು ಅಂತ. ಮಿಥಕ ಅಂತ ಅನ್ಸೋದೇ ಅಲ್ವಲ್ಲ, ಹುಡ್ಕೋದೆಲ್ಲಿಂದ ಬಂತು ಅಂತ. ಸೊ ಯಾಕೆಂದ್ರೆ ಪ್ರತಿಯೊಂದು ಜೀವನದ ಅನುಭವದಿಂದ ಅವರು ತನ್ನ ಜೀವನದಲ್ಲಿ ಆದಂತ ಘಟನೆಗಳನ್ನ ಒಂದು ರೀತಿ ಕಾವ್ಯಾತ್ಮಕವಾಗಿ ಹೊಸದಾದ ರೀತಿಯಲ್ಲಿ ಚಿತ್ರಿಸ್ತಿದ್ದಾರೆ. ಚಿತ್ರಿಸ್ತಾ ಇರ್ಬೇಕಾದ್ರೆ ಅನುಭವ ಯಾವತ್ತೂ ಕೂಡ ಮಿಥಕಗಳ ಆಗಲ್ಲ. ಅನುಭವ ಸಾಹಿತ್ಯ ಮಿಥಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದ್ ಕಡೆ ಹೇಳೇ ಬಿಡ್ತಾರೆ ಅದನ್ನ. ಈ ವಚನ ಸಾಹಿತ್ಯ ಆಗಿರ್ಬೋದು ಅಥವಾ ನಮ್ಮ ಕೀರ್ತನ ಸಾಹಿತ್ಯಗಳನ್ನ ಒಂದ್ಸಲಿ ಗಮನಿಸ್ಬಿಟ್ರೆ ನಾವು ಅವನ್ನ ಮಿಥಕ ಅಂತ ಕರೀಲಿಕ್ಕೆ ಸಾಧ್ಯನಾ? ಕರೆಯಕ್ ಸಾಧ್ಯ ಇಲ್ಲ. ಯಾಕಪ್ಪ ಕರೆಯಲ್ಲ ಅಂದ್ರೆ ಅವರು ಅನುಭವಿ ಸಾಹಿತ್ಯವನ್ನು ಬರೆದವರು. ಹಾಗೆ ಭೈರಪ್ಪನವರು ಕೂಡ ಅಷ್ಟೇ, ತನ್ನ ಜೀವನದಲ್ಲಿ ಆದಂತ ಪ್ರತಿಯೊಂದು ಸನ್ನಿವೇಶವನ್ನ ಅನುಭವಿಗಳಾಗಿ ಸಾಹಿತ್ಯದ ಮೂಲಕ ಹೊರಹೊಮ್ಮಿಸಿದವರು. ಸೊ ಅದರಿಂದ ಇರ್ಬೋದೇನೋ ತುಂಬಾ ಔಟ್ ಸೈಡ್ ಅಲ್ಲಿ ಗಮನಿಸೋದಂಗೆ ಮಿಥಕಗಳು, ದಂತಕಥೆಗಳು ಇದಾವೆ, ತುಂಬಾ ಇದಾವೆ. ಉದಾಹರಣೆಗೆ ಆವರಣದಲ್ಲಿ ಕೆಲವೊಂದು ಇದಾವೆ, ಸೊ ಪರ್ವದಲ್ಲಿ ಇದಾವೆ ಮಿಥಕಗಳು ತುಂಬಾ ಇದಾವೆ. ಆಮೇಲೆ ನೀವ್ ಹೇಳ್ದಂಗೆ ಸಾರ್ಥದಲ್ಲಿ ಇದಾವೆ. ಸೊ ಈ ತರದವೆಲ್ಲ ಇನ್ನು ಸಾಮಾಜಿಕ ಕಾದಂಬರಿಗಳಲ್ಲಿ ತುಂಬಾ ಕಡಿಮೆ. ಗೃಹಭಂಗ ಇರ್ಬೋದು, ವಂಶವೃಕ್ಷ ಇರ್ಬೋದು, ಅಥವಾ ತಬ್ಬಲಿನ, ಈ ತರ ಸಾಮಾಜಿಕ ಕಾದಂಬರಿಗಳಲ್ಲಿ ಸ್ವಲ್ಪ ಕಡಿಮೆ ಇದೆ ಮಿಥಕಗಳು. ಈ ಪೌರಾಣಿಕ ಉತ್ತರಾಖಂಡ ಅದರಲ್ಲೂ ಸ್ವಲ್ಪ ಇದೆ. ಈ ತರದ ಪೌರಾಣಿಕ ಕಾದಂಬರಿಗಳಿಗೆ ಮಿಥಕಗಳು ಮತ್ತು ದಂತಕಥೆಗಳು ಇರ್ತದೆ. ಸೊ ಆದ್ರೆ ನಾವು ಇವನ್ನ ಯಾವತ್ತೂ ಕೂಡ ಮಿಥಕ ಮತ್ತು ದಂತಕಥೆಗಳು ಅಂತ ಮನಸ್ಸಿಗೆ ಅಂದ್ಕೊಂಡು ಓದಿದಾಗ ಎಲ್ಲೋ ಒಂದ್ ಕಡೆ ಕಾದಂಬರಿಯ ಓಘಕ್ಕೆ ಅಥವಾ ರಸ ಅನುಭವಕ್ಕೆ ಎಲ್ಲೊಂದ್ ಕಡೆ ಪೆಟ್ಟು ಬೀಳುತ್ತನೋ ಅಂತ ಅನ್ನಿಸ್ಬಿಟ್ಟು ನಾನು ಓದಿನ ಮಟ್ಟಿಗೆ ಈ ಎಲ್ಲಾ ಕಾದಂಬರಿಗಳಿಗೆ ಎಲ್ಲೂ ಕೂಡ ಮಿಥಕಗಳು ಇದೆ ಅಥವಾ ದಂತಕಥೆಗಳು ಇದೆ ಅಂತ ಅನ್ಸ್ಲೇ ಇಲ್ಲ. ಅಕಸ್ಮಾತ್ ಇದ್ದಿದ್ರು ಕೂಡ ಕಾದಂಬರಿಯ ಓಟಕ್ಕೆ ಅರ್ಥಕ್ಕೆ ಯಾವುದೇ ರೀತಿ ಭಂಗ ಆಗಿಲ್ಲ. ನನ್ನ ಅಭಿಪ್ರಾಯ ಅದು ನನಗೇನು ಅನ್ಸುತ್ತೆ ಅಂತಂದ್ರೆ, ಸರ್ ಅವ್ರಿಗೂ ಮಿಥ್ಯೆಗಳನ್ನ ತಗೊಂಡೋಗಿ ಮೊದಲನೇ ಹೇಳುತ್ತೆ. ಈಗ ನಮ್ಮಲ್ಲಿ ಪುರಾಣಗಳನ್ನ, ಅದರಲ್ಲೂ ಪ್ರಮುಖವಾಗಿ ರಾಮಾಯಣ ಮಹಾಭಾರತಗಳನ್ನ ಅವರು
ಕಾವ್ಯಗಳು ಅಂತ ಕರೆದು ಬಿಟ್ರೆ ಅದಕ್ಕೆ ಇತಿಹಾಸ ಅಂತ ನಂಬುವಷ್ಟು ಮಟ್ಟಿಗೆ ಇನ್ನು ನಾವು ಬಂದಿಲ್ಲ. ಪ್ರಬುದ್ಧರಾಗಿಲ್ಲ. ಅದು ಇತಿಹಾಸನೋ ಪುರಾಣನೋ ಪ್ರಶ್ನೆಗಳು ಆಮೇಲೆ- ನಡೀತಾ ಇದಾವೆ, ಅದನ್ನ ನಾವು ಪ್ರಶ್ನೆಗಳಾಗಿ ಬಿಟ್ಬಿಡೋದು. ಆದ್ರೆ ಈಗ ಅವರು ನೀವು ಹೇಳ್ದಂಗೆ ಉತ್ತರಾಖಂಡ ಮತ್ತೆ ಪರ್ವ ಎರಡನ್ನೂ ಕೂಡ ಈ ಪುರಾಣ ಅಥವಾ ಏನು ನಮ್ದು ಮಹಾಕಾವ್ಯಗಳಂತಿರ್ತವೆ ಅದ್ರಗಳಿಂದಲೇ ಎರಡು ತಗೊಂಡು ಬರ್ದಾಗ ಆ ಕಥೆಯ ಮೂಲ ಸಾರವೇ ಮಿಥ್ಯ. ಅಂದ್ರೆ ಈಗ ರಾಮ ಇದ್ನ ಇಲ್ಲ ಅನ್ನೋದೇ ಮಿಥ್ಯ, ಅಥವಾ ಈ ಕಡೆ ಮಹಾಭಾರತ ನಡೆದಿಲ್ಲ ಅನ್ನೋದೇ ಮಿಥ್ಯ. ಅದು ಈಗ ಒಂದು ಕಥೆನೂ ಹೌದು, ದಂತಕಥೆನೂ ಹೌದು, ಮಿಥ್ಯನೂ ಹೌದು, ಪುರಾಣವೂ ಹೌದು. ಆದ್ರೆ ಆ ಪಾತ್ರಗಳನ್ನ ಈ ಒಂದು ಸನ್ನಿವೇಶದಿಂದ ಕಟ್ಕೊಂಡೆ. ಅಂದ್ರೆ ಒಬ್ಬ ಮನುಷ್ಯ ಮಾತ್ರ ಈಗ ಅಲ್ಲಿ ಕೃಷ್ಣನು ಕೂಡ ಒಬ್ಬ ವ್ಯಾವಹಾರಿಕ ವ್ಯಕ್ತಿ. ಅದರಲ್ಲೂ ಅದ್ರ ಎಂತದು ಇವರೇ ಬೈತಾರಲ್ಲ, ಯಾರು ಕುರು ಚಕ್ರವರ್ತಿನ ಬೈತಾರಲ್ಲ ಯಾರ ಕೃಷ್ಣನ, ಅವನ್ ಬಿಡಪ್ಪ ಎಂತದೋ ಏನೋ ಬೈತಾನೆ ಸರ್, ಅವನದೇ ಮಾತಿದೆ, ಅದೊಂದು ಡೈಲಾಗ್ ಇದೆ. ಕೃಷ್ಣನ್ನೇ ಫುಲ್ ಬೈತಿರ್ತಾನೆ, ಯಾಕೆಂತಂದ್ರೆ ಅವ್ನು ಬರೀ ವ್ಯವಹಾರದಲ್ಲಿ ಚತುರ ಅಂತ. ಇಲ್ಲಿ ನಾವು ಕೃಷ್ಣನನ್ನ ನಾವು ದೇವರು ಪರಮಾತ್ಮ ಅಂತ ಚಿತ್ರಿಸಿದೀವಿ ನಾವು ಮಕಾವ್ಯದಲ್ಲಿ. ಅದ್ರ ಹೇಳ್ತಾರೆ ವ್ಯಾವಹಾರಿಕವಾಗಿ ಚತುರ ವ್ಯಕ್ತಿ ಅಂದ್ರೆ ಅದೇ ಮಿಥ್ಯೆಗಳನ್ನೇ ಇಟ್ಕೊಂಡು ಅದು ವಾಸ್ತವವಾದಿ ಬದಲಾದರೆ ಅನ್ನೋದನ್ನ ಗಮನಿಸಬಹುದು. ನೀವಿನ್ನ ಆವರಣದಲ್ಲಿ ಅಲ್ಲೊಬ್ಬ ಒಬ್ಬ ರಾಜ್ಕುಮಾರ ಅವನನ್ನ ಕನ್ವರ್ಟ್ ಅವನನ್ನ ಇದ್ರಲ್ಲಿ ಆ ಹೆಣ್ಮಕ್ಳನ್ನ ನೋಡ್ಕೊಳಕ್ ಆಗ್ತಕ್ಕಂಥದ್ದು, ಇದನ್ನೆಲ್ಲ ಗಮನಿಸಿದಾಗ ಅದೆಲ್ಲೋ ಒಂದ್ ಕಡೆ ಅದು ಆತ ಬರ್ದಿರ್ತಕ್ಕಂಥ ಕೃತಿ ಆಗಿರ್ಬೋದು, ಮತ್ತೆ ಸಾಕ್ಷಿನೂ ಕೂಡ ಅಂದ್ರೆ ಕಥೆಗಳಿಲ್ಲ ಅಂತಲ್ಲ. ಇನ್ನ ಸಾರ್ಥದಲ್ಲೂ ಇದೆ. ನೀವ್ ಹೇಳ್ದಂಗೆ ಸಾರ್ಥದಲ್ಲಿ ಅವಳು ಏನು ಶಂಕರಾಚಾರ್ಯ ಬರ್ತದೆ, ಶಂಕರಾಚಾರ್ಯದ ಘಟನೆ ಅವರು ಪ್ರತಿಯೊಬ್ಬನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಈಗ ಯಾವುದನ್ನ ನಾವು ಈಗ ಶಂಕರಾಚಾರ್ಯರು ತಮ್ಮ ದೇಹವನ್ನ ಬಿಟ್ಟು ತಮ್ಮ ಆತ್ಮವನ್ನ ಬೇರೆ ರಾಜನ ದೇಹಕ್ಕೆ ಹೋದ್ರು ಅನ್ನೋದು ಒಂದಷ್ಟು ಘಟನೆಗಳನ್ನ ಕೂಡ ಅವ್ರು ಚಿತ್ರಿಸ್ತಾರೆ. ಆದ್ರೆ ಇದೆಲ್ಲ ಹೊರತುಪಡಿಸಿ ನೀವ್ ಹೇಳ್ದಂಗೆ ಇದು ಯಾವುದೂ ಕೂಡ ರಸಾನುಭವವನ್ನ ಮಾಡಲ್ಲ. ಇದು ನಮ್ಮ ಅವ್ರೇ ಹೇಳ್ತಾರಲ್ಲ ಭೈರಪ್ಪನವ್ರದೇ ಮಾತು, ನಾನು ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಸಾಹಿತ್ಯ ಮೀಮಾಂಸೆ ಅಥವಾ ನಾಟ್ಯ ಮೀಮಾಂಸೆ ಏನಿದೆ ಅದನ್ನ ಬಿಟ್ಟು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬ ಸೃಜನಶೀಲರಾದ ಲೇಖಕ ತನ್ನ ಸಾಹಿತ್ಯದಿಂದ ರಸಾನುಭವವನ್ನ ಕೊಡ್ತಾನೆ, ಇದು ಅವರ ಮೂಲ ಧ್ಯೇಯ. ಆ ರಸಾನುಭವವನ್ನ ಕಟ್ಟಿಕೊಡೋದ್ರಲ್ಲಿ ಅವ್ರು ಯಾವತ್ತೂ ಹಿಂದೆ ಬಿಡೋದು. ಹಾಗಾಗಿ ಯಾವುದೇ ದಂತಕಥೆಗಳಾಗ್ಲಿ ಅಥವಾ ಮಿಥ್ಯೆಗಳಾಗ್ಲಿ ನಾವು ಅದು ಮಿಥ್ಯ ಅಂತ ಒಂದ್ಸಲ ಒಬ್ಬ ಓದುಗನ ಏನು ರಸಾನುಭವಕ್ಕೆ ಯಾವತ್ತೂ ಕೂಡ ತಂದ್ಕೊಟ್ಟಿದ್ದಿಲ್ಲ ಅಂತ ನೋಡ್ಬೋದು. ಸರ್ ಈಗ ನೆಕ್ಸ್ಟ್ ಈ ಪ್ರಶ್ನೆ ಸರ್, ಇದನ್ನು ನೀವು ತುಂಬಾ ಚೆನ್ನಾಗಿ ಹೇಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ಪ್ರಶ್ನೆ ನಮ್ಗೆ ಇದು ಸಾರ್ವಕಾಲಿಕವಾದ ಏನ್ ಪ್ರಶ್ನೆಪ್ಪ ಅಂತಂದ್ರೆ, ಈ ಕಾದಂಬರಿಗಳ ಕಥೆಗಳು ಇಂದಿಗೂ ಪ್ರಸ್ತುತವೆಂದು ನಿಮಗೆ ಅನ್ನಿಸುತ್ತದೆಯೇ? ಇದಕ್ಕೆ ಉತ್ತರ ವಯಸ್ಸು ಅಂತಲೇ ಹೇಳಲೇಬೇಕು. ಯಾಕೆಂದ್ರೆ ಎಸ್.ಎಲ್. ಭೈರಪ್ಪನವರು 20ನೇ ಶತಮಾನದಲ್ಲಿ ಅನುಭವಿಸಿದಂತ ಅನುಭವಗಳನ್ನ ಕಟ್ಟಿಕೊಟ್ಟಂತ. ನಾವು ಕೂಡ 21ನೇ ಶತಮಾನದಲ್ಲಿ ಇದ್ದೀವಿ ಅಷ್ಟೇ, ಒಂಚೂರು ಮುಂದಕ್ಕಿದೀವಿ ಅಷ್ಟೇ. ಅಷ್ಟು ಬಿಟ್ರೆ ಸನ್ನಿವೇಶ ಏನ್ ಬದಲಾಗಿಲ್ಲ. ಸೊ ತುಂಬಾ ಚೆನ್ನಾಗಿ ಡಿ.ವಿ.ಜಿ. ಕಗ್ಗದಲ್ಲಿ ಹೇಳ್ತಾರೆ, ರಾಮ ಇರ್ಬೇಕಾದ್ರೆ ರಾವಣನಿದ್ದ ಅಂದಾಗ ಈ ಸನ್ನಿವೇಶದಲ್ಲಿ ರಾವಣ ಇರಲ್ವಾ, ಇದೇ ಇರ್ತಾನೆ. ಅದಕ್ಕೋಸ್ಕರ ಇವ್ರು ಬರ್ದಿರುವಂತಹ ಮೊದಲನೇ ಕಾದಂಬರಿ ಭೀಮಕಾಯಿಂದ ಹಿಡಿದು ಈ ಕೊನೆಗೆ ಬರೆದಂತಹ ಉತ್ತರಾಖಂಡದವರೆಗೂ ಪ್ರತಿಯೊಂದು ಕಾದಂಬರಿನೂ ಕೂಡ ನಮಗೆ ಪ್ರಸ್ತುತ ಸನ್ನಿವೇಶಕ್ಕೆ ಪರ್ಫೆಕ್ಟ್ ಸೂಟಬಲ್ ಕಾದಂಬರಿ. ಸೊ ನಾವು ಈಗ ಉದಾಹರಣೆಗೆ ಈಗ ನಮ್ಮ ಸ್ತ್ರೀಯರುಗಳು ಇತ್ತೀಚಿನ ದಿನಮಾನಗಳಲ್ಲಿ ಈ ಮಿಕ್ಸಿ, ವಾಷಿಂಗ್ ಮಿಷಿನ್ಸ್ ಇವೆಲ್ಲ ಬಂದು ಎಲ್ಲೋ ಒಂದ್ ಕಡೆ ಸೋಮಾರಿತನ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಬ್ಯೂಟಿಷಿಯನ್ಸ್ಗೆ ಕಾನ್ಸೆಪ್ಟ್ ಕೊಡ್ತಾರಲ್ವಾ, ಅಂತ ಸಂದರ್ಭದಲ್ಲಿ ಎಲ್ಲೊಂದ್ಸಲ ಹೇಳಂಗಾತೆ, ನೋಡ್ರಮ್ಮ ಗೃಹಭಂಗ ಹೋದ್ರಮ್ಮ, ನಂಜಮ್ಮನ್ ನೋಡ್ರಮ್ಮ, ಅವ್ರ ಹೆಂಗ್ ಕಷ್ಟಪಟ್ಲಪ್ಪ, ಆತರ ನೀವ್ ಯಾಕೆ ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಪ್ರೆಸೆಂಟ್ ನಮ್ಗೆ ಪ್ರತಿದಿನಕ್ಕೂ ಪ್ರತಿಯೊಂದು ಉದಾಹರಣೆ ಕೊಡ್ಲೇಬೇಕಾಗತ್ತೆ ಅಲ್ಲಿರುವಂತ. ಆಮೇಲೆ ತಬೈನಾದ ಮಗನಿಗೆ ಬಂದ್ರು, ಈ ಮಾಂಸಾಹಾರ ಸಸ್ಯಾಹಾರದ ಬಗ್ಗೆ ತುಂಬಾ ಚರ್ಚೆಗಳಾಗ್ತಾ ಇದೆ ನಮ್ಗೆ ಜೀವನದಲ್ಲಿ. ಮಾಂಸಾಹಾರ ಶ್ರೇಷ್ಠನೋ ಸಸ್ಯಾಹಾರ ಶ್ರೇಷ್ಠನೋ ಅಂತಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ಮಾಂಸಾಹಾರಿಗಳಾಗಿದ್ರು ಅಂತ ಕೆಲವೊಬ್ರು ವಾದಿಸ್ತಾರೆ, ಇನ್ನು ಬಸವಣ್ಣವರು ಕೂಡ ಸಸ್ಯಾಹಾರಿಗಳಾಗಿದ್ರು ಯಾಕೆ ಶ್ರೇಷ್ಠ ಆಗಿಲ್ಲ ಅಂತ ಇನ್ನೊಬ್ರು ವಾದಿಸ್ತಾರೆ. ಸೊ ಹೀಗೆ ಪಟ್ಟಿಗಳು ಹೋಗ್ತಾ ಹೋಗುತ್ತೆ ಯಾವ್ದು ಗ್ರೇಟ್ ಅಂತ ಹೇಳ್ಬಿಟ್ಟು. ನಾನು ಆಹಾರದ ಬಗ್ಗೆ ಚರ್ಚೆ ಮಾತಾಡ್ತಿಲ್ಲ, ಅಂದ್ರೆ ಆ ಚರ್ಚೆ ಇವತ್ತಿಗೂ ಐತೆ ಅಂತ. ತಬರಿನಾದ ಮಗನೆಯಲ್ಲಿ ಇರುವಂತಹ ಗೋ ನಿಷೇಧ ಅಥವಾ ಗೋ ಮಾಂಸ ಭಕ್ಷಣೆ ಎನ್ನುವಂತ ಅಹಿಂಸೆ, ಓಕೆ, ಆ ಚರ್ಚೆ ಇವತ್ತಿಗೂ ಕೂಡ ಇದೆ. ಸೊ ಈ ರೀತಿ ಅವರ ಯಾವುದೇ ಕಾದಂಬರಿ, ನಾಯಿ ನೆರಳು ತಗೊಂಡ್ರೆ ಪೂರ್ವಜನ್ಮ, ಇದು ಪ್ರತಿದಿನ ನಾವು ನೋಡ್ತಾ ಇರ್ತೀವಿ. ಬೆಳಗ್ಗೆ 8:00 ತಾಂಡ್ರೆ ಶಾಸ್ತ್ರಗಳು ಅವು ಇವು, ಅದರಲ್ಲಿ ನಾಯಿ ನೆರಳು ತುಂಬಾ ಡೀಟೇಲ್ ಆಗಿ ಹೋಗ್ತಾರೆ ಅವರು. ಆಮೇಲೆ ಗ್ರಹಣದಲ್ಲಿ ಸ್ವಾಮೀಜಿ ಬಗ್ಗೆ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ, ಬಸರು ಹೋಗ್ತಂಥದ್ದು. ಆಮೇಲೆ ಕವಲು, ಈಗ ಇದು ಹೊಸ ಕಾದಂಬರಿ ಅಂತ ಕವಲು ನಿರಾಕರಣಗಳಲ್ಲೂ ಕೂಡ ಅವೆಲ್ಲ ನಮ್ಮ ಪ್ರತಿ ಜೀವನದ ಸಂಸಾರ ಭಾರದ ಬಳಕುವಿಕೆಯ ನೋವಿನ ಸಂಕಟಗಳನ್ನೇ ಎಲ್ಲಾ ಕಾದಂಬರಿಗಳು ಚಿತ್ರಿಸೋದ್ರಿಂದ ನಾವು ಕೂಡ ಅದ್ರೊಳಗೆ ಇರೋದ್ರಿಂದ ನಾವು ದುಃಖಕ್ಕೋಸ್ಕರ ಬಾಗ್ಬಾರ್ದು, ಸುಖಕ್ಕೋಸ್ಕರ ಹಿಗ್ಬಾರ್ದು ಅಂತ ಪ್ರತಿಯೊಂದು ಕಾದಂಬರಿಗಳಲ್ಲೂ ತತ್ವ ಹೇಳಲ್ಲ ಅವರು,
ಪಾತ್ರದ ಮೂಲಕ ನಮಗೆ ಉಣಬಡಿಸ್ತಾರೆ. ಅದಕ್ಕೋಸ್ಕರ ಎಲ್ಲಾ ಕಾದಂಬರಿಗಳು ನನ್ನ ಪ್ರಕಾರ ಪ್ರಸ್ತುತ ಸನ್ನಿವೇಶಕ್ಕೆ ಬೇಕೇ ಬೇಕು. ನಿಮ್ಗೇನ್ ಅನ್ಸುತ್ತೆ? ನನಗೆ ಪ್ರಸ್ತುತ ಅಂತ ಬಂದಾಗ ನಾನು ಎರಡು ಕಾದಂಬರಿಗಳನ್ನ ತುಂಬಾ ಇಂಪಾರ್ಟೆಂಟ್. ಒಂದು ನೀವು ಮೆನ್ಷನ್ ಮಾಡಿದ್ರಿ, ನಿರಾಕರಣೆ. ಇನ್ನೊಂದು ದಾಟ ಅಂತೂ ಬೇಕೇ ಬೇಕು. ಇದೆರಡನ್ನ ನಾನು ಯಾಕೆ ಹೇಳ್ತೀನಿ ಸರ್, ಈ ನಿರಾಕರಣದಲ್ಲಿ ತನ್ನ ಹೆಂಡತಿ ಸತ್ತಾಗ ಆತ ತನ್ನ 5 ಮಕ್ಕಳನ್ನ ಏನು ಬಿಟ್ಟು ಅಥವಾ ಬೇರೆ ಕಡೆ ಹೋಗಿ ಅವನು ಹೋಗ್ಬಿಡ್ತಾನೆ. ಇಲ್ಲಿ ಹಿಮಾಲಯ ಪರಮಾಸಿ ಮಹಾರಾಜ ಜೊತೆ 6 ತಿಂಗಳು ಇರ್ತಾನೆ. ಇದು ಅದರಲ್ಲೂ ನನಗೆ ಅದು ಭೈರಪ್ಪನವ್ರ ಬಗ್ಗೆ ಓದ್ತಾ ನನಗೆ ಅರ್ಥ ಆಗಿತ್ತು. ಭೈರಪ್ಪನವರು ಅಂತ ಪರಮಾಸಿಗಳನ್ನ ಕಂಡಂತವ್ರು ಅಂತ ಅಂದ್ರೆ ಅಲ್ಲಿ ಇವರು ದೇವರಿಗೂ ಕೂಡ ಹೈಬರ್ನೇಷನ್ ಇದ್ದಾಗ ಈ ಬಾರಮಾಸಿಗಳು ಎದ್ದಿರ್ತಿದ್ರು. ಇದೊಂದು ಸಿಚುವೇಶನ್ ಇದೆ ಆಕ್ಚುಲಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಆದ್ರೆ ಆ ನಿರಾಕರಣದಲ್ಲಿ ಈ ಒಂದು ಪುರುಷನ ವ್ಯಕ್ತಿತ್ವವನ್ನ ಮತ್ತೆ ಅವನ ಆಲೋಚನೆಗಳನ್ನ ಎಷ್ಟು ಚಿತ್ರಿಸ್ತಾ ಇದ್ದಾರೆ ಅಂತಂದ್ರೆ, ಈಗ ಸುಮಾರು ನಿರಾಕರಣವನ್ನ ಬರೆದು ಇಲ್ಲಿಗೆ ಆಗ್ಲೇ ಒಂದು 50 ವರ್ಷ ಆಗಿದೆ ಅಂತ ಅನ್ಕೋಣ. 50 ವರ್ಷ ಆದ್ಮೇಲೂ ಕೂಡ ಒಬ್ಬ ಪುರುಷ ಬದಲಾಗಿದ್ದಾನೆ ಅಂತಂದ್ರೆ ನಿರಾಕರಣವನ್ನ ಎಲ್ಲರೂ ಓದಿದಾಗ ಆಮೇಲೆ ನಮ್ಮಲ್ಲಿ ಒಂದು ಮಾತಿದೆ, ಈ ವಿಧವೆಯರಿಗೆ ಪುನರ್ವಿವಾಹದ ಬಗ್ಗೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಆದ್ರೆ ಗಂಡಸ ಅಥವಾ ಹೆಂಡತಿ ಸತ್ತು ಹೋದಾಗ ಅವ್ನ ಇನ್ನೊಬ್ಬರು ಮದುವೆ ಮಾಡ್ಲಿಕ್ಕೆ ತುಂಬಾ ಬೇಗ ಯಾಕೆ ಯೋಚನೆ ಮಾಡ್ತಾರೆ ಅಂತಂದಾಗ ನನಗೆ ನಿರಾಕರಣವನ್ನು ಓದಿದಾಗ ನನಗೆ ಬೇರೆ ಉತ್ತರ ಸಿಗ್ತದೆ. ಯಾಕೆಂತಂದ್ರೆ ಮನುಷ್ಯ ತನ್ನನ್ನು ತಾನು ಬರುಸ್ಕೊಳ್ಳೋದ್ರಲ್ಲಿ, ಅದರಲ್ಲೂ ಕೂಡ ಪುರುಷ ತನ್ನನ್ನು ತಾನು ಬರುಸ್ಕೊಳ್ಳೋದ್ರಲ್ಲಿ ತುಂಬಾ ಬೇಗ ಸತ್ತೋಗ್ಬಿಡ್ತಾರೆ. ಸೊ ಹಾಗಾಗಿ ಈ ಪುರುಷರಿಗೆ ಇನ್ನೊಂದು ಮದುವೆ ಮಾಡ್ಬೋದು. ಅದರಲ್ಲೂ ಕೂಡ ಆ ಮಗಳನ್ನ ಪಾತ್ರದಲ್ಲಿ ಕೂಡ ಬರೆಪಂದ್ರೆ ಎಳಿಸ್ಬಿಡ್ತಾರೆ. ಕೊನೆಗೆ ಅವನು ಎಲ್ಲದನ್ನು ಬಿಟ್ಟು ತಾನು ಮತ್ತೆ ಮಗಳ ಹತ್ರ ಬಂದಾಗ ಆ ಮಗಳೇ ಹೇಳ್ಬಿಡ್ತಾಳೆ, ಅಪ್ಪ ಅಮ್ಮ ಸತ್ತೋಗಿದ್ಕೆ ನೀನು ನಮ್ಮನ್ನೆಲ್ಲ ದುಡ್ಡು ಕೊಟ್ಟು ದಿಕ್ಕಾಪಾಲ್ ಮಾಡ್ದೆ, ಅಕಸ್ಮಾತ್ ನೀನೇ ಸತ್ತೋಗಿ ಅಮ್ಮ ಏನಾದ್ರು ಬದುಕಿದ್ರೆ ನಮ್ಮಮ್ಮ ನಮ್ಮನಿಗೆ ಆಗ್ಬಿಡ್ತಿರ್ಲಿಲ್ಲ, 4 ಮನೆ ಉಸಿರದಿಕ್ಕೆ ಆದ್ರೂ ನಮ್ಮನ್ನ ನಾವು ಚೆನ್ನಾಗಿ ಸಾಕ್ತಿದ್ವು ಅಂತ. ಇದಕ್ಕಿಂತ ವಾಸ್ತವವಾದವನ್ನ ನಾವ್ ಹೇಳ್ತಾ ಮಾಡ್ಬೋದು. ಇದು 50 ವರ್ಷ ಆದ್ಮೇಲೂ 50 ವರ್ಷ ನಂತರ ಮುಂದೇನು ಇದು ಯಾವ ಸಾರ್ವಕಾಲಿಕ ಅಲ್ವಾ? ಇನ್ನು ದಾಟುವನ್ನ ಗಮನಿಸಿದ್ರೆ ನಮ್ಮಲ್ಲಿ ಈಗ ಜಾತಿ ಪದ್ಧತಿಗೆ ನಾನು ಗಮನಿಸಿದ ಮಟ್ಟಿಗೆ ಜಾತಿ ಪದ್ಧತಿಯನ್ನ ಅಷ್ಟು ಕಠೋರವಾಗಿ ಅಥವಾ ಅದು ಯಾವುದೇ ವಿಜೃಂಭಣೆ ಇರಲಿ ವಾಸ್ತವವಾಗಿ ಬಿಂಬಿಸಿರ್ತಕ್ಕಂತಹ ಒಂದು ಕಾದಂಬರಿ ಬೇರೆ ನಾನು ಗಮನಿಸಿರೋ ಮಟ್ಟಿಗೆ ಇಲ್ಲ. ನಾನು ದೊಡ್ಡವ್ರ ಕಡೆನೂ ಕೇಳಿದ್ದೀನಿ, ನಿಮ್ ಕಡೆ ಎಷ್ಟು ಸಲ ಕೇಳಿದ್ದೀನಿ. ದಾಟುವಂತ ಕೃತಿ ನಮ್ಮ ಭಾರತೀಯ ಭಾಷೆಗಳಲ್ಲಿ ಸದ್ಯದ ಮಟ್ಟಿಗೆ ಬರೋದಿಲ್ಲ. ಯಾಕೆಂದ್ರೆ ಜಾತಿ ವ್ಯವಸ್ಥೆಯನ್ನ ಇಲ್ಲಿ ದಾಟ್ತಕ್ಕಂಥವ್ರು ಯಾರ್ಯಾರು ಅಥವಾ ದಾಟ್ತಕ್ಕಂಥ ಕರ್ಮಗಳೇನು, ರೀತಿಗಳೇನು, ಅದರಲ್ಲೂ ಕೂಡ ಅದು ಜನಿವಾರದ ಒಂದು ಸಿಚುವೇಶನ್ ಬರುತ್ತೆ. ಅವ್ರು ಜನಿವಾರದ ಮೇಲೆ ರೇಷ್ಮೆ ಬಟ್ಟೆಯನ್ನ ಹಾಕೊಂಡು ಒಲೆ ರೋಡ್ ಈಜುತ್ತೆ ಅಂದ್ರೆ ಯಾವ ರೀತಿಯಾಗಿ ಚಿತ್ರಿಸ್ತಾರೆ ಅವರು ಅಂದ್ರೆ, ಈಗ ನಾನು ನನ್ನ ದೇಹದ ಆಸೆಗೋಸ್ಕರ ನಾನು ದಾಟಿದ್ರೆ ತಪ್ಪೇನಿಲ್ಲ, ಆದ್ರೆ ಮದುವೆ ಆಗ್ತೀನಿ ಅಂತ ಜಾತಿಗಳನ್ನ ದಾಟೋದು ತಪ್ಪು. ಅಂದ್ರೆ ಈ ರೀತಿಯ ಒಂದಷ್ಟು ದ್ವಂದ್ವಗಳನ್ನ ಇದು ಯಾವತ್ತೇ ಕುರಿತು ನಿಂತಿಲ್ಲ. ಹಿಂದೆ 2000 ವರ್ಷಗಳ ಹಿಂದೆನೂ ಇತ್ತು, ಈಗಲೂ ಇವತ್ತೂ ಇದೆ, ಮುಂದೆ ಬರುತ್ತೆ. ಅಂದ್ರೆ ಇದು ವಾಸ್ತವವನ್ನ ಬಿಟ್ಟು ಆಚೆ ಹೋಗುತ್ತೆ ಅಂದ್ರೆ ಹೇಗೆ ನಾನು ಬರೀ ಕೇವಲ ಎರಡು ಕಾದಂಬರಿಗಳನ್ನ ಮಾತ್ರ ಮೆನ್ಷನ್ ಮಾಡಿದೀನಿ. ಇದು ಪ್ರತಿ ಕಾದಂಬರಿಲೂ ಐತಲ್ಲ. ಯಾವ ಕಾದಂಬರಿನಲ್ಲಿ ವಾಸ್ತವತೆಯಿಂದ ಬಿಟ್ಟು ದೂರ ಉಳ್ಕೊಂಡಿದೆ. ಈಗ ಸಾಕ್ಷಿ ಮಂಜಯ್ಯನಂತ ಜನ ಇಲ್ಲ, ಅದೇ ತರ ನಮ್ಮ ಪರಮೇಶ್ವರ ಬೆಟ್ಟದಂತ ತುಂಬಾ ಜನ. ಅಂದ್ರೆ ಯಾರೂ ಕೂಡ ಇಲ್ಲಿ ವಾಸ್ತವಿಕತೆಯನ್ನ ನೆಲೆಯನ್ನ ಬಿಟ್ಟು ಆಚೆ ಯಾವತ್ತೂ ಹೋಗಿಲ್ಲ. ಅಂಡ್ ಇವರೆಲ್ಲಗೆ ಇನ್ನು ಹಿಂದಿನಿಗೆ ಎಷ್ಟು ಪ್ರಸ್ತುತ ಅಂತ ಅನಿಸ್ತಿರ್ತಲ್ಲ, ಅದು ಹಿಂದಿಗೆ ಮಾತ್ರ, ಮುಂದೆಯೂ ಸರ್ವಕಾಲಿಕ. ಯಾಕೆಂತಂದ್ರೆ ಈಗ ನಾವು ರಾಮಾಯಣ ಮಹಾಭಾರತಗಳು ಹೆಂಗೆ ಸಾವಿರಾರು ವರ್ಷಗಳಿಂದ ನನಗೆ ಅನ್ಸಿದ ಮಟ್ಟಿಗೆ ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಸಿಕ್ಕಿದೆ. ಏಕೆಂದ್ರೆ ಭೈರಪ್ಪನವರ ಕೃತಿಗಳು ಎಷ್ಟು ಭಾಷೆಗೆ ಅನುವಾದವಾಗಿಲ್ಲ. ಭಾರತೀಯ ಭಾಷೆಗಳಲ್ಲದೆ ಚೀನಾ ಭಾಷೆಗೆ ಅಥವಾ ಜರ್ಮನ್ ಭಾಷೆಗೆ ಅಥವಾ ಇಂಗ್ಲಿಷ್ ಎಲ್ಲ ಭಾಷೆಗೂ ಅನುವಾದ ಆಗಿದ್ದಾಗ ಸಾರ್ವಕಾಲಿಕ ಅಂತ ಹೇಳಿಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ ಅಂತಲೇ. ಅದರಲ್ಲೂ ನಮ್ಮ ಕನ್ನಡ ಸಾಹಿತ್ಯ ಸರ್ವಕಾಲಿಕ ಆಗ್ತಾ ಇದೆ ಅಂದ್ರೆ ಖುಷಿನೇ ವಿಚಾರ, ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಸರ್ ಹಂಗಾರೆ ಮುಂದಕ್ಕೋಣ. ನೋಡಿ, ಭೈರಪ್ಪನವರ ಕಾದಂಬರಿಗಳಲ್ಲಿ ಭಾರತೀಯ ಲಲಿತ ಕಲೆಗಳು ಅಂದ್ರೆ ನಮ್ಗೆ ಗೊತ್ತಿದೆ, ಸಂಗೀತ, ಚಿತ್ರಕಲೆ, ವಾಸ್ತುಶಿಲ್ಪ ಹೀಗೆ ಹೇಗೆ ಪ್ರಸ್ತಾಪಿಸಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ಸೊ ಭೈರಪ್ಪನವರ ಅದೃಷ್ಟ ಅಂತ ಅನ್ಬೇಕು ಅಥವಾ ದುರದೃಷ್ಟ ಅನ್ಬೇಕು ಗೊತ್ತಾಗಲ್ಲ. ಯಾಕಪ್ಪ ಅಂದ್ರೆ ಅವರ ಬಿತ್ತಿ ಕಾದಂಬರಿಯನ್ನು ಓದಿದಾಗ ಅಥವಾ ಅವರ ಆತ್ಮಚರಿತ್ರೆ ಅಂತಾನೆ ಕರ್ಕೊಂಡ್ಬಂದ ಅದನ್ನ ಓದಿದಾಗ ಅವ್ರು ಚಿಕ್ಕ ವಯಸ್ಸಿಂದನೂ ಕೂಡ ಎಷ್ಟು ಕಷ್ಟಪಟ್ರು ಅನ್ನೋದು ನಮಗೆ ಅರ್ಥ ಆಗ್ತದೆ. ತಾಯಿ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕುವಂಥದ್ದು, ಆಮೇಲೆ ಅವಳು ಸಾವು ಆದ ನಂತರ ಇವರೊಬ್ಬರೇ ಜೀವನವನ್ನ ಸಾಗಿಸುವಂಥದ್ದು. ಅಪ್ಪ ಇದ್ರೂ ಕೂಡ ಎಷ್ಟು ಬೇಜವಾಬ್ದಾರಿಯಾಗಿ ನಡ್ಕೊಳ್ತಾರೆ ಅನ್ನೋದು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ. ಈ ಸನ್ನಿವೇಶದಲ್ಲಿ ಯಾಕೆ ನಾನು ದುರದೃಷ್ಟವಂತರ ಪದ ಬಳಸ್ತೆ ಅಂತಂದ್ರೆ ಅವ್ರಿಗೆ ತುಂಬಾ ಅನುಭವಗಳಾಗ್ತದೆ. 8 ವರ್ಷದಿಂದ ಹುಡುಗಂಗಿಡ ಹಿಡಿದು ಅವ್ರ ಕಾಲೇಜ್ ಮೆಟ್ಲು 10ವರೆಗೂ ಕೂಡ ಎಷ್ಟು ಅನುಭವಗಳಾಗ್ತವೆ ಅಂದ್ರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಷ್ಟೊಂದು ಅನುಭವ ಆಗೋದು ನನ್ನ ಪ್ರಕಾರ ನಾನು ನೋಡ್ದಂಗೆ ನನ್ನ ಸುತ್ತಮುತ್ತ ವ್ಯಕ್ತಿಗಳಿಗೆ ತುಂಬಾ ಕಡಿಮೆ ಅಷ್ಟೊಂದು ಅನುಭವ ಆಗೋದು.
ಯಾಕಂದ್ರೆ ಒಂದ್ ಕಡೆ ಬಾಂಬೆಲ್ ಇರ್ತಾರೆ, ಒಂದ್ ಕಡೆ ಹುಬ್ಬಳ್ಳಿ ಇರ್ತಾರೆ, ಒಂದ್ ಕಡೆ ಇದೇ ಊರು ಸುತ್ತಾಡ್ತಿರ್ತಾರೆ, ಮೈಸೂರಲ್ಲಿ ಇರ್ತಾರೆ, ಮತ್ತೆ ಬೆಂಗಳೂರು ಹೋಗ್ತಾರೆ, ಮತ್ತೆ ಅಲ್ಲಿಂದ ಇನ್ನೆಲ್ಲೋ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ವ್ಯಾಪಾರ ಮಾಡ್ಬೇಕು ಅಂತಾರೆ, ಮತ್ತೆ ಹೋಟ್ಲಿಗೆ ಹೋಗ್ತೀನಿ ಅಂತಾರೆ, ಮತ್ತೆ ಇನ್ನೆಲ್ಲೋ ಮುಂಬೈಗೆ ಹೋಗ್ತೀನಿ, ಅಲ್ಲಿ ಗಿರಣಿ ಸ್ಥಾಪಿಸ್ತೀನಿ ಅಂತ ಆ ಮನಸ್ಥಿತಿಗಳು ಅವ್ರನ್ನ ಹಲವಾರು ಜೀವನದ ಮೆಟ್ಲುಗಳನ್ನ ದಾಟಕ್ಕೆ ಅನುಕೂಲ ಮಾಡ್ತು. ಆಗ ಅನುಭವಗಳನ್ನ ಅಂತ ಸಂದರ್ಭದಲ್ಲಿ ಅವರಿಗೆ ಲಲಿತ ಕಲೆಗಳ ಪರಿಚಯನೂ ಕೂಡ ಆಯ್ತು. ಉದಾಹರಣೆಗೆ ಅವ್ರಿಗೆ ನಾಟಕದ ಹುಚ್ಚು, ಚಿಕ್ಕ ವಯಸ್ಸಿಂದನೂ ಕೂಡ ಎಲ್ಲ ನಾಟಕ ಆದ್ರೂ ಕೂಡ ಹೋಗುವಂತ ಹುಚ್ಚು, ನಾಟಕವನ್ನ ಪ್ರಾಕ್ಟೀಸ್ ಮಾಡುವಂತ ಹುಚ್ಚು, ಅವರು ಮಾಡುವಂತ ಡೈಲಾಗ್ಗಳನ್ನ ಆಯ್ತು ಸರಿ ಇಲ್ಲ ಡೈಲಾಗ್ ನಾನೇ ಹೇಳ್ತೀನಿ ಅಂತ ಅವರ ಸೃಷ್ಟಿ ಮಾಡುವಂತ ಹುಚ್ಚು. ಸೊ ಈ ರೀತಿ ಹುಚ್ಚು ಅಲ್ಲಿ ನಾಟಕದ ಹುಚ್ಚು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಆಟೋಮೆಟಿಕಲಿ ನಾಟಕ ಜೊತೆಗೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ, ಸಂಗೀತ ಸ್ಟಾರ್ಟ್ ಆಗುತ್ತೆ, ನೃತ್ಯ ಇದ್ಬಿಡುತ್ತೆ, ಎಲ್ಲ ಆಟೋಮೆಟಿಕ್ ಬರುತ್ತೆ. ಇನ್ನು ಕುಸ್ತಿನೂ ಸಖತ್ ಇಷ್ಟ ಅವ್ರಿಗೆ. ನಿಮ್ಗೆ ಗೊತ್ತಿದೆ ಮೈಸೂರಿನ ಕುಸ್ತಿ ಬಗ್ಗೆನೇ ಒಂದ್ ಸ್ವಲ್ಪ ಡೀಟೇಲ್ ಆಗೇ ಬರೀತಾರೆ. ಭೀಮಕಾಯದ ಸ್ಟಾರ್ಟ್ ಆಗ್ತಾವಲ್ಲ, ಆಮೇಲೆ ಹುಬ್ಬಳ್ಳಿ ಕುಸ್ತಿ ಬಗ್ಗೆ ಹೆಮ್ಮೆ ಪಡ್ಕೊಂಡು ಬರೀತಾರೆ. ಸೊ ಈ ರೀತಿ ಒಂದೊಂದು ಜೀವನದ ಮೆಟ್ಟಲುಗಳಲ್ಲಿ ಅವರು ಸಂಗೀತನೇ ಇರ್ಬೋದು, ಚಿತ್ರಕಲೆ, ವಿಶೇಷವಾಗಿ ಜಲಪಾತ. ಜಲಪಾತ ನೀವ್ ಹೇಳ್ದಂಗೆ ಅದ್ಭುತವಾದ ಕಾದಂಬರಿ ಜಲಪಾತ ಅಂತೂ. ಅದರಲ್ಲಿ ಚಿತ್ರಕಲೆಯನ್ನ ಚಿತ್ರಿಸುವಂಥದ್ದು, ಆ ಚಿತ್ರಕಾರ ಹೇಗೆ ಚಿತ್ರದ ಅಭಿವ್ಯಕ್ತಿಯನ್ನ ಕೊಡ್ತಾನೆ ಅಂತ ನಮ್ಮ ಜೀವನದ ಕಾಮವನ್ನೇ ಉದ್ದೇಶವಾಗಿ ಇಟ್ಕೊಂಡು ಹೇಳ್ತಾರಲ್ಲ, ಅದನ್ನ ಯಾವ ಸಾಹಿತಿಯೂ ಕೂಡ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿ ಜಲಪಾತದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಅಲ್ಲಿ ಡಾಕ್ಟರ್ ಒಬ್ಬ ಬರ್ತಾನೆ, ಅದೇ ವಂಶವಾಹಿಗಳು ಓದಿಲ್ಲ ಅನ್ಸುತ್ತಲ್ಲ ಇನ್ನು ಕಂಪ್ಲೀಟ್. ಡಾಕ್ಟರ್ ಬರ್ತಾನೆ, ಆ ವಂಶವಾಹಿಗಳನ್ನ ಅಧ್ಯಯನ ಮಾಡುವಂತ ವ್ಯಕ್ತಿ, ನಾನು ಫ್ಯೂಚರ್ ಆಗಿ ನನ್ನ ಮಗುನ್ನ ಈ ತರದ್ದೇ ವ್ಯಕ್ತಿಯನ್ನ ಮಾಡ್ಕೋಬೇಕು, ಬಲಿಷ್ಠವಾದಂತಹ ಅಂಡಾಣುವಿನಿಂದ ಬಲಿಷ್ಠವಾದ ವೀರ್ಯಾಣು ಮಿಕ್ಸ್ ಮಾಡ್ಕೊಂಡು ನಾವು ಅದ್ಭುತವಾದ ಮಗುವನ್ನೇ ಪಡ್ಕೋಬೇಕು ಅನ್ನೋ ಥಿಂಕಿಂಗ್ ಇರುವಂತವನಿಗೆ ಏನಾಗುತ್ತೆ ಅಂತ ಅದ್ಭುತವಾಗಿ ಜಲಪಾತ ಕಾದಂಬರಿ ಹೇಳ್ತಾರೆ. ಎಸ್ ಎಸ್. ಸೊ ಇಲ್ಲೆಲ್ಲ ಏನಕ್ಕಪ್ಪ ಹೇಳ್ತಿದ್ದೀನಪ್ಪ ಅಂದ್ರೆ, ಇಲ್ಲಿ ಪ್ರತಿಯೊಂದು ಅಲ್ಲೂ ಚಿತ್ರಕಲೆ ಕಾಣುತ್ತೆ ನಮ್ಗೆ. ಆ ಚಿತ್ರಕಲೆ ಜಲಪಾತ ಹೇಗೆ ದುಮ್ಮಿಕ್ಕುತ್ತೋ ಹಾಗೆ ತನ್ನ ಅಭಿವ್ಯಕ್ತಿಯು ಕೂಡ ದುಮ್ಮಿಕ್ಕುತ್ತೆ ಅಂತ ಜಲಪಾತದಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮಂದಿರದಲ್ಲಿ ಗುರು ಶಿಷ್ಯರ ಸಂಬಂಧದಲ್ಲೂ ಕೂಡ ದೈಹಿಕ ವಾಂಚಲೆಯನ್ನ ಎಷ್ಟು ಸೊಗಸಾಗಿ ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ, ಅದೊಂದು ಸಾಮಾನ್ಯನ ಗುರು ಶಿಷ್ಯರ ನಡುವೆ ಎನ್ನುವಂತ ರೀತಿಲಿ ಹೇಳ್ಕೊಂಡು ಹೋಗಿ ಅದು ತಪ್ಪು ಅಂತಾನೂ ಕೂಡ ಖಂಡಿತವಾಗಿ ಹೇಳ್ತಾರೆ. ಸೊ ಅದು ಒಬ್ಬ ಸಾಹಿತ್ಯದಲ್ಲಿರುವಂತಹ ಗಟ್ಟಿತನ. ಯಾವ್ದನ್ನು ತಪ್ಪು ಅಂತಾನೆ ಹೇಳಲ್ಲ, ಯಾವ್ದನ್ನು ಸರಿ ಅಂತಾನೆ ಹೇಳಲ್ಲ. ಆ ತಪ್ಪುಗಳನ್ನ ತಪ್ಪು ಮಾಡ್ಕೊಂಡು ಕೊನೆಗೊಂದ್ಸಲಿ ಎಂಡಿಂಗ್ ಸಮಯಕ್ಕೆ ಬಂದಾಗ ಖಂಡಾಘೋಷವಾಗಿ ನಾನು ಮಾಡಿದ ತಪ್ಪು ಅಂತ ಮನವರಿಕೆ ಆಗುವ ರೀತಿಯಲ್ಲಿ ಆಗುತ್ತಲ್ಲ. ಸೊ ಅದನ್ನ ಅದರಲ್ಲೂ ಲಲಿತ ಕಲೆಗಳ ಮೂಲಕ ಮಾಡ್ತಾರಲ್ಲ. ಮಂದಿರದಲ್ಲಿ ಸಂಪೂರ್ಣವಾಗಿ ಸಂಗೀತದ ಬಗ್ಗೆ, ಸೊ ಈ ತರದ ಲಲಿತ ಕಲೆಗಳ ಬಗ್ಗೆ ಮಾಡ್ತಾರಲ್ಲ, ಸೊ ಅದ್ಭುತವಾಗಿದೆ. ಇನ್ನು ಯಾವುದು ಸಾರ್ಥದಲ್ಲೂ ಅಷ್ಟೇ ನೃತ್ಯ ಕಾನ್ಸೆಪ್ಟ್ ಎಲ್ಲ ಬರ್ತದೆ, ಚಂದ್ರಿಕೆ ಕೃಷ್ಣ ನೃತ್ಯಗಳೆಲ್ಲ ಬರ್ತದಲ್ಲ. ಸೊ ಅವೆಲ್ಲ ಪಾತ್ರಗಳಲ್ಲೂ ಕೂಡ ಚೆನ್ನಾಗಿ ಅದ್ಭುತವಾಗಿ ಇವ್ರ ಕಾದಂಬರಿಗಳಲ್ಲಿ ಲಲಿತ ಕಲೆಗಳು ಅಭಿವ್ಯಕ್ತಗೊಳ್ತೇವೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಏನು ಅನಿಸ್ತದೆ? ಅವರು ಹುಡುಗನಾಗಿದ್ದಾಗ ಅದರಲ್ಲೂ ಕೂಡ ಅವರು ಏನು ಗೃಹಭಂಗದಲ್ಲಿ ಏನು ತಮ್ಮ ಅವತಾರವನ್ನು ಶುರು ಮಾಡ್ತಾರೆ. ಅಲ್ಲಿಂದ ತಮ್ಮ ಬಿತ್ತಿನಲ್ಲಿ ಹೇಳ್ತಾ ಬಂದಂಗೆ ಸುತ್ತಮುತ್ತ ಯಾವುದೇ ನಾಟಕಗಳಿದ್ರೆ ಹೋಗ್ತಕ್ಕಂಥದ್ದು, ಅವುಗಳ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡೋದು. ಅಲ್ಲಿಂದ ಮುಂದೆ ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತದ ಕಲಿತಿದ್ದು ವಿಶೇಷ ಒಲವನ್ನ ಇಟ್ಕೊಂಡು ತಮ್ಮ ವೃತ್ತಿಯ ಸಂದರ್ಭದಲ್ಲಿ ಇದೊಂದು ಘಟನೆ ಹೇಳ್ತಾರಲ್ಲ, ಗಂಗೂಬಾಯಿ ಹಾನಗಲ್ರವರ ಸನ್ನಿವೇಶ ಸಂಗೀತ ಕೇಳಲಿಕ್ಕೆ ಮೈಸೂರಲ್ಲಿ ಎಲ್ಲೋ ಒಂದು ಘಟನೆಗೆ ಹೋಗಿರ್ತಾರೆ. ಅಂತ ಸಮಯದಲ್ಲಿ ಆ ಗಂಗೂಬಾಯಿ ಅನಗಲ್ ಅವರು ನನಗೋಸ್ಕರನೇ ಹಾಡ್ತಿದ್ರು ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಿದ್ದೆ ನಾನು ಅಂತ ಹೇಳ್ತಾರಲ್ಲ, ಅಲ್ಲೇ ಗೊತ್ತಾಗುತ್ತೆ ಹಿಂದೂಸ್ತಾನಿ ಸಂಗೀತ ಎಷ್ಟು ಇಷ್ಟಪಡ್ತಿದ್ರು ಅಂತ. ಇನ್ನ ಪೇಂಟಿಂಗ್ ಬಗ್ಗೆ ಅಂದ್ರೆ ಅವ್ರು ಹೇಳ್ತಾರಲ್ಲ, ಈಗ ಆರ್ಟ್ ಅಲ್ಲಿ ನಮಗೆ ಮೇಜರ್ ಆಗಿ ಕಾಣಿಸ್ತಕ್ಕಂಥದ್ದು ನೃತ್ಯ, ಸಂಗೀತ, ಚಿತ್ರಕಲೆ. ಈ ಪೇಂಟಿಂಗ್ ಅಂತ ಬಂದಾಗ ಇದು ತುಂಬಾ ವಿವರಾತ್ಮಕವಾಗಿ ಪೇಂಟಿಂಗ್ ಅನ್ನ ಬ್ರೇಕ್ ಆಗಲ್ಲ. ಆದ್ರೆ ನೀವು ಹೇಳ್ದಂಗೆ ಈಗ ಇದರಲ್ಲಿ ನಾನು ಜಲಪಾತದಲ್ಲಿ ಸ್ವಲ್ಪ ಓದ್ತೀನಿ. ಅವನು ಪೇಂಟರ್ ಇರ್ತಾನೆ, ಅವನಿಗೆ ಸ್ಪೆಷಲ್ ಪರ್ಮಿಷನ್ ಇರ್ತಾನೆ, ನೀವು ಮನೇಲೇ ಇದ್ದು ಪೇಂಟಿಂಗ್ ಮಾಡಬಹುದು. ಯಾಕೆ ಮನೇಲಿ ಪೇಂಟಿಂಗ್ ಮಾಡಬಹುದು ಅಂತಂದ್ರೆ, ನಿನ್ ಮನೆ ಹತ್ರನೇ ನನಗೆ ಸ್ಫುರಣೆ ಜಾಸ್ತಿ ಆಗತ್ತೆ, ನಾನು ಅದ್ರನ್ನ ಸಮುದ್ರ ನೋಡ್ಕೊಂಡಿದ್ದೆ ಜಾಸ್ತಿ ಕಾನ್ಸಂಟ್ರೇಷನ್ ಬೆಳೆಯುತ್ತೆ, ನಾನು ಇಂಟೆನ್ಸಿವ್ ಚಿತ್ರ ಬರೀತೀನಿ ಅಂತ ಒಂದು ಕಾರಣಕ್ಕೆ ಅವನಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಅದು ಬಿಟ್ರೆ ಇನ್ನು ಸಾರ್ಥಕ್ ಬಂದ್ರೆ, ಸಾರ್ಥದಲ್ಲಿ ಅದರಲ್ಲೂ ಕೂಡ ನೃತ್ಯವನ್ನೇ ಪ್ರಧಾನವಾಗಿ ಸಾರ್ಥದಲ್ಲಿ ತೋರಿಸ್ತಾ ಹೋಗ್ತಾರೆ. ಚಂದ್ರಿಕೆ ಈತ ಹೋಗ್ತಕ್ಕಂಥದ್ದು, ಅವನು ನಾಗಭಟ್ಟ ಹೋಗ್ತಕ್ಕಂಥದ್ದು, ಅವಳ ಜೊತೆ ಇವನು ಕೃಷ್ಣ ಅಂದ್ರೆ ಮನುಷ್ಯ ಅದು ಯಾವ ಮಟ್ಟಿಗೆ ಆಗುತ್ತೆ ಅಂತಂದ್ರೆ, ಪೇಂಟರ್ ಕೂಡ ಇವನ್ನೇ ಚಿತ್ರವನ್ನ ಪೇಂಟ್ ಮಾಡಿ ಇವನ್ನೇ ಕೃಷ್ಣ ಅಂತ ಮಾರಿದ್ರೆ, ಅದ್ರಲ್ಲೂ ಕೂಡ ಬೇರೆ ಕೃಷ್ಣ ಬಂದ ನನಗೆ ಈ ಕೃಷ್ಣ ಬೇಡ, ಈ ಕೃಷ್ಣ ಬೇಕು ಅಂತ ತಗೊಳ್ತಕ್ಕಂಥದ್ದು. ಅಂದ್ರೆ ಪೇಂಟಿಂಗು ನೃತ್ಯವನ್ನ ಹೇಗೆ ತಗೊಂಡು ಹೋಗ್ತಕ್ಕಂಥದ್ದು. ಇನ್ನು ಅದು ಬಿಟ್ಟರೆ ನೀವು ಹೇಳೋದಂಗೆ ಮಂದ್ರದಲ್ಲಿ ಪದ ಕೂಡ ಸಂಗೀತ, ಅದರಲ್ಲೂ ಕೂಡ ಅವನು ಬೈತಕ್ಕಂಥ ವರ್ಡ್ಸ್ ಕೂಡ ಸಂಗೀತಮಯವಾಗಿ ಇರ್ತಕ್ಕಂಥದ್ದು. ಯಾಕೆಂದ್ರೆ ಅಕ್ಷರಗಳು ಕೂಡ ಸಂಗೀತವ. ಆಮೇಲೆ ಅಂದ್ರೆ ತುಂಬಾ ಇಷ್ಟ ಆಗೋದು ಸರ್ ನೀವು ಹೇಳ್ದಂಗೆ, ಸಂಗೀತವನ್ನ ಬೇಸಾಗಿಟ್ಕೊಂಡು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನ ಹೇಗೆ ವ್ಯಕ್ತಪಡಿಸ್ತಕ್ಕಂಥದ್ದು, ತನ್ನ ಭಾವನೆಗಳನ್ನ ಸಂಗೀತದ ಮೂಲಕ ಅಥವಾ ಸಂಗೀತ ಕಲಿತ ವ್ಯಕ್ತಿಯಾಗಿ ಅವನು ವ್ಯಕ್ತಪಡಿಸ್ತಕ್ಕಂಥ
ಪಾತ್ರವೂ ಕೂಡ ಅಲ್ಲಿ ಸಂಗೀತಮಯವಾಗ್ತಕ್ಕಂಥದ್ದು ನೋಡ್ಬೋದು. ಅದರಲ್ಲೂ ಕೂಡ ಆ ಹೆಣ್ಮಕ್ಳು ಪಾತ್ರಗಳು, ಅದ್ರಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳು ಪಾತ್ರಗಳಿಗೆ ಕಡಿಮೆ ಇಲ್ಲ. ಅಂದ್ರೆ ಪ್ರತಿಯೊಂದು ಪಾತ್ರಗಳು ಕೂಡ ಸಂಗೀತಮಯವಾಗ್ತಕ್ಕಂಥದ್ದನ್ನ ನಾವಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಪ್ರಮುಖವಾಗಿ ಆಮೇಲೆ ಇನ್ನ ಅಂಚು ಅಂಚು ಕಾದಂಬರಿನಲ್ಲಿ ಆರ್ಕಿಟೆಕ್ಟ್ ಅಂದ್ರೆ ವಾಸ್ತುಶಿಲ್ಪಿ. ಅಂದ್ರೆ ಸರ್ ಇವರು ಪ್ರತಿಯೊಂದು ಈಗ ಒಂದೊಂದು ಕಾದಂಬರಿಯಲ್ಲಿ ಒಬ್ಬೊಬ್ಬ ವ್ಯಕ್ತಿ ಇಟ್ಕೊಂಡು ಅದರಲ್ಲಿ ಅವ್ರು ನೋಡಿ ಅವನು ವಾಸ್ತುಶಿಲ್ಪಿ ಆಗಿದ್ದಕ್ಕೆ ಅಮೃತಳ ಪರಿಚಯ ಆಗುತ್ತೆ. ಅವಳು ಆ ಅರಮನೆ ಅಂತ ಬರೆದಿರ್ತಕ್ಕಂಥದ್ದು, ಒಬ್ಬಳೇ ಇರ್ತಕ್ಕಂಥದ್ದು, ಇಬ್ರು ಮಕ್ಳು ಇರ್ತಕ್ಕಂಥದ್ದು, ಮತ್ತೆ ನಾಯಿಗಳು, ಆ ಮನೆಯ ಒಂದು ವಾಸ್ತುಶಿಲ್ಪ, ಅದ್ರ ಬಗ್ಗೆ ಅವ್ನು ಸ್ಟಡಿ ಮಾಡ್ತಕ್ಕಂಥದ್ದು. ಅಂದ್ರೆ ಬದುಕಿನ ವ್ಯಕ್ತಿತ್ವದ ದುರ್ಬಲತೆಯನ್ನ ಆ ಮನೆಯ, ಯಾಕೆಂದ್ರೆ ಅವಳ ಎಕನಾಮಿಕ್ ಕಂಡೀಷನ್ಗೂ ಆ ಮನೆಗೂ ಎಲ್ಲೋ ಒಂದ್ ಕಡೆ ಸುಡಾಗ್ತಾ ಇರುತ್ತೆ, ಆದ್ರೆ ಅವಳಿಗೆ ಮನೆ ಬಿಡಾಗ್ತಿರಲ್ಲ. ಒಂದು ವಾಸ್ತುಶಿಲ್ಪ ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಅಂತಕ್ಕಂಥದ್ದು. ಹೀಗೆ ಅವರ ಕೃತಿಗಳಲ್ಲಿ ಸಂಗೀತ ಮಾತ್ರ ನೀವು ಹೇಳಿದಂಗೆ ಹೆಚ್ಚು ಕಡಿಮೆ ತಗೊಂಡೋಗಿದ್ದಾರೆ. ಇನ್ನ ನೃತ್ಯ ಕೆಲವೊಂದಷ್ಟು ಕೃತಿಗಳಲ್ಲಿ ಬಂದಿದೆ, ಇನ್ನ ಇದು ವಾಸ್ತುಶಿಲ್ಪ ಕೆಲವೊಂದು ಕೃತಿಗಳಲ್ಲಿ ಬಂದಿದೆ. ಬಟ್ ಸಂಗೀತ ಅವರೇ ಭೈರಪ್ಪನವರೇ ಸ್ವಭಾವ ಹೇಳಿದಂಗೆ ನಾನು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ತುಂಬಾ ಒಲವಿದೆ ಅನ್ಸ್ಕೊಂಡಿದ್ದೀನಿ. ಅದರಲ್ಲಿ ನಾವು ನೀವು ತಂತು ಓದಿಲ್ಲ, ತಂತುದಲ್ಲಿ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಒಂದು ಇನ್ಸ್ಟ್ರೂಮೆಂಟ್ ಆಗ್ತವೆ. ಅದರಲ್ಲೂ ಅವನು ಒಬ್ಬನನ್ನ ಅವನು ಲಾಂಚ್ ಮಾಡ್ಬೇಕಾಗಿರುತ್ತೆ. ಅವಳು ಹೀರೋಯಿನ್ ಬರ್ತಾಳೆ, ಅವಳು ಲಾಂಚ್ ಮಾಡ್ಬೇಕು ಅಂತಂದ್ರೆ ಒಂದು ದೊಡ್ಡ ಫಂಕ್ಷನ್ ಮಾಡ್ತಾರೆ. ಅಂದ್ರೆ ಸಂಗೀತವನ್ನ ಅದರಲ್ಲೂ ಈಗ ಕಮರ್ಷಿಯಲೈಸ್ಡ್ ಮಾಡಿ, ಅದು ನೀವು ತಂತ್ರದಲ್ಲಿ ನೀವು ಓದ್ಬೇಕು, ನಿಮ್ಗೆ ಅಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಅದೊಂದು ಕಾಣಿಕೆ, ಅದು ತುಂಬಾ ಚೆನ್ನಾಗಿದೆ. ಒಟ್ಟು ಭಾರತೀಯ ಎಲ್ಲಾ ಲಲಿತ ಕಲೆಗಳನ್ನು ಕೂಡ ಬಹುಶಃ ಭೈರಪ್ಪನವರ ಅಷ್ಟು ಅಥಾರಿಟೇಟಿವ್ ಆಗಿ ಬರ್ದಿರ್ತಕ್ಕಂತ ಇನ್ನೊಬ್ಬ ಸಾಹಿತ್ಯನ ನಾನು ಕೂಡ ಗಮನಿಸಿಲ್ಲ ಹೇಳ್ಬೋದು ಸರ್. ಹೀಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಇಲ್ಲಿ ನಿಮ್ಗೀಗ ಇದು ನಿಮ್ಮ ಪರ್ಸನಲ್ ಪ್ರಶ್ನೆ, ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ. ನಿಮಗೆ ಭೈರಪ್ಪನವರಲ್ಲಿ ಬಹಳ ಇಷ್ಟವಾದಂತಹ ಕಾದಂಬರಿ ಯಾವುದು? ಮತ್ತೆ ಮುಂದಿನ ಪ್ರಶ್ನೆ ಆಗಿದೆ, ಈ ಕಾದಂಬರಿಯನ್ನ ನೀವು ಏತಕ್ಕಾಗಿ ಇಷ್ಟಪಡ್ತೀರಾ? ಈ ಎರಡು ಪ್ರಶ್ನೆಗೆ ಒಂದ್ಸತಿ ಉತ್ತರ ಹೇಳ್ಬೋದು ಅಂದ್ಕೊಂಡಿದ್ದೀವಿ. ಆಕ್ಚುಲಿ ಸುಲಭವಾದ ಪ್ರಶ್ನೆ ಅಂತ ಅನ್ಸುತ್ತೆ, ಕಷ್ಟವಾದ ಪ್ರಶ್ನೆ. ಯಾಕೆಂದ್ರೆ ನಮ್ಮ ಖರ್ಜಿಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದು ಚಿಕ್ಕ ಮಗುವನ್ನ ಒಂದು ಆಟಿಕೆ ಸಾಮಾನ್ಯ ಅಂಗಡಿಗೆ ಕರ್ಕೊಂಡೋಗಿ ನೀನ್ ಯಾವ ಸಾಮಾನು ತಗೊಳಪ್ಪ ಅಂದ್ರೆ ಅದೆಲ್ಲದೂ ಬೇಕು ಅನ್ನುತ್ತ. ಹಂಗೆ ನಮ್ಮ ಪರಿಸ್ಥಿತಿ ಈಗ. ನಮ್ಗೆ ಯಾವ್ದು ಇಷ್ಟ ಇಲ್ಲ ಅಂತ ಕೇಳಿದ್ರೆ ಎಲ್ಲೋ ಸುಮಾರಾಗಿದೆ ಅಂತ ಹೇಳ್ಬೋದು ನಾವು. ಬಟ್ ಯಾವ್ದು ಇಷ್ಟ ಅಂತ ಕೇಳಿದಾಗ ಒಂದು ಹಿನ್ನೆಲೆಯಲ್ಲಿ ಪರ್ವ ಇಷ್ಟ ಆಗುತ್ತೆ, ಮತ್ತೊಂದು ಹಿನ್ನೆಲೆಯಲ್ಲಿ ತಬಲಿನ ಅದೇ ಮಗನೇ ಇಷ್ಟ ಆಗ್ತದೆ. ಈ ಎಲ್ಲ ಪ್ರಸ್ತುತ ಸನ್ನಿವೇಶಕ್ಕೆ ಜಲಪದ ಇಷ್ಟ ಆಗುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಯಾನ ಇಷ್ಟ ಆಗುತ್ತೆ, ಇನ್ನ ಗುರು ಶಿಷ್ಯರ ಸಂಬಂಧಕ್ಕೆ ಮುಂದ್ರ ಇಷ್ಟ ಆಗುತ್ತೆ. ಹೀಗೆ ಪ್ರತಿಯೊಂದು ಇಷ್ಟ ಆಗುತ್ತೆ. ಇನ್ನ ಸಾಮಾಜಿಕ ಜೀವನಕ್ಕೆ ಬಂದ್ರೆ, ನಮ್ಮ ಹಳ್ಳಿಗಾಡಿನ ಜೀವನಕ್ಕೆ ಬಂದ್ರೆ ಗೃಹಭಂಗ ಸಖತ್ ಇಷ್ಟ ಆಗುತ್ತೆ. ಇನ್ನು ನನ್ನ ವೈಯಕ್ತಿಕವಾಗಿ ನನ್ನ ಮನಸ್ಸಿನ ಭಾವನೆಗೆ ಹತ್ತಿರಕ್ಕೆ ಬಂದ್ರೆ ಸ್ವಲ್ಪ ತುಂಬಾ ಹತ್ತಿರಕ್ಕೆ ಟಚ್ ಆಗಿ ಇಷ್ಟ ಆಗುವಂತದ್ದು ಅಂತಂದ್ರೆ ನನಗನ್ಸಿದ ವಂಶವೃಕ್ಷ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅದು ಸಿನಿಮಾ ಕೂಡ ಆಗಿದೆ, ವಿಷ್ಣುವರ್ಧನ್ ರವರ ಮೊದಲ ಸಿನಿಮಾ. ಆ ಸಿನಿಮಾವನ್ನು ನೋಡಿದೆ ಒಂದ್ಸಲಿ ಕಾದಂಬರಿ ಓದಿದ ನಂತರ. ತುಂಬಾನೇ ಚೆನ್ನಾಗಿದೆ ಕಾದಂಬರಿ. ಯಾಕೆ ಚೆನ್ನಾಗಿದೆ ಅಂತ ನನಗನ್ನಿಸ್ತಪ್ಪ ಅಂತಂದ್ರೆ, ಆ ವಂಶವೃಕ್ಷದಲ್ಲಿ ನಾವು ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾನು, ನನ್ನದು, ನನ್ನ ವಂಶ, ನನ್ನ ಜಾತಿ, ನನ್ನ ಧರ್ಮ, ನನ್ನ ದೇಶ, ನನ್ನ ಭಾಷೆ, ಈ ರೀತಿಯ ಒಂದು ಅಹಂ ಕಟ್ಟುಪಾಡುಗಳನ್ನ ಇಟ್ಕೊಂಡ್ಬಿಟ್ಟಿರ್ತೀವಿ. ಪ್ರತಿಯೊಬ್ರು ಕೂಡ ಇಟ್ಕೊಂಡಿರ್ತೀವಿ. ಗ್ರೇಟ್ನೆಸ್, ನಾನ್ ಯಾರ ಮಗ ಗೊತ್ತಾ, ನನ್ನ ವಂಶ ಯಾವ್ದು ಗೊತ್ತಾ, ನಾನು ಎಲ್ಲಿಂದ ಹುಟ್ಟಿದಂಗೆ ಗೊತ್ತಾ, ನಾನು ಹೇಗಿದ್ದೆ ಗೊತ್ತಾ, ಈ ರೀತಿ ಚಿಂತನೆಗಳನ್ನು ಇರುವಂತಹ ಹಮ್ಮು ಬಿಮ್ಮುಗಳು ನಮ್ಮ ಮನುಷ್ಯನಿಗೆ ಸಹಜ ಗುಣ. ಸೊ ಅದನ್ನ ಬಿಟ್ಟುಕೊಟ್ಟು ಎಲ್ಲೋ ಒಂದ್ ಕಡೆ ಸತ್ಯವನ್ನ ಹೇಳುತ್ತಲ್ಲ ಕಾದಂಬರಿ, ಆ ಉದ್ದೇಶಕ್ಕೆ ವಂಶವೃಕ್ಷ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರ, ಆ ವಿಧವೆ ಮತ್ತೆ ಪುನರ್ವಿವಾಹ ಆಗುವಂತ ಕನ್ಸೆಪ್ಟ್ ಇರ್ಬೋದು, ಪ್ರೇಮಕ್ಕೆ ಸಿಲುಕಿ ವಿವಾಹ ಪಾತ್ಯಾಯಿನಿ, ಆ ಸನ್ನಿವೇಶ ಇರ್ಬೋದು. ಇದರಲ್ಲಿ ಬರುವಂತಹ ಕಾತ್ಯಾಯಿನಿ ಪಾತ್ರ ಶ್ರೀನಿವಾಸ ಶ್ರೋತ್ರಿ ಅವರ ಸೊಸೆ. ಶ್ರೀನಿವಾಸ ಶ್ರೋತ್ರಿ ಅವರು ಎಷ್ಟು ಮಡಿವಂತಿಕೆಯಲ್ಲಿ ತನ್ನ ವಂಶ ವೃಕ್ಷದ ಬಗ್ಗೆ ಹೆಮ್ಮೆ ಇಟ್ಕೊಂಡಿರ್ತಾರೆ. ನಮ್ಗೆಲ್ಲರಿಗೂ ಇರುವಂತೆ ಅಷ್ಟು ಹೆಮ್ಮೆ ಇಟ್ಕೊಂಡಿರುವಂತ ವ್ಯಕ್ತಿ ತಮ್ಮ ಹೆಂಡತಿಯಾದಂತ ಭಾಗೀರಥಮ್ಮ ಅವ್ರಿಗೆ ತುಂಬಾ ನ್ಯಾಯ ವ್ಯಕ್ತಿ. ನಾವ್ ಹೇಳ್ತೀವಲ್ಲ, ಉದಾತ್ತ ಚಿಂತನೆಗಳು ಇಲ್ಲೂ ಬರ್ತದೆ. ತನ್ನ ಹೆಂಡತಿಗೆ ತುಂಬಾ ನಿಷ್ಠನಾದಂತವನು. ಮರ್ಯಾದಾ ಪುರುಷೋತ್ತಮ ಹೇಗೆ ರಾಮ ಸೀತೆಗೆ ಸೀತರಾಗಿದ್ರು, ಹಂಗೆ ಭಗೀರಥಮ್ಗೆ ನಿಷ್ಠರಾಗಿದ್ದಂತ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಭಗೀರಥಮ್ಮನವರ ಆಸೆಯಂತೆ ಅಥವಾ ಅವರ ಅಪೇಕ್ಷೆಯಂತೆ ಲಕ್ಷ್ಮಿ ಜೊತೆ ಒಂದು ದಿನ ಮಲಗಲಿಕ್ಕೆ
ಒಂದು ಬೇಡಿಕೆ ಇಟ್ಟಾಗ್ಲೂ ಕೂಡ ಅದನ್ನ ನಿರಾಕರಿಸಿ ವಾಪಸ್ ಬಂದಂತ ವ್ಯಕ್ತಿ ತನ್ನ ವಂಶದ ಬಗ್ಗೆ ಹಿಂದಿನ ಕಥೆಯನ್ನ ಕೇಳಿದಾಗ ಏನಾಗ್ತಾನೆ ಅಂತ. ಹೌದು, ಅಂದ್ರೆ ಅದರಲ್ಲೂ ಅದ್ರ ಕೊನೆ ಎಂಡಿಂಗ್ ಸರ್ ತುಂಬಾ ತುಂಬಾ ಭಯಾನಕ. ಯಾಕಂದ್ರೆ ಕಾತ್ಯಾಯಿನಿ ವಿಧವೆ ಆಗಿದ್ದು ಕಾಲೇಜ್ಗೆ ಹೋಗೋದನ್ನ ವಿರೋಧಿಸ್ತಿ, ಅನಂತರ ಮತ್ತೊಬ್ಬರ ವ್ಯಕ್ತಿ ರಾಜರಾಯರನ್ನ ಮದುವೆ ಆಗುವಂತ ಸನ್ನಿವೇಶದಲ್ಲೂ ಕೂಡ ವಿರೋಧಗಳು ವ್ಯಕ್ತ ಆಗಿ ಅಲ್ಲಿ ಅವರು ಬಸರಿ ಆಗೋದು, ಅಲ್ಲಿ ವಿರೋಧ ಅಂತ ಹೇಳಿದಾಗ ತುಂಬಾ ವಿರೋಧಿಸಲ್ಲ, ಅಲ್ಲ ಇವರು ವಿರೋಧಿಸಲ್ಲ, ತುಂಬಾ ಚೆನ್ನಾಗಿದೆ, ನೈತಿಕವಾಗಿ ವಿರೋಧ ಇರುತ್ತೆ. ನೈತಿಕ ಉದಾತ್ತ ಚಿಂತನೆಗಳು ಅದೇ ಶ್ರೀನಿವಾಸ ಶಿವತ್ರಿಗಳು ಫಸ್ಟ್ ವಿರೋಧವನ್ನೇ ತೋರಿಸಿದ್ರು ಕೂಡ ಆಮೇಲೆ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಅಕ್ಸೆಪ್ಟ್ ಅದೇ ಆ ಕಾಲದಲ್ಲಿ ವಿಧವಾ ವಿವಾಹವನ್ನ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಇತ್ತಲ್ಲ. ಅಲ್ಲ ಅಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ನಾನು ಎಂಡಿಂಗ್ ಹೇಳ್ತಿರೋದು ಅದನ್ನೇ. ಇವೆಲ್ಲವೂ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಮೂಲ ಮನಸ್ಥಿತಿ ಏನಾಯ್ತಪ್ಪ ಅಂದ್ರೆ ಅವರ ಹಿಂದಿನ ಘಟನೆಗಳು, ಅವ್ರ ಅಮ್ಮ, ಅವ್ರು ಯಾರು ದಾಸಯ್ಯ ಬಂದಿದ್ದು, ಆ ಒಂದು ಪತ್ರ ಮತ್ತು ಆ ಸನ್ನಿವೇಶ ಸಿಗುತ್ತಲ್ಲ, ಸೊ ಆ ಸನ್ನಿವೇಶ ಸಿಕ್ಕದ ನಂತರ ಅವ್ರು ಸಂಪೂರ್ಣವಾಗಿ ತನ್ನ ವಂಶದ ಬಗ್ಗೆ, ತನ್ನ ವಂಶವೃಕ್ಷದ ಬಗ್ಗೆ, ಅಥವಾ ಟೋಟಲ್ ನಮ್ದು ಅಂತಲ್ಲ, ಟೋಟಲ್ ಎಲ್ಲರ ವಂಶವೃಕ್ಷದ ಬಗ್ಗೆ ಎಲ್ಲೋ ಒಂದ್ ಕಡೆ ಬಿಗ್ಮಾನಗಳೆಲ್ಲ ದಾರಗಳು ಕೊಳಚಿ ಕಿತ್ಕೊಂಡ್ಬಿಡುತ್ತೆ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮನುಷ್ಯನಾದವನಿಗೆ, ನಮ್ಮ ಕುವೆಂಪು ಹೇಳ್ದಂಗೆ ಮನುಷ್ಯ ಜಾತಿ ತಾನೊಂದೇವಲ್ಲ, ನಮ್ಮ ಪಂಪ ಹೇಳೋರಲ್ಲ ಹಂಗೆ, ವಿಶ್ವಪಥ ಮನುಜ ಮತ, ನಮ್ದೆಲ್ಲ ಒಂದೇ ಮತ. ಆ ಹಿನ್ನೆಲೆಯಲ್ಲಿ ವಂಶವೃಕ್ಷ ಅತ್ಯದ್ಭುತವಾದ ಕಾದಂಬರಿ. ಅದರಲ್ಲೂ ನನಗೆ ಮನಸ್ಸಿಗೆ ಟಚ್ ಮಾಡಿದಂತ ಕಾದಂಬರಿ. ಯಾಕೆಂದ್ರೆ ನಮ್ಮ ಅದರಲ್ಲಿ ಬರ್ತಾರಲ್ಲ, ನಮ್ಮ ಯಾರು ರಾಜಾರಾಮರ ಅಣ್ಣ ಸದಾಶಿವರಾಯರು ಅದ್ಭುತ ಕೃತಿಗಳನ್ನ ಬರೀತಾರೆ, ಇತಿಹಾಸ. ಅದರಲ್ಲೂ ನಮ್ಮ ತನ್ನ ಶಿಷ್ಯ ಅಥವಾ ಜೊತೆಗಿರುವಂತ ವ್ಯಕ್ತಿ ಕರುಣಾರತ್ನವರ ಸಹಾಯದಿಂದ ಅತ್ಯದ್ಭುತ ಕೃತಿಗಳನ್ನ ಬರೀತಾರೆ. ಅವರ ಮಗನಿಗೆ ಅದರ ಒಂದು ಸಾಲಿನ ಪ್ರಚನೆ ಇರಲ್ಲ. ಯಾವ ರೀತಿ ಚಿತ್ರಿತವಾಗುತ್ತೆ ಅಂದ್ರೆ ಎಷ್ಟೊಂದೆಲ್ಲ ಓದ್ಕೊಂಡ್ ಬಂದ್ರೆ ಮಗ ಏನ್ ಹೇಳ್ತಾ ಅಂತ ನಮಗೂ ಕ್ಯೂರಿಯಾಸಿಟಿ ಬರುತ್ತೆ. ಆ ಕಾನ್ಸೆಪ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಎಷ್ಟು ಜೀವನದ ಮಿತಿಕ್ ಅಂತೀವಂತೀವಿ ನಾವು, ವೈರುಧ್ಯಗಳನ್ನ ಎಷ್ಟು ಹೇಳ್ತಾರೆ ಅಂತ ಹೇಳಿ ನಾವೆಲ್ಲ ಈ ಕಾದಂಬರಿ ಮೂಲಕ ಅದ್ಭುತವಾದ ಪಾಠ ಕಲಿಬಹುದು. ನಮಗೆ ಸ್ಮಶಾನ ವೈರಾಗ್ಯ ಯಾವಾಗ ಸಾವಿಗೆ ಬರುತ್ತೋ ಅದಕ್ಕಿಂತ ಮುಂಚೆನೆ ವೈರಾಗ್ಯ ಚಿಂತನೆಗಳು ಕುತ್ಕೊಳ್ಳಲ್ಲೇ ಬರ್ಬೋದು ಅನ್ನೋ ದೃಷ್ಟಿಯಿಂದ ತುಂಬಾ ಇಷ್ಟ ಆಯ್ತು ಕಾದಂಬರಿ ವಂಶವೃಕ್ಷ. ಪ್ರತಿಯೊಂದು ಪಾತ್ರನೂ ಅಷ್ಟೇ, ಯಾವ ಪಾತ್ರ ಅನ್ನೋದು ಬಿಡಂಗಿಲ್ಲ ಬಿಡಿ, ಅಷ್ಟು ಅದ್ಭುತವಾಗಿ ಚಿತ್ರಿಸೋರು. ಅದರಲ್ಲೂ ಕೂಡ ಮೈಸೂರು ನಂಜನಗೂಡು, ಆ ಸುತ್ತಮುತ್ತಲ ಸನ್ನಿವೇಶಗಳು, ಅಲ್ಲಿದ್ದಂತಹ ಬ್ರಾಹ್ಮಣ ಕುಟುಂಬಗಳ ಪರಿಸರಗಳು, ಅವರ ಮನಸ್ಸಿನ ವೈರುಧ್ಯಗಳು, ಸೊ ಕಾಲೇಜಿನ ಚಿಂತನೆಗಳು, ಆ ಮೈಸೂರಿನ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ಚಿಂತನೆಗಳು, ಆ ಓದುಗರ ಮನಸ್ಥಿತಿ ಹೇಗಿರುತ್ತೆ, ಮನೆಯಲ್ಲಿರುವಂತಹ ಸಂಸ್ಕಾರಯುತ ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ, ಇವೆಲ್ಲವನ್ನ ಅದ್ಭುತವಾಗಿ ವ್ಯತ್ಯಾಸಗಳ ಜೊತೆಯಲ್ಲಿ ಜಾಯಿಂಟ್ ಮಾಡುವಂತ ಚಿಂತನೆ ಇದೆಯಲ್ಲ. ನನಗೆ ಅನ್ಸುತ್ತೆ ನೀವು ಡಿಗ್ರಿನ ಅಲ್ಲಿ ಮೈಸೂರಲ್ಲಿ ಮಾಡಿದ್ರಿಂದ ನಿಮ್ಗೆ ಎಲ್ಲೋ ಒಂದ್ ಕಡೆ ಆ ನೆಲೆನೂ ಕೂಡ ಅದು ಸಾಧ್ಯತೆ ಇದೆ ಅಂತ. ಸೊ ಅದರಿಂದ ಮೋಸ್ಟ್ಲಿ ಆ ಉದ್ದೇಶಕ್ಕೋಸ್ಕರ ವಂಶವೃಕ್ಷ ಇಷ್ಟ ಆಯ್ತೆ ಹೊರತು ಅದು ಬಿಟ್ರೆ ಇನ್ಯಾವ್ದು ಇಷ್ಟ ಆಗಿಲ್ಲ ಅಂತಲ್ಲ. ಪ್ರತಿಯೊಂದು ಕಾದಂಬರಿಗಳು ಕೂಡ ತುಂಬಾ ಅದ್ಭುತವಾಗಿದೆ, ತುಂಬಾನೇ ಚೆನ್ನಾಗಿದೆ. ನಾನು ಆಕ್ಚುಲಿ ಜಲಪಾತನ ಹೇಳ್ಬೇಕು ಅಂದ್ಕೊಂಡೆ, ತುಂಬಾ ಅದ್ಭುತವಾದ ಕಾದಂಬರಿ, ಆದ್ರೆ ಅದಕ್ಕೆ ಒಂದು ಚೂಟ್ ಟಚ್ ಆಗಿದ್ದವ್ರು ಇದು ಅಲ್ವಾ ಅಂತ ಹೇಳಿ ಈ ಕಾದಂಬರಿನ ಹೇಳಿದೆ. ಹಂಗೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನೀವು ಹೇಳ್ದಂಗೆ ನಂದು ಅದೇ ಪಿಕ್ ಮಾಡಿ ಅಂತಂದ್ರೆ ಯಾವ್ದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಭಿತ್ತಿಯಿಂದ ಆರಂಭಗೊಂಡು ಸರ್, ಯಾಕೆಂದ್ರೆ ಎಲ್ಲಾ ಕಾದಂಬರಿಗಳಿಂದ ಭಿತ್ತಿ ಮೇನ್, ಅದು ಭಿತ್ತಿ ಆಧಾರ ಅವರ ಹುಟ್ಟನ್ನ ಹೇಳುತ್ತೆ, ಅಂದ್ರೆ ಹುಟ್ಟು ಹಿನ್ನೆಲೆ ಅಥವಾ ಅವ್ರ ಬದುಕು ಅವ್ರ ಭಾವನೆಯನ್ನ ಹೇಳ್ತಾ ಹೋಗುತ್ತೆ ಸರ್. ಆದ್ರೆ ಭಿತ್ತಿ ಬರೆಸ್ಕೊಂಡಿದ್ದು ಭೈರಪ್ಪನವರಲ್ಲ, ಅಲ್ಲ ಭಿತ್ತಿ ಬರ್ದವರು ಭೈರಪ್ಪನವರಲ್ಲ, ಭಿತ್ತಿ ಹುಟ್ಟಿದ್ದು ಈ ಎಲ್ಲಾ ಕಾದಂಬರಿಗಳ ಮೂಲಕ. ಯಾಕೆಂದ್ರೆ ಈ ಕಾದಂಬರಿ ಲೋಕದಲ್ಲಿ ಭೈರಪ್ಪನವರು ಪ್ರಸ್ತುತರಾಗಿ ಅದಾದ್ಮೇಲೆ ಇವ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕಪ್ಪ ಅಂತ ವ್ಯಕ್ತಿಗಳು ಬಂದಾಗ ಭಿತ್ತಿ ಹೊಡ್ತು. ಯಾಕೆಂದ್ರೆ ನನಗೆ ಹುಟ್ಟು ಅಂತಕ್ಕಂಥದ್ದು ನಾನು ಯಾವಾಗಲೂ ಕೂಡ ಕುವೆಂಪು ಹೇಳ್ದಂಗೆ ಹುಟ್ಟು ಅಂದ್ರೆ ಏನಪ್ಪಾ ಅಂತಂದ್ರೆ ಏನು, ಬದುಕಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಪ್ರಶ್ನಾರ್ಥಕಗಳ ಎರಡು ಆಶ್ಚರ್ಯ ಸೂಚಕ ಚಿಹ್ನೆಗಳ ಮಧ್ಯೆ ಇರ್ತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆಗೆ ಹುಟ್ಟನ್ನು ಅವ್ರ ಆಶ್ಚರ್ಯ ಚಿಹ್ನೆ ಅಂತ ಹೇಳ್ತಾರೆ. ಆಮೇಲೆ ಹುಟ್ಟಿಗೆ ತೀರ ವಿಶೇಷತೆ ಇಲ್ಲ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಹುಟ್ಟನ್ನ ಸಂಭ್ರಮಿಸೋ ಅವಶ್ಯಕತೆನೂ ಇಲ್ಲ ಅಂತ ನಾವು ಹೇಳ್ಬೋದು. ಆದ್ರೆ ಈ ಭಿತ್ತಿಯಿಂದ ಮೊದಲುಗೊಂಡು ಅವರ ಎಲ್ಲಾ ಕಾದಂಬರಿ ಸರ್ ಯಾವ್ದನ್ನ ತೆಗೆದು ಈಗ ಇದು ಬೇಡ ಅಂತ ತೆಗೆದಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಆದ್ರೆ ನೀವ್ ಹೇಳ್ದಂಗೆ ಹಿನ್ನೆಲೆ ಅಥವಾ ಬದುಕಿನ ಆರಂಭವಾಗಿ ನನಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು, ನನಗೆ ಪಿಕ್ ಮಾಡಂತಂದ್ರೆ ನಾನ್ ತಗೊಂತಕ್ಕಂಥದ್ದು ಗೃಹಭಂಗ. ಯಾಕೆ ಗೃಹಭಂಗವನ್ನ ತಗೋತೀನಿ ಅಂತಂದ್ರೆ ಸರ್, ಮೊದಲು ನಾವು ತಿಪ್ತೂರವರು, ನಮ್ಮ ಸುತ್ತಮುತ್ತ ನಮ್ಮ ಊರಿಂದ ಕತೆ ಅಥವಾ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಕತೆ, ನಮ್ ಕಣ್ಣು ಮುಂದೆ ಕಂಡಂತಹ ಕತೆ ಅಥವಾ ನಾವು ನೋಡ್ತಿರ್ತಕ್ಕಂಥ ಕತೆ, ಜೊತೆಗೆ ಭಾಷೆ. ಭೈರಪ್ಪನವ್ರು ಬಳಸೋ ಭಾಷೆ ನಮಗೂ ತುಂಬಾ ಹತ್ತಿರದ ಸಂಬಂಧ. ಯಾಕೆಂದ್ರೆ ಆ ಭಾಷೆಯನ್ನ, ಆ ಬದುಕನ್ನ ಎಲ್ಲ ಒಂದ್ ಕಡೆ ನಾವು ಕಣ್ಣು ಮುಂದೆ ನೋಡ್ತಕ್ಕಂಥವ್ರು. ಸೊ ಅದರಲ್ಲೂ ಕೂಡ ನಾನು ಭೈರಪ್ಪನವರ ಲೋಕಕ್ಕೆ ಎಂಟ್ರಿ ಆಗಿದೆ ಗೃಹಭಂಗದಿಂದ. ಇದನ್ನ ತುಂಬಾ ಖುಷಿಯಿಂದ ಹೇಳ್ಕೊತೀನಿ. ಅದ್ರ ಜೊತೆಗೆ ಆ ಭೈರಪ್ಪನವರ ಗೃಹಭಂಗವನ್ನು ಸುಮಾರು 20 ಸಲ ಓದಿದ್ದೀನಿ ಸರ್. ಆದ್ರೆ
ವೀರಪ್ಪನವರ ಗೃಹಭಂಗ ನನ್ನನ್ನ ಕಾಡ್ದಂಗೆ ಬೇರೆಲ್ಲ ಕಾಡಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಾಡ್ಲಿಕ್ಕೆ ಒಂದಷ್ಟು ಕಾರಣಗಳಿದೆ. ಈಗ ನನಗೆ ಅಲ್ಲಿ ಬರ್ತಕ್ಕಂಥ ಪಾತ್ರಗಳು ನಂಜಮ್ಮ, ಗಂಗಮ್ಮ, ಅದ್ರಲ್ಲೂ ವಿಶೇಷವಾಗಿ ನಂಜಮ್ಮ ತನ್ನ ಗಂಡ ಈ ತರ ಏನು ಕೆಲಸ ಮಾಡ್ತಾ ಇರ್ತಾರೆ, ಈ ಕಡೆ ಗಂಗಮ್ಮ ಬಾಯಿಗೆ ಬಂದಂಗ್ ಬೈ ನೋಡೋದು. ಆದ್ರೆ ಆಕೆ ಎಲೆ ಹಚ್ಚಿ ಸಂಸಾರವನ್ನು ಸಾಗಿಸ್ತಿದ್ದಾರಲ್ಲ, ಆ ನಂಜಮ್ಮನಲ್ಲಿ ಎಲ್ಲ ಒಂದ್ ಕಡೆ ನಮ್ಮಮ್ಮ ಕಾಣ್ತಾರೆ. ಯಾಕಂದ್ರೆ ನಮ್ಮಮ್ಮ ಈಗಲೂ ಎಲೆ ಹಚ್ತಾ ಇದಾರೆ. ಅವ್ರಿಗೆ ಆಕ್ಚುಲಿ ನಾವೆಲ್ಲ ಕೊಡ್ತಾ ಇದೀವಿ, ಮಕ್ಕಳು ಚೆನ್ನಾಗಿದ್ದಾರೆ, ನಮಗಿರ್ಬೇಕು ಆಸೆ ಇಲ್ಲ, ನಾ ಸುಖ ತೊಗೊಂಡು ಏನ್ ಮಾಡ್ಲಿ. ಈ ಮನಸ್ಥಿತಿಯನ್ನ ನಮ್ಮ ಹೆಣ್ಮಕ್ಳಲ್ಲಿ ಕಾಣ್ತಕ್ಕಂಥ, ಅದ್ರಲ್ಲಿ ನನ್ನ ನಂಜಮ್ಮ ನಮ್ಮ ಅಮ್ಮನ ದ್ಯೋತಕವಾಗೇ ಕಾಣ್ತಾರೆ. ಯಾಕಂದ್ರೆ ಹೇಗಾದ್ರೂ ಮಾಡಿ ನನ್ನ ಮಕ್ಳಿಗೆ ಊಟ ಹಾಕ್ಬೇಕು. ಇದು ನಂಜಮ್ಮನಿಂದ ಮೊದಲುಗೊಂಡು ಸರ್ ಎಲ್ಲಾ ಪಾತ್ರಗಳು ಸರ್. ಗಂಗಮ್ಮನಂತ ಪಾತ್ರವನ್ನ ಅದನ್ನ ಹೇಳ್ತಲ್ಲ ಉಂಟು, ಗರ್ತಿ ಗಂಗಮ್ಮ ಅಂತ, ಗಂಗಮ್ಮನಂತ ಪಾತ್ರವನ್ನ ನಾವು ಇಮ್ಯಾಜಿನ್ ಮಾಡಕ್ಕಾಗತ್ತ. ಆದ್ರೆ ಗಂಗಮ್ಮನಂತ ಪಾತ್ರಗಳನ್ನ ಸರ್ ನಾನು ನಿಜ ಜೀವನದಲ್ಲಿ ನಮ್ಮೂರಲ್ಲೇ ನೋಡಿದ್ದೀನಿ. ನಮ್ಮೂರಲ್ಲೇ ಸರ್, ನಮ್ಮ ಮನೆ ಎದುರುಗಡೆ ಮನೆನೇ ಸರ್. ನಾನು ಆಕ್ಚುಲಿ ಹೆಸರನ್ನ ಕೋಟ್ ಮಾಡ್ಬಾರ್ದು, ನನಗೆ ಗಂಗಮ್ಮ ಮತ್ತೆ ನಂಜಮ್ಮನಿಗೆ ಪ್ರತೀಕವಾಗಿ ಕಾಣ್ತಾರೆ ಅವ್ರು ಆಡ್ತಕ್ಕಂಥ ಜಗಳಗಳು. ಅಥವಾ ಈಗ ಸರ್, ಯಾಕಂದ್ರೆ ಈಗ ವಯಸ್ಸಾಗಿದೆ, ನಾನ್ ಚಿಕ್ಕವನಿದ್ದಾಗ ಅವ್ರು ಆಡ್ತಿದ್ದ ಜಗಳ, ಈ ಸೊಸೆ ತುಂಬಾ ಮುಗ್ಧವಾಗಿರ್ತಕ್ಕಂಥದ್ದು, ಅತ್ತೆ ಕಿರ್ಚಾಡ್ತಕ್ಕಂಥದ್ದು. ಈಗ ಅತ್ತೆಗೆ ವಯಸ್ಸಾಗಿದೆ, ಸೊಸೆ ಸ್ವಲ್ಪ ಇದಾಗಿದೆ, ಈಗ ಅವರಿಬ್ರು ಮಧ್ಯೆ ಇರ್ತಕ್ಕಂಥ ಬಾಂಡಿಂಗು, ಆಮೇಲೆ ಈ ಗೃಹಭಂಗದಲ್ಲಿ ನಂಜಮ್ಮ ಗಂಗಮ್ಮನ ಮಧ್ಯೆ ಬರ್ತಕ್ಕಂಥ ಆ ಮುಂದಕ್ಕೆ ಹೋಗ್ತಾ 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 ಬೆಳೀತಕ್ಕಂಥ ಒಂದು ಬಾಂಡಿಂಗ್ ಐತಲ್ಲ, ನನ್ನ ಮನೆ ಎದುರುಗಡೆ ಡೈಲಿ ನೋಡ್ತೀನಲ್ಲ ಸರ್. ಅಂದ್ರೆ ಆ ಭಾಷೆ ಮತ್ತೆ ಇನ್ನೊಂದು ವಿಶೇಷವಾಗಿ ಹಿನ್ನೆಲೆ. ಇದೇ ಹೊನವಳ್ಳಿ, ನಮ್ಮ ತಿಪ್ಟೂರು, ಅವ್ರ ತಿಪ್ಟೂರಿಗೆ ಬರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ತಿಪ್ಟೂರು ಹೊನ್ನವಳ್ಳಿ ಅಂತಂದ್ರೆ ನಮ್ದೇ ಊರಲ್ವಾ. ಅಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಗೃಹಭಂಗ ತುಂಬಾ ಆಪ್ತವಾಗುತ್ತೆ ಸರ್. ಆದ್ರೆ ಅದರಲ್ಲಿ ಪ್ರತಿಯೊಂದು ಸಾವುಗಳು ಸರ್. ಆಮೇಲೆ ನನಗೆ ತುಂಬಾ ಭಯ ಆಗಿದ್ದು ಅವಾಗ ಈ ನನಗೆ ಫಸ್ಟ್ ಕಾದಂಬರಿ ಓದ್ಬಿಟ್ಟಿದ್ದೆ ಗೃಹಭಂಗನ. 10 ಸಲ ಹೋಗಿ ಹೇಗಿತ್ತಂತಂದ್ರೆ ಪ್ರತಿಯೊಂದು ಪಾತ್ರಗಳು ಕೂಡ ನನ್ನ ತಲೆ ಇದ್ವು. ಈಗ ಗುಡಿ ಮಹಾದೇವಯ್ಯನವ್ರ ಪಾತ್ರನ ನಾನಂತೂ ತುಂಬಾ ಮೆಚ್ಚಿಬಿಟ್ಟಿದ್ದೆ. ಅಂದ್ರೆ ಯಾಕೆಂದ್ರೆ ಆದ್ರೆ ವ್ಯಕ್ತಿಯನ್ನು ಓದ್ತಾ ನನಗೆ ಭಯ ಶುರುವಾಯ್ತು. ಆ ವಿಶ್ವ ಈ ಭೈರಪ್ಪನವರೇ ಆದ್ರೆ ಇನ್ನು ಆಗ ತಾನೇ ಬೆಳೆದಿದ್ದಂತಹ ತನ್ನ ಅಣ್ಣ ಅಕ್ಕಂದ್ರನ್ನ ಕಳ್ಕೊಂಡಂಥದ್ದು, ಆಮೇಲೆ ತಾನು ಯುಕ್ತ ವಯಸ್ಸಿಗೆ ಬಂದಾಗ 12 ವರ್ಷಕ್ಕೆ ಬಂದಾಗ ಅಮ್ಮನ್ನ ಕಳ್ಕೊಂತಕ್ಕಂಥದ್ದು. ಈ ನಂಜಮ್ಮ ಮತ್ತೆ ಗೌರಮ್ಮ ಇಬ್ರು ಒಂದೇ ಅಂತಂದಾಗ ಎಂತರಿಗೂ ಭಯ ಆಗುತ್ತೆ ಸರ್. ಆಮೇಲೆ ಯಕ್ಷಗಾನ ಮಾಡುವುದು ಅಂದ್ರೆ ಬದುಕನ್ನ ನನಗೆ ಇದು ಸರ್, ನಮ್ಗೆ ಆಗ್ಲೇ ನಾನು ಮೆನ್ಷನ್ ಮಾಡಿದೆ, ಸಾಕ್ಷಿ ಭಾವದಲ್ಲಿ ಬದುಕನ್ನ ನೋಡ್ಲಿಕ್ಕೆ ನಮ್ಮಂತ ಮನುಷ್ಯ ಮಾತ್ರ ಸಾಧ್ಯ ಇಲ್ಲ, ಆದ್ರೆ ಭೈರಪ್ಪನವ್ರಿಗೆ ಸಾಧ್ಯ. ಅವರು ಎಲ್ಲೋ ಒಂದ್ ಕಡೆ ನಾವು ಇಂಟರ್ವ್ಯೂ ನೋಡ್ತಿದ್ದೆ ಸರ್, ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ನಾನು ಈ ಗೃಹಭಂಗವನ್ನ ಮತ್ತೆ ಬಿತ್ತಿಯನ್ನ ಬರ್ದಾಗ, ಅಂದ್ರೆ ಈಗ ಬಿತ್ತಿನಲ್ಲಿ ಬರ್ತಕ್ಕಂಥ ಏನು ಅವ್ರ ಅಪ್ಪನ ಗೃಹಭಂಗದಲ್ಲಿ ಬರ್ತಕ್ಕಂಥ ಅವ್ರ ಅಪ್ಪನ ಪಾತ್ರ ಏನಿದೆ, ಅವರು ಲಿಂಗಣ್ಣ ಅಂತ, ಅಂದ್ರೆ ಅವ್ರದ್ದು ಒರಿಜಿನಲ್ ಹೆಸರು ಲಿಂಗಣ್ಣ, ಅಂದ್ರೆ ಎಸಲ್ ಭೈರಪ್ಪ ಅಂದ್ರೆ ಲಿಂಗಣ್ಣ ಅಂತ, ಭೈರಪ್ಪನವ್ರ ತಂದೆ. ಆ ಪಾತ್ರವನ್ನ ಅವರು ಚೆನ್ನಪ್ಪ ಅಂತ ಕೊಡ್ತಾ ಹೋಗ್ತಾರೆ. ಆದ್ರೆ ಸರ್ ಆ ಪಾತ್ರನ ನಾವು ಹೇಳ್ತಾರೆ, ನಾನು ಗೃಹಭಂಗವನ್ನು ಮತ್ತೆ ಬಿತ್ತಿಯನ್ನು ಬರೋದಕ್ಕಿಂತ ಮುಂಚೆ ನನಗೆ ಆ ವ್ಯಕ್ತಿಗಳ ಬಗ್ಗೆ ತುಂಬಾ ನೋವಿತ್ತು, ಸಂಕಟ ಇತ್ತು, ಬೇಜಾರಿತ್ತು, ಕೋಪ ಇತ್ತು, ಅಸಹನ ಇತ್ತು, ಎಲ್ಲ ಇತ್ತು. ಆದ್ರೆ ಅದು ಭಕ್ತಿ ಆದ್ಮೇಲೆ ನನಗೆ ಅವ್ರ ಮೇಲೆ ಇದ್ದಂತಹ ಆ ಎಲ್ಲಾ ಭಾವನೆಗಳು ಹೊರಟೋಗ್ಬಿಟ್ಟು ಭವಿಷ್ಯ ಈ ರೀತಿಯ ಮಾತನ್ನ ನಾವು ಭೈರಪ್ಪನವರು ಬಿಟ್ಟು ಬೇರೆಯವ್ರ ಕಡೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನನಗೆ ಗೃಹಭಂಗ ಬಿತ್ತಿಯನ್ನ ಓದೋದಕ್ಕಿಂತ ಮುಂಚೆ ಕಾಣ್ತಿದ್ದ ರೀತಿನೇ ಬೇರೆ, ಬಿತ್ತಿಯನ್ನ ಆದ್ಮೇಲೆ ಗೃಹಭಂಗ ಕಂಡ ರೀತಿನೇ ತುಂಬಾನೇ ಡಿಫ್ರೆಂಟ್. ಅದರಲ್ಲೂ ಕೂಡ ನಮ್ಮ ಪರಿಸರಕ್ಕೆ ಆಪ್ತವಾಗಿ ಆ ಭಾಷೆ, ಆ ಹಿನ್ನೆಲೆ, ಇಲ್ಲಿ ಸುತ್ತಕ್ಕಂಥ ಕತೆ, ಆಮೇಲೆ ಅದರಲ್ಲೂ ಕೂಡ ಆ ಕಾಲದ್ದು ಸರ್. ಈಗ ರಾಗಿನ ಅಳತೆ ಮಾಡ್ತಕ್ಕಂಥದ್ದು, ಈಗ ನಮ್ಮೂರಲ್ಲಿ ಬೆಳಿತಕ್ಕಂಥ ರಾಗಿ, ಅಂದ್ರೆ ಆ ಪರಿಸರ ನಮ್ದಾಯ್ತು. ಎಲ್ಲೋ ಒಂದ್ ಕಡೆ ಆ ಪಾತ್ರಗಳು, ಆ ಸಿಚುವೇಶನ್ ನಮ್ ಸುತ್ತ ನಡೀತಿದ್ದಂಗಾಯ್ತು. ಈಗ ಅದರಲ್ಲೂ ಈ ಪ್ಲೇಗ್ ಅನ್ನ ನೋಡಿ ಮತ್ತೆ ಈ ಕರೋನಾ ನೋಡಿದ್ರೆ ಇನ್ನೇನಂತ ಹೇಳ್ಬೇಕು ಸರ್ ನಾವು. ಯಾಕಂದ್ರೆ ಪ್ಲೇಗ್ ಇಂದ ಊರ್ ಬಿಡ್ತಕ್ಕಂಥದ್ದು ಅಂತ ಕರೋನಾ ಇಟ್ಟು ಬಾಗ್ಲಾಕಿರ್ತಕ್ಕಂಥದ್ದು, ಲಾಕ್ ಡೌನ್ ಮಾಡಿದ್ದು. ಹೌದು, ನೋಡಿದಾಗ ಗೃಹಭಂಗ, ಅಂದ್ರೆ ಗೃಹಭಂಗನ ನಾನೊಂದು ಆಪ್ತವಾಗಿ ಅಂತ ಹೇಳ್ತಾ ಇದ್ದೀನಿ ಸರ್. ಉಳಿದಿದ್ದೆಲ್ಲ ಈಗ ಗೃಹಭಂಗದ ಮುಂದಿನ ಪಾತ್ರವಾಗಿ ಅನ್ವೇಷಣ. ನಾನು ಅನ್ವೇಷಣದಲ್ಲಿ ವಿಶ್ವ ಈಗ ಸಿಗ್ತಾನೆ ಹುಡುಕ್ತಾನೆ ಇದೆ, ನನಗೆ ಕೊನೆವರೆಗೂ ವಿಶ್ವ ಸಿಗ್ಲೇ ಇಲ್ಲ. ಅಂದ್ರೆ ಪ್ರತಿಯೊಂದು ಪಾತ್ರ ಸರ್ ಅದು ಮುಂದುವರಿತಾ ಹೋಗುತ್ತೆ. ಇನ್ನು ವಿಶ್ವ ಇಲ್ಲಿಂದ ಹೋಗಿ ನಮ್ಮ ಧರ್ಮಶ್ರೀ ಶುರುವಾಗುತ್ತೆ. ಅಂದ್ರೆ ಯಾವ ರೀತಿ ಪಾತ್ರಗಳನ್ನ ತಗೊಂಡೋಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಭೈರಪ್ಪನವ್ರಿಗೆ ಶತಕೋಟಿ ನಮನಗಳನ್ನು ಅರ್ಪಿಸಿದ್ರು ಸಾಲಲ್ಲ. ಯಾಕೆಂದ್ರೆ ಈ ಪ್ರಶ್ನೆ ಸುಲಭದಲ್ಲ. ನೀವ್ ಹೇಳ್ದಂಗೆ ಯಾಕೆಂದ್ರೆ ನೀವ್ ಹೇಳ್ದಂಗೆ ವಂಶವೃಕ್ಷ, ಅದು ವಂಶವೃಕ್ಷದ ಬಗ್ಗೆ ನೀವ್ ಹೇಳಿದ್ ಕೇಳ್ತಾ ಇದ್ದೀನಿ. ಇವ್ರದ್ದು ಶತಾವಧಾನಿ ಗಣೇಶ್ ಅವ್ರದ್ದು ನಾನೊಂದು ಇಂಟರ್ವ್ಯೂ ಕೇಳ್ತಿದ್ದೆ ಸರ್. ಅವ್ರು ಹೇಳ್ತಾರೆ, ಅದು ನಾವು ಗಮನಿಸಿದ್ವಿ ಕೂಡ, ಅವ್ರು ಹೇಳ್ತಾರೆ ವಂಶವೃಕ್ಷ ಪಾತ್ರ ಇಡೀ ಕಥೆ ನೀವು ಕೆಟ್ಟ ಪಾತ್ರ ಯಾರು ಕೆಟ್ಟವ್ರಿಲ್ಲ, ಆದ್ರೆ ಯಾರೂ ಕೆಟ್ಟವ್ರು ಇಲ್ಲದೆ ಇದ್ರು ಕೂಡ ನೋಡ್ಪಡ್ತಾರೆ. ಎಲ್ಲರೂ ಅವರು ನೋಡ್ಪಡ್ತಾರೆ, ಕಾತೇರಿ ನೋಡ್ಪಡ್ತಾಳೆ, ಈ ಕಡೆ ಸದಾಶಿವರಾಯರು ಸತ್ತಾಗ ಈ ಕಡೆ ಕರುಣರ ಹತ್ರ, ಈ ಕಡೆ ನಾಗಲಕ್ಷ್ಮಿ ಅಂತ ಪ್ರತಿಯೊಬ್ರು ನೋಡ್ಪಡ್ತಾರೆ ಸರ್. ಅಂದ್ರೆ ಅವ್ರು ಹೇಳ್ತಾರೆ ಈ ಒಳ್ಳೇದಿದೆಯಲ್ಲ ಅದ್ರಲ್ಲಿ ಪರಿಪೂರ್ಣತೆ ಇರ್ಬೇಕು ಅಂತ ಇಲ್ಲ, ಈ ಒಳ್ಳೇದಲ್ಲೂ ಕೂಡ ಅಪೂರ್ಣತೆ ಇರ್ಬೋದಲ್ಲ.
ಈಗ ನೋಡಿ ಅದನ್ನ ನಾನು ಮೆನ್ಷನ್ ಮಾಡ್ಬೇಕಂತ ಧರ್ಮ ಸಿದ್ಧಾಂತ ನಿಲ್ತಕ್ಕ ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೇದೇ ಆಗತ್ತೆ ಅನ್ನೋದನ್ನ ಹೇಗೆ ಹೇಳಕ್ ಸಾಧ್ಯ ಆಗಲ್ಲ. ಇನ್ನ ಯಾನ ಅಂದ್ರೆ ಹೇಳ್ತಾ ಹೋದ್ರೆ ಹೋಗ್ಬೋದು. ಹಾಗೆ ಮುಂದಕ್ಕೆ ಹೋಗ್ಬಿಡೋಣ ಸರ್, ಯಾಕಂದ್ರೆ ಸಮಯ ಆಗ್ತಾ ಇದೆ ಸರ್. ಈಗ ಪ್ರಶ್ನೆ, ಈ ಕಾದಂಬರಿಗಳ ಪಾತ್ರಗಳಲ್ಲಿನ ಅಥವಾ ಪಾತ್ರಗಳು ಎದುರಿಸುವ ದ್ವಂದ್ವಗಳನ್ನ ಅಥವಾ ಸಮಸ್ಯೆಗಳನ್ನ ನೀವು ಎಂದಾದರೂ ನಿಮ್ಮ ಜೀವನದಲ್ಲಿ ಅನುಭವಿಸಿದ್ದೀರಾ? ನಮ್ಮ ಜೀವನದಲ್ಲಿ ಅನುಭವಿಸೋದು ಅಂತಂತಿದಂಗೆ ಫಸ್ಟ್ ಸಲಿಗೆ ಹೇಳಿದೆ ನಾನು, ಎಸ್.ಎಲ್. ಭೈರಪ್ಪನವರು ಸಮಕಾಲೀನ ಸಾಹಿತ್ಯದ ಪ್ರತಿಬಿಂಬ ಅಂತ. ನಮ್ ಜೀವನದ್ದೇ ಅದು ಅಂದ್ರೆ ನಮ್ ಜೀವನದ್ದೇ ಬರ್ದವ್ರಾದ್ಮೇಲೆ ಅನುಭವಿಸಿರ್ಲೇಬೇಕು, ದ್ವಂದ್ವಗಳು ಆಗಿರ್ಲೇಬೇಕು ಅಂತ. ದ್ವಂದ್ವಗಳು ಇನ್ನು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಸ್ವಲ್ಪ ಅನುಭವ ವಯಸ್ಸು ಜೊತೆಗೆ ಅನುಭವ ಜಾಸ್ತಿ ಆದಷ್ಟು ನಮಗೆ ದ್ವಂದ್ವಗಳು ಜಾಸ್ತಿ ಆಗ್ತದೆ. ವಯಸ್ಸು ಅನುಭವ ಕಡಿಮೆ ಆದಷ್ಟು ದ್ವಂದ್ವಗಳು ಕಡಿಮೆ ಆಗುತ್ತೆ. ಆದ್ರೆ ನಮ್ಮ ಅನುಭವದ ಮಿತಿಯಲ್ಲಿ ಹೇಳ್ಬೋದು ಅಂತಂದ್ರೆ ತುಂಬಾ ಸಲ ಅನ್ಸಿದೆ. ಈಗ ನೀನಿನ್ನು ಈಗಿನ ಹೇಳಿದ್ರಿ, ಏನಂತ ಹೇಳಿದ್ರೆ ಪೂರ್ಣತೆ ಮತ್ತು ಅಪೂರ್ಣತೆ ಬಗ್ಗೆ. ಸೊ ಈ ದ್ವಂದ್ವ ಪ್ರತಿದಿನನೂ ಕಾಡುತ್ತೆ ನನಗೆ. ಅದು ಭೈರಪ್ಪನ ಕಾದಂಬರಿ ಪ್ರತಿಯೊಂದು ಕಾದಂಬರಿಲೂ ಕಾಡುತ್ತೆ, ಹಾಗೆ ನನಗೂ ಕಾಡುತ್ತೆ ಕೂಡ. ಯಾವ್ದು ಪೂರ್ಣ ಯಾವ್ದು ಅಪೂರ್ಣ ಅಂತ ಈ ಪ್ರಶ್ನೆ ಪ್ರತಿದಿನದ ಪ್ರಶ್ನೆ. ಯಾಕೆಂದ್ರೆ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲೂ ಹೇಳುದು ನಾವು ಪ್ರಶ್ನೆಗಳಲ್ಲಿ. ನಮ್ಮ ತತ್ವಶಾಸ್ತ್ರದ ಮೊದಲನೇ ಸಿದ್ಧಾಂತ ಅದೇ ಪೂರ್ಣ ಸಿದ್ಧಾಂತ. ಯಾವ್ದು ಪೂರ್ಣ? ಈಗ ಒಂದು ಪೆನ್ ತಗೊಂಡ್ರೆ, ಎಕ್ಸಾಂಪಲ್ ಕೊಟ್ರೆ, ಒಂದು ಪೆನ್ ಪೂರ್ಣ ಅಂತ ಕೇಳಿದ್ರೆ ಎಸ್ ಅಂತ ಅನ್ಬೋದು ನಾವು ಅಲ್ವಾ. ಕ್ಯಾಪ್ ತೆಗಿತೀನಿ ಪೆನ್ನಿಂದು, ಆಗ ಅದು ಪೂರ್ಣ ಅಂತ ಕೇಳಿದ್ರೆ ಎಸ್ ಅನ್ಬೇಕು. ಯಾಕೆಂದ್ರೆ ಕ್ಯಾಪ್ ತೆಗೆದಂತ ಪೆನ್ ಹೆಂಗಿರ್ಬೇಕು ಹಂಗೈತದು ಅಂತ. ಹಂಗೆ ಭೈರಪ್ಪನವರ ಕಾದಂಬರಿಯಲ್ಲಿ ಪ್ರತಿಯೊಂದು ಪಾತ್ರನೂ ಕೂಡ ನಾವ್ ಅಂದ್ಕೊಂಡಂಗ್ ಪೂರ್ಣ ಅಲ್ಲ, ಅವ್ರ ಅಂದ್ಕೊಂಡಂಗ್ ಪೂರ್ಣ. ಅದು ಆ ವ್ಯಕ್ತಿ ಪಾತ್ರ. ನಂಜಮ್ಮನು ಕೂಡ ಒಂದು ಪೂರ್ಣತೆ, ಗಂಗಮ್ಮನು ಕೂಡ ಒಂದು ಪೂರ್ಣತೆ, ರಾಜರಾಯರು ಕೂಡ ಒಂದು ಪೂರ್ಣತೆ, ಲಿಂಗಣ್ಣವರು ಕೂಡ ಒಂದು ಪೂರ್ಣತೆ. ಹಿಂಗೆ ಪ್ರತಿಯೊಂದು ಪಾತ್ರನೂ ಕೂಡ ಅವ್ರದೇ ಆದ ದೃಷ್ಟಿಕೋನದಲ್ಲಿ ಪೂರ್ಣರಾಗಿರ್ತಾರೆ. ಈ ತತ್ವ ಜ್ಞಾನವನ್ನ, ಈ ಚಿಂತನೆಯನ್ನ ಪ್ರತಿಯೊಂದು ಪಾತ್ರದ, ಪ್ರತಿಯೊಂದು ಕಾದಂಬರಿಯ ಪ್ರತಿಯೊಂದು ಪಾತ್ರವೂ ನಮಗೆ ಕಲಿಸುತ್ತೆ. ನಮ್ಮನ್ನು ಕೂಡ ಆಗ್ತಾ ಇರುತ್ತೆ, ಪ್ರತಿದಿನನೂ ಆಗ್ತಾ ಇರುತ್ತೆ. ಈಗ ನಾವ್ ಎಷ್ಟೊಂದು ಜನರಿಗೆ ಒಳ್ಳೇದ್ ಮಾಡ್ತೀವಿ, ಒಳ್ಳೇದನ್ನೇ ಬಯಸ್ತೀವಿ, ಆದ್ರೂ ಕೂಡ ಯಾಕೆ ನಮಗೆ ಮೋಸಗಳಾಗ್ತದೆ ಕರ್ಮ ಸಿದ್ಧಾಂತ ಅಂದಾಗ. ಆದ್ರೂ ಕೂಡ ನಮ್ಮನ್ನ ದೂರ ಮಾಡ್ತಾರಲ್ಲ ಯಾಕೆ, ನಮ್ಮನ್ನ ಇಷ್ಟೆಲ್ಲ ಒಳ್ಳೇದ್ ಮಾಡಿದ್ರು ಕೂಡ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರಲ್ಲ ಯಾಕೆ, ಈ ರೀತಿ ಚಿಂತನೆಗಳು ಪ್ರತಿಯೊಂದು ಕಾದಂಬರಿಲಿ ಇದಾವಲ್ಲ, ಪ್ರತಿಯೊಂದು ಬರ್ತಲೇ ಇರುತ್ತೆ. ಸೊ ಈಗ ಉದಾಹರಣೆಗೆ ಅಮೃತಂದು ನಾನು ಯಾಕೆ ಹಂಚುನಲ್ಲಿ ಅಮೃತದ ಪಾತ್ರ ಜ್ಞಾಪಿಸ್ಕೊಂಡಾಗ ನನಗನ್ಸಿದ ಮಟ್ಟಿಗೆ ದ್ವಂದ್ವ ಎಷ್ಟು ಕಾಡ್ಬಿಡ್ತಪ್ಪ. ನನ್ನ ರೀತಿ, ನನ್ನ ಅನುಭವದ ಮಿತಿಯಲ್ಲಿ ನನ್ನ ರೀತಿಯಲ್ಲಿ ಸ್ತ್ರೀ ಅಂದ್ರೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಅಮೃತನ ಪಾತ್ರ ನೋಡಿದಾಗ ಸ್ತ್ರೀ ಅಂದ್ರೆ ಹಿಂಗೂ ಕೂಡ ಇದೆಯಾ ಎನ್ನುವಂತ ಹೊಸ ಆಯಾಮ ಬಂದ್ಬಿಡುತ್ತೆ. ಸೊ ಆ ರೀತಿ ತುಂಬಾನೇ ದ್ವಂದ್ವಗಳನ್ನ ನಾವು ಅನುಭವಿಸಿರ್ತೀವಿ. ಅವ್ರ ಕಾದಂಬರಿಗಳಿದಾಗ ಪ್ರತಿಯೊಂದು ಜೀವನದ ಪ್ರತಿಯೊಂದು ಘಟನೆಯನ್ನು ಕೂಡ, ಪ್ರತಿಯೊಂದು ದಿನನೂ ಕೂಡ ಭೈರಪ್ಪನವರ ಕಾದಂಬರಿಗಳನ್ನ ಸಂಪೂರ್ಣವಾಗಿ ತಲೆಯಲ್ಲಿ ಇಟ್ಕೊಂಡಿದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ನಾವೇ ಪ್ರತಿಬಿಂಬ ಆಗಿರ್ತೀವಿ ಅಂತ, ನಾವೇ ಪಾತ್ರವಾಗಿರ್ತೀವಿ, ನಾವೇ ಸನ್ನಿವೇಶಕ್ಕೆ ಪೂರಕವಾಗಿರ್ತೀವಿ, ನಾವೇ ದ್ವಂದ್ವವನ್ನು ಅನುಭವಿಸಿರ್ತೀವಿ. ಹಾಗೆ ಪ್ರತಿದಿನನೂ ಕೂಡ ಅವರ ದ್ವಂದ್ವಗಳನ್ನು ಅನುಭವಿಸಿ, ನನಗೆ ವಿಶೇಷವಾಗಿ ಜಾಸ್ತಿ ದ್ವಂದ್ವ ಅನುಭವಿಸಿದಪ್ಪ ಅಂತಂದ್ರೆ ಜಲಪಾತ. ಯಾಕಂದ್ರೆ ನನಗೂ ಒಂದು ಅಹಂ ಅಂತ ಅಂದ್ಕೊಂಡ್ವಲ್ಲ, ಆ ರೀತಿಯ ಒಂದು ಎಲ್ಲೋ ಒಂದ್ ಕಡೆ ನಾನು ಬುದ್ಧಿವಂತ, ನಾನು ವಿದ್ಯಾವಂತ, ನಾನು ಮೇಧಾವಿ, ನನ್ನ ಮಕ್ಕಳು ಹೀಗಿರ್ಬೇಕು, ನನ್ನ ಮಕ್ಕಳನ್ನ ಹೀಗ್ ಬೆಳೆಸ್ಬೇಕು ಅಂತ ಒಂದು ಕನಸು ನಮಗೂ ಬಂದ್ಬಿಡುತ್ತೆ ಆ ಯುವಕತನದಲ್ಲಿ. ಅದು ಎಲ್ಲೋ ಒಂದ್ಸಲಿ ನಮ್ಮ ಸಂಸಾರ ಬಿಟ್ಕೊಡತ್ತಲ್ಲ, ಅವೆಲ್ಲವನ್ನು ಧ್ವಂಸ ಮಾಡ್ಬಿಡುತ್ತೆ. ಅದು ಜಲಪಾತದಲ್ಲೂ ಇದೆ ಆ ಕಾನ್ಸೆಪ್ಟ್, ಅದ್ರ ಬರುತ್ತೆ. ಹಂಗೆ ಪೆಟ್ಟು ಕೊಡುವಂತ ಸನ್ನಿವೇಶಗಳು ತುಂಬಾ ಇದಾವೆ ಅಲ್ಲಿ. ನಾವ್ ಅಂದ್ಕೊಂಡಿದ್ದ ಕಲ್ಪನೆನೇ ಒಂದಾದ್ರೆ ಜೀವನ ನಮಗೆ ಕಲಿಸುವಂತ ಪಾಠನೇ ಇನ್ನೊಂದಾಗಿರುತ್ತೆ. ನಾವ್ ಅಂದ್ಕೊಂಡಂಗೆ ಎಲ್ಲದೂ ಇರಲ್ಲ. ಈಗ ನಮ್ಮ ಮೂಗಿನ ನೆರಕ್ ನಾವು ನೋಡ್ತಾ ಇರ್ತೀವಿ, ನಮ್ಮ ದೃಷ್ಟಿಕೋನದಲ್ಲಿ ನಾವು ನೋಡ್ತಿರ್ತೀವಿ. ಆದ್ರೆ ನಮ್ ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡುವಂತ ಸಾಧ್ಯಗಳನ್ನ ಈ ಕಾದಂಬರಿ ಪಾತ್ರಗಳು ನಿಮಗೆ ತಂದ್ಕೊಡ್ತದೆ. ಪ್ರತಿಯೊಂದು ಪಾತ್ರಗಳು ಅಷ್ಟೇ. ನಾನು ಅದಕ್ಕೆ ಪ್ರತಿಯೊಂದು ಹೆಸರು ಹೇಳಕ್ಕೆ ಹೋಗ್ತಾ ಇಲ್ಲ. ಯಾನ ತಗೊಂಡ್ರು, ಯಾನದಲ್ಲಿ ಬರುವಂತ ಅಣ್ಣ ತಂಗಿರ ಪಾತ್ರ, ಅಣ್ಣ ತಂಗಿ ಅಂತ ಅವ್ರ ಅಂದ್ಕಂತೀವೋ ನಾವ್ ಅಂದ್ಕಂತೀವೋ, ಅವರೇ ಬಿಟ್ಟವ್ರೆ, ನಮ್ಗೆ ಬಿಟ್ಟವ್ರು ಅವರು. ಅದೇ ನಮ್ಗೆ ಬಿಟ್ಬಿಟ್ಟವ್ರ ಕ್ವಶನ್, ನೀನ್ ಅಂದ್ಕಂತೀವಿ ಅವರೇ ಇದಾರೋ ಅಣ್ಣ ತಂಗಿ ಅಂತ. ಸೊ ಆ ರೀತಿ ಚಿಂತನೆಗಳು ಇರ್ಬೋದು. ಅಥವಾ ನಮ್ಮ ಧರ್ಮಶ್ರೀ, ಆ ಧರ್ಮ ಜಿಜ್ಞಾಸೆಗಳಿದಾವಲ್ಲ, ನಮ್ಮ ಕ್ರೈಸ್ತ ಧರ್ಮ, ನಮ್ಮ ಹಿಂದೂ ಧರ್ಮ, ನಾವು ಬಡಿದಾಡ್ತೀವಲ್ಲ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ. ಸೊ ಈ ರೀತಿ ಬಡಿದಾಡುವಂತ ಜಿಜ್ಞಾಸೆಗಳನ್ನ, ದ್ವಂದ್ವಗಳನ್ನ ನಾನು ಈಗಲೂ ನಮಗೂ ಅನ್ಸ್ತಿರುತ್ತೆ. ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾನು ಒಬ್ಬ ಹಿಂದೂ ಅಂದ್ಕೊಂಡು ನಮ್ಮ ಹಿಂದೂ ಧರ್ಮನೇ ಗ್ರೇಟ್ ಅಂತ ನಾವು ನಮ್ಮ ಹಿನ್ನೆಲೆಯಲ್ಲಿ ಅಂದ್ಕೊಂತಿರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಹಿಂದೂ ಧರ್ಮದಲ್ಲಿ ಕೆಲವೊಂದು ಅನಿಷ್ಟ ಪದ್ಧತಿಗಳಿದಾವಲ್ಲ, ದುಷ್ಟ ಪದ್ಧತಿಗಳಿದಾವಲ್ಲ, ಅವನ್ನ ಯಾಕೆ ಇಟ್ಕೊಂಡ್ರು, ಅದ್ಭುತ ಧರ್ಮ ಆಗಿದ್ದಿದ್ರೆ ಎನ್ನುವಂತ ಪ್ರಶ್ನೆ ದ್ವಂದ್ವ ಕಾಡುತ್ತೆ. ಆಗ ಮೋಸ್ಟ್ಲಿ ಇದಲ್ದಲ್ಲ ಈ ಬೌದ್ಧ ಧರ್ಮನೂ ಗ್ರೇಟ್ ಅಲ್ವಾ ಇದ್ರ ಜೊತೆಗೆ ಅಂತ ಅನಿಸ್ಬಿಡುತ್ತೆ.
ಬೇರೆ ಬೇರೆ ಯೋಚನೆ ಮಾಡ್ತಾರೆ. ನಮ್ ಧರ್ಮದಿಂದ ಒಡೆದಿರೋದಂತ ಕವಲಾದ್ರೂ ಕೂಡ ನಮ್ಗನ್ಸುತ್ತೆ ಅದೇ ಗ್ರೇಟ್ ಅಲ್ವಾ. ಆಮೇಲೆ ಅದು ಅಲ್ದಲ್ಲ ಇನ್ನೊಂಚೂರು ಮುಂದಕ್ಕೆ ಹೋದ್ರೆ ಜೈನ ಧರ್ಮ ಗ್ರೇಟ್ ಅಲ್ವಾ, ಸಿಖ್ ಧರ್ಮ ಗ್ರೇಟ್ ಅಲ್ವಾ ಅನ್ಸುತ್ತೆ. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಇವ್ ನಮ್ಗೆ ಹೇಳ್ತಾರಲ್ಲ ಅಹಿಂಸೋ ಪರಮ ಧರ್ಮ ಧರ್ಮ ಹಿಂಸ ತಥೈವಚ ಅಂತ. ಸೊ ಆ ರೀತಿ ಹಿಂಸೆ ಗ್ರೇಟ್ ಅಂದ್ರೆ ಅಹಿಂಸೆ ಗ್ರೇಟ್ ಅಂದ್ರೆ ಎರಡನ್ನೂ ಬ್ಯಾಲೆನ್ಸಿಂಗ್ ಮಾಡುವಂತ ದ್ವಂದ್ವಗಳು ಪ್ರತ್ಯುತ್ತರದಲ್ಲಿ ಕಾಡ್ತದೆ. ಅದಕ್ಕೋಸ್ಕರ ಜೀವನದ ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ದಿನ, ಪ್ರತಿಯೊಂದು ಘಟನೆ ನಮ್ಮ ಕಾದಂಬರಿಗಳ ಪ್ರತಿಬಿಂಬನೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ನಿಮ್ಮ ವಯಸ್ಸಿನ ಮಿತಿಯಲ್ಲಿ ಏನು ಅನ್ಸುತ್ತೆ? ಸಮಸ್ಯೆಗಳು ಅಂತಂದ್ರೆ ನನಗೆ ಗೆಟ್ ಬ್ಯಾಕ್ ವಿತ್ ಗೃಹಭಂಗಕ್ಕೆ ಗೃಹಭಂಗದ ಪಾತ್ರದಲ್ಲಿರ್ತಕ್ಕಂತಹ ನಂಜಮ್ಮನ ಸರ್ ನೀವು ಯೋಚನೆ ಮಾಡಿ, ನಂಜಮ್ಮನ ವ್ಯಕ್ತಿತ್ವ ಗಂಗಮ್ಮನದು ಆಗಿದ್ರೆ ಏನಾಗ್ತಾ ಇತ್ತು ಅದೇ. ಇದು ಯಾಕೆಂತಂದ್ರೆ ನಂಜಮ್ಮ ಸಣ್ಣೋಳಲ್ಲ, ಕಂಟಿ ಜೋಯಿಸ್ ಮನೇಲಿದ್ದವರು, ಕಂಟಿ ಜೋಯಿಸ್ರು ಜನನೇ ಅಳ್ಳಾಡಿಸ್ತಾ ಇದ್ರು. ಅಂತ ಮನೆಯಲ್ಲಿ ಬೆಳೆದು ಬಂದಂತ ಹೆಣ್ಣು ಗಂಗಮ್ಮನ ಒಂದು ದೌರ್ಬಲ್ಯಕ್ಕೋ ಅಥವಾ ಸರಿ ಒಂದು ದೌರ್ಜನ್ಯಕ್ಕೋ ಸುತ್ತಾಗಿದೆ. ಅದು ಸಮಾಧಾನ ಚಿತ್ರವನ್ನು ಕೈಗೊಂಡಿಲ್ಲ ಸರ್. ಈ ದ್ವಂದ್ವ ನಾನು ಪ್ರತಿ ದಿನ ಕಾಣದೆ ಸರ್. ಯಾವುದೇ ನಾನು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಅಥವಾ ಬೇರೆ ಸಾಮಾಜಿಕ ಜೀವನದಲ್ಲಾಗಿರ್ಬೋದು, ಯಾರಾದ್ರೂ ಬಂದು ನನ್ನ ಮೇಲೆ ಈಗ ಯಾರೋ ಬೈತಾ ಇದ್ದಾರೆ ಅಥವಾ ನನ್ನದಲ್ಲದ ತಪ್ಪು ದೂಷಿಸ್ತಾ ಇದ್ದಾರೆ ಅಂತಂದಾಗ ನನಗೆ ಒಂದ್ಸಲ ಅನ್ಸುತ್ತೆ, ಯಾಕೆ ನಾನು ರೊಚ್ಚಿಗೆದಾಡಬಾರ್ದು, ನಾನು ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ಬೋದು ಅಂತ ಒಂದ್ಸತಿ ಅನ್ಸುತ್ತೆ. ಇನ್ನೊಂದ್ಸಲ ಅನ್ಸುತ್ತೆ, ನಾನು ಯಾಕೆ ರೊಚ್ಚಿಗೆದಾಡ, ನಾನು ಯಾಕೆ ಅದನ್ನ ಅಪೋಸ್ ಮಾಡಿ. ಅದು ಅವರ ದೃಷ್ಟಿಯ ಮಿತಿಯೇ ಹೊರತು ನನ್ನ ಮಿತಿ ಅಲ್ವಲ್ಲ. ಈ ದ್ವಂದ್ವವನ್ನು ಸಹ ನಾನು ಹೆಚ್ಚು ಕಡಿಮೆ ತುಂಬಾ ಸಲ ಅನುಭವಿಸಿದ್ದೀನಿ. ಇನ್ನು ಬೇರೆ ಬೇರೆ ದ್ವಂದ್ವಗಳನ್ನ ನೀವು ಹೇಳ್ಬೇಕು ತುಂಬಾ ಮೆನ್ಷನ್ ಮಾಡ್ಬೋದು. ಅಷ್ಟು ದ್ವಂದ್ವಗಳನ್ನ ಅನುಭವಿಸಕ್ಕೆ ನನಗೆ ಅನುಭವದ ಮಿತಿ ಇದೆ, ಅದನ್ನ ನಾನು ಮೆನ್ಷನ್ ಮಾಡ್ಲೇಬೇಕು. ಆದ್ರೆ ಇದೊಂದು ನನಗೆ ಅದರಲ್ಲೂ ಕೂಡ ಈ ನಮ್ಮ ಮೇಲೆ ಏನಾದ್ರು ಹೇಳ್ತಾ ಇದ್ದಾರೆ ಅಂತಂದಾಗ ನಾವು ಅದನ್ನ ತಡ್ಕೋಬೇಕಾ ಅಥವಾ ಅಪೋಸ್ ಮಾಡ್ಬೇಕು, ಈ ದ್ವಂದ್ವ ನನಗೆ ಇದೊಂದು ಸಹ ಪ್ರತಿ ಆಮೇಲೆ ಅದ್ರಲ್ಲೂ ಈಗ ನಾವು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರಿಂದ ನಮ್ಮ ಮಕ್ಕಳಿಗೆ ಒಬ್ಬರ ಕಡೆ ಸಮಸ್ಯೆ ಹೇಳ್ತಾರೆ, ಪಕ್ಕದಲ್ಲಿ ಏನೋ ಬೈತಾ ಇದ್ದಾನೆ ಅಥವಾ ನನಗೆ ಪಾಠ ಅಪೋಸ್ ಮಾಡೋದ ಬಿಡ್ಬೇಕಂತ, ಅವ್ನು ಅಪೋಸ್ ಮಾಡೋದ ಬಿಡೋದ, ನಾನು ಏನಂತ ಆ ಮಗು ಏನಂತ ಹೇಳ್ಬೇಕು, ಅಪೋಸ್ ಮಾಡು ಅಂತ ಹೇಳ ಅಥವಾ ಅದನ್ನ ತಡ್ಕೋ ಅಂತ ಹೇಳ. ಈ ದ್ವಂದ್ವ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದು ನನ್ನ ನಂಜಮ್ಮ ಮತ್ತೆ ಗಂಗಮ್ಮನ ಕ್ಯಾರೆಕ್ಟರ್ ಅಲ್ಲಿ ನಾನು ಅತ್ಯಂತ ಹೆಚ್ಚು ಗಮನಿಸ್ತಕ್ಕಂಥದ್ದು. ಗಂಗಮ್ಮ ಬಾಯಿಗೆ ಬಂದ ಬೈತಾ ಇದ್ರು ಆಕೆ ಗಮನ ಕೊಡದೆ ಅದೆಷ್ಟು ಸಮಾಧಾನ ಚಿತ್ತದಿಂದ ನನ್ನ ಕೆಲಸವನ್ನು ಮಾಡ್ತಾರೆ. ಇದು ನನ್ಗೆ ಎಲ್ಲೋ ಒಂದ್ ಕಡೆ ಗಂಗಮ್ಮ ಇಷ್ಟ ಆಗ್ತಾರೆ ಹೋಗ್ತಾಳೆ, ಇದು ನಂಜಮ್ಮ ಇಷ್ಟ ಆಗ್ತಾ ಹೋಗ್ತಾಳೆ, ಹಂಗಂತ ಗಂಗಮ್ಮ ಇಷ್ಟ ಇಲ್ಲ ಅಂತೆಲ್ಲ ಮೆನ್ಷನ್ ಮಾಡ್ಬೇಕು. ಇಷ್ಟೆಲ್ಲ ಆಗಿ ಆದ್ಮೇಲೆ ಮಗ ಏನಾದ್ರು ತೊಂದರೆ ಇಲ್ಲ ಅಂತ ಬಂದಾಗ ತಾವು ಮನೆನೇ ಬಿಟ್ಟೋಗಿರ್ತಕ್ಕಂಥ ಉಳ್ಕೊಂಬಂದು ಆ ಮಗು ಗಂಡ ಆಗ್ತಾಳೆ. ಗಂಗಮ್ಮ ಸಣ್ಣೋಳಲ್ಲ, ತನ್ನ ಮಕ್ಕಳನ್ನ ಅವಳು ಅಷ್ಟೆಲ್ಲ ಬೈದು ಎಲ್ಲ ಮಾಡಿದ್ರು ಕೂಡ ಈ ಚೆನ್ನಿಗರಾಯ ಉಪವಾಸ ಇದ್ದೀನಿ ಅಂತ ಬಂದಾಗ ಅವನನ್ನ ಮನೆ ಕರ್ಕೊಂಡೋಗಿ ಅನ್ನ ಆಗ್ತಕ್ಕಂಥದ್ದು. ಇಲ್ಲಿ ಗಂಗಮ್ಮ ತಾಯಿನೇ. ಆಮೇಲೆ ಈಗ ಗಂಗಮ್ಮ ಅದು ಗಂಗಮ್ಮನ ಇಂಪಾರ್ಟೆಂಟ್ ಆಗಿ ಈ ಕಡೆ ನಂಜಮ್ಮ ಸತ್ತೋದಾಗ ವಿಶ್ವ ಒಬ್ಬಂಟಿ ಆದಾಗ ವಿಶ್ವ ಅಂದ್ರೆ ಇಲ್ಲಿ ಆ ಮಾತೃ ಸ್ವಭಾವ ಹೇಗೆ, ಈಗ ನಂಜಮ್ಮನ ಮೇಲೆ ಒಬ್ಬನೇ ಇದ್ರು ಕೂಡ ಗಂಗಮ್ಮನ ತಾಯಿ ಈ ಒಂದು ಘಟನೆ ಅನ್ನಿಸಿದಾಗ ಅದು ಎಷ್ಟು ಉತ್ತಂಗಕ್ಕೆ ಹೋಗ್ಬಿಡುತ್ತೆ ವಿಷಯಗಳು ಅನ್ನೋದು. ಯಾಕೆಂದ್ರೆ ಈ ದ್ವಂದ್ವಗಳು ಸಹ ನೀವು ಹೇಳಿದಾಗ ಕೂಡ ಅಂಚಿನಲ್ಲಿ ಬರ್ತಕ್ಕಂಥ ದ್ವಂದ್ವ ಆದ್ರೆ ಆ ದ್ವಂದ್ವಗಳನ್ನ ಈಗ ಹೇಗೆಂತಂದ್ರೆ ಎಲ್ಲರೂ ನಾವು ಅನುಭವಿಸ್ತೀವಿ ಅಥವಾ ಅನುಭವ ಆಗ್ಬೋದೇನೋ ಮುಂದೆ ಅಲ್ಲ. ಅರಲ್ಲಿ ಬರುವಂತ ಯಾರೋ ಅವನು ಹೀರೋ ಸೋಮಶೇಖರ್ ಇದ್ರಲ್ಲ, ಅವರು ಪರಿಸ್ಥಿತಿ ಯಾಕೆಂದ್ರೆ ಅವನು ಆ ಸೋಮಶೇಖರನ್ ಗಮನಿಸಿದ್ರೆ ಅವ್ನು ಏನ್ ಹಾಕ್ತಾನೆ, ಅವ್ನು ಏನ್ ಹಾಕ್ಬೇಕು ಹಂಗಿದ್ದ ನೋಡಿದಾಗ ದ್ವಂದ್ವಗಳಂತ ಅಂದ್ರೆ ತುಂಬಾ ಇದಾವೆ ಸರ್. ಇದರಲ್ಲಿ ಕೃತಿಗಳಲ್ಲಿ ದ್ವಂದ್ವಗಳು ತುಂಬಾ ಸಿಗ್ತವೆ. ಬಟ್ ನಮ್ಮ ಅನುಭವದಲ್ಲಿ ನನಗೆ ತುಂಬಾ ಹತ್ತಿರದಿಂದ ಅನುಭವಿಸುವುದು ಅಂತಂದ್ರೆ ಈ ಗಂಗಮ್ಮ ನಂಜಮ್ಮರ ಪಾತ್ರ ಸರ್. ಈಗ ಇದು ಅದೇ ರೀತಿಯ ಇನ್ನೊಂದು ಪ್ರಶ್ನೆ ಇದೆ ಸರ್. ಇಲ್ಲಿನ ಪಾತ್ರಗಳು ಎದುರಿಸುವ ಉತ್ಕಟ ಸನ್ನಿವೇಶಗಳನ್ನು ನೀವು ಎಂದಾದರೂ ನಿಮ್ಮ ಜೀವನದಲ್ಲಿ ಅನುಭವಿಸಿದ್ದೀರಿ? ಉತ್ಕಟ ಸನ್ನಿವೇಶ ಅಂತಿದಂಗೆ ಕೆಲವೊಂದ್ಸಲಿ ಯಾವ್ದು ಉತ್ಕಟ ಅಲ್ಲ ಅನ್ನುವಷ್ಟು ಬೆಳವಣಿಗೆ ನಮ್ಗೆ ಆಗಿಲ್ಲ ಅಂತ ಒಂದು ಪ್ರಶ್ನೆ ಆಗುತ್ತೆ. ಈ ಕೆಲವೊಂದ್ಸಲಿ ನಮ್ಗೆ ಏನೋ ಒಂದು ಕಾರ್ ಕೈ ಕೊಡ್ತು, ನಾವು ಕಾರ್ ಕೈ ಕೊಡ್ತಿದಂಗೆ ನಾವು ತುಂಬಾ ಕಷ್ಟ ಅನುಭವಿಸ್ತೀವಿ ಅಂತಂದ್ರೆ ಅದೇ ಉತ್ಕಟ ಅನ್ಕೊಂಡ್ರೆ ಸಮೂಹದಲ್ಲಿ ಸಾಯ್ತಿರುವಂತ ವ್ಯಕ್ತಿ. ಸೊ ಈ ರೀತಿ ಉತ್ಕಟ ಯಾವ್ದು ಅಲ್ಲ ಅನ್ನೋದು ಗೊಂದಲ ಪ್ರಶ್ನೆ ನಮಗಿದೆ. ಯಾಕಂದ್ರೆ ನಮ್ಮ ಅನುಭವದ ಮಿತಿ, ನಮ್ಮ ಜೀವನದ ಅನುಭವದ ವಯಸ್ಸಿನ ಮಿತಿ ಯಾವ್ದು ಉತ್ಕಟ ಅಲ್ಲ ಅಂತ ಡಿಸೈಡ್ ಮಾಡಕ್ ನಮ್ ಕೈಲಿ ಇನ್ನೂ ಆಗ್ತಾ ಇಲ್ಲ. ನಮ್ಮ ರವೀಂದ್ರನಾಥ್ ಠಾಗೂರ್ ಅದ್ಭುತವಾಗಿ ಹೇಳ್ತಾರೆ, ನಾನ್ ನಿನಗೆ ಬೇಡಕ್ಕೆ ಹೆದರಿಕೆ ಆಗುತ್ತೆ ನಿನಗೆ ದೇವ್ರಿಗೆ, ಯಾಕೆಂದ್ರೆ ನಾನ್ ಬೇಡ್ಕೊಂಡಿದ್ದು ಒಳ್ಳೇದೇ ಕೆಡ್ದಂತ ನನಗೆ ಗೊತ್ತಿಲ್ಲ ಅಂತ. ಸೊ ಆ ರೀತಿ ಚಿಂತೆ ನಮ್ದು ಈಗ. ಅದೇ ಅರಿವು ಇಲ್ಲ ಅಂತ ಡಿ.ವಿ.ಜಿ ಹೇಳ್ತಾರಲ್ಲ, ಆ ತರದ ಸನ್ನಿವೇಶದಲ್ಲಿ ಇರೋದ್ರಿಂದ ಉತ್ಕಟ ಸನ್ನಿವೇಶ ಅಂದ್ರೆ ನನಗೆ ಅನ್ಸಿಮಟ್ಟಿಗೆ ನಾನು ಹೇಳಿದ್ನಲ್ಲ, ನನ್ಗೆ ತುಂಬಾ ಇಷ್ಟವಾಗಿದ್ದು ಮನಸ್ಸಿಗೆ ಹತ್ತಿರವಾಯಿತು ಅಂತಂದ್ರೆ ವಂಶವೃಕ್ಷ. ಸೊ ಆ ವಂಶವೃಕ್ಷದಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಉತ್ಕಟ ಸನ್ನಿವೇಶದಲ್ಲಿ ಅಂತಂದ್ರೆ ಅದೇ ನಮ್ಮ ವಂಶದ ಬಗ್ಗೆ, ನಮ್ಮ ಹಿನ್ನೆಲೆ ಬಗ್ಗೆ ಒಂದು ರೀತಿ ಎಲ್ಲೋ ಒಂದ್ ಕಡೆ ಅಹಂ
ಗರ್ವ ಅಥವಾ ಅಭಿಮಾನ ಏನಾರ ಒಂದ್ ಪದ ಬಳಸ್ಕೋಬಹುದು. ಸೊ ಅದಿತ್ತೇನು ಅದು ಓದಿದ್ಮೇಲೆ ಎಲ್ಲೋ ಒಂದ್ ಕಡೆ ಅವ ನಮ್ಮ ಶ್ರೀನಿವಾಸ ಹೋತ್ರಿಗಳು ಅನುಭವಿಸಿದಂತ ಯಾತ್ರೆ ನಾವು ಕೂಡ ಅನುಭವಿಸಿ ಏನಪ್ಪ ಈ ಜಾತಿ ಧರ್ಮ ಯಾಕೆ ಮಾಡ್ಕೊಂಡ್ರು, ಯಾಕೆ ಮನುಷ್ಯ ಜಾತಿ ಮನುಷ್ಯ ಎಲ್ಲರೂ ಒಂದೇ ಅಲ್ವ ಜಾತಿ, ಯಾಕೆ ಇನ್ನೂ ಬಡ್ತಾ ಆಡ್ತಾರೆ, ಬರೀ ಮದುವೆಗೋಸ್ಕರ ಜಾತಿ ಶಾಸ್ತ್ರ ಏನಕ್ಕಿದು ಎನ್ನುವಂತ ಚಿಂತನೆಗಳು ಕೂಡ ಆ ಉತ್ಕಟ ಸನ್ನಿವೇಶ ಕೆಲವೊಂದ್ಸರಿ ಅದಾಗಿದೆ. ಅದೊಂದನ್ನೇ ಉದಾಹರಿಸ್ಬೋದು ಬಿಟ್ರೆ ಅದು ಹೇಳ್ದಲ್ಲ ಅದು ಉತ್ಕಟ ಅಂತ ನಾನು ಹೇಳಕ್ಕಾಗಲ್ಲ. ಅದನ್ನೂ ಜಸ್ಟ್ ನನ್ನ ಅನುಭವದ ಮಿತಿಯಲ್ಲಿ ಅದೇ ಉತ್ಕಟ ಅಂತ ನಾವು ಹೇಳ್ಬೋದು ಅಷ್ಟು. ನಾನು ಉತ್ಕಟ ಸನ್ನಿವೇಶ ಅಂತ ಹೇಳಬೇಕು ಅಂತಂದಾಗ ಸರ್ ನನಗೆ ಕೋಟ್ ಮಾಡಬೇಕು ಅಂತ ಅನ್ಸಿದ್ದು ಸರ್ ತುಂಬಾ ಪ್ರಮುಖವಾಗಿ ಪರಮೇಶ್ವರ ಭಟ್ರು ಈ ಕೊನೆಯ ಘಟನೆ ಏನಾಗುತ್ತೆ ಅಂತಂದ್ರೆ ಮಂಜೆ ಅದೇ 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 ಈ ಕಡೆ ಹೆಂಡತಿ ಬರ್ತಾಳೆ, ಇದು ಸಾಕ್ಷಿ ಎಲ್ಲ ಆತ್ಮಗಳು ಬರ್ತವೆ, ಎಲ್ಲ ಆತ್ಮಗಳು ಬಂದ ತಕ್ಷಣ ಮಂಜೆ ಅವ್ನು ಹೇಳ್ತಾನೆ ನಾನು ನೀನ್ ಯಾಕೆ ನನ್ನ ಮಗಳು ಮದುವೆ ಹೆಂಡತಿ ಕೇಳ್ತಾಳೆ. ಪರಮೇಶ್ವರ ಭಟ್ರು ಹೆಂಡತಿ ಸತ್ತೋಗಿರ್ತಾಳೆ, ಅವರು ಕೂಡ ಇದು ಸ್ವರ್ಗದಲ್ಲಿ ನಡೀತಕ್ಕಂಥ ಕೇಳ್ತಾಳೆ ಇವ್ರನ್ನ ಮಂಜೆ ಏನಂತ ಹೇಳ್ತಾನೆ, ನಿನ್ನ ಮಗಳು ನಿಂತರೇ ಕಾಣಿಸಿದ್ಲು ಅಂತ ಮಂಜೆನ ಆತ್ಮ ಹೇಳುತ್ತೆ. ಆದ್ರೆ ಇಲ್ಲಿ ಪರಮೇಶ್ವರ ಭಟ್ಟಿಗೆ ಬರ್ತಕ್ಕಂಥ ಕಾರಣ ಅಂದ್ರೆ ಮನುಷ್ಯ ಹೆಂಗೆ ಯಾಮಾರಿಸ್ಬಿಡ್ತಾನೆ ಅದ್ರ ಕೂಡ ಒಂದು ಸ್ವರ್ಗಕ್ಕೆ ಬಂದು ಬಿಡಲ್ಲ. ನನಗಿದು ಒಂದು ಪ್ರಶ್ನೆ ದ್ವಂದ್ವವಾಗಿ ಉಳ್ಕಂತಕ್ಕಂಥ ಇನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಅದು ದ್ವಂದ್ವವನ್ನು ನಾವು ಅಥವಾ ಉತ್ಕಟತೆಯನ್ನು ಅನುಭವಿಸ್ತಕ್ಕಂಥದ್ದು ಅಂತಂದ್ರೆ ಸರ್ ಜ್ಞಾನ. ಯಾಕೆಂದ್ರೆ ನನ್ನ ವೈಯಕ್ತಿಕ ಅನುಭವ ಅಥವಾ ಅನುಭೂತಿ ಅಂತ ನಾನು ಹೇಳೋದಕ್ಕಿಂತ ಆಕೆ ಪ್ರಶ್ನೆ ಕೇಳ್ತಾಳೆ. ಯಾನದಲ್ಲಿ ಆಕೆ ಕೇಳ್ತಕ್ಕಂಥ ಪ್ರಶ್ನೆ ನಂದು ಪ್ರಶ್ನೆ ಕೂಡ ಅವ್ರು ಹೇಳ್ತಾಳೆ ಏನು, ನಾವು ಭೂಮಿಯಿಂದ ಸಾವಿರಾರು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿದ್ದಾಗ ಭೂಮಿ ಮೇಲೆ ನಮಗೆ ನಾವೇ ಹಾಕೊಂಡಂತಹ ನೀತಿ ನಿಯಮಗಳನ್ನು ಪಾಲಿಸಬೇಕಾ ಈ ಪ್ರಶ್ನೆ ನಮ್ದು ಯಾವ್ದು ಕಾಡುತ್ತೆ ಸರ್. ಯಾಕೆಂತಂದ್ರೆ ಈ ನೀತಿಯ ನಿಯಮಗಳನ್ನ ನಾವು ಹಾಕೊಂಡಿರ್ತಕ್ಕಂಥ ನಾವು ಅದು ಸರಿನೋ ತಪ್ಪು ಅಂತ ಕಾಲ ನಿರ್ಣಯ ಮಾಡಿದಷ್ಟೇ. ಈಗ ನಿಮ್ಗೆ ಗೊತ್ತಿದೆ ಯಾವ ಕೃಷ್ಣದೇವರಾಯನ ಕಾಲದಲ್ಲಿ ವೇಶ್ಯವಾಟಿಕೆ ಒಂದು ಉನ್ನತ ಹುದ್ದೆ ರಾಜ್ಯದ ಸೌಂದರ್ಯವನ್ನ ಪ್ರತಿಗಿಸ್ತಕ್ಕಂಥದ್ದು ಅನ್ನೋದೊಂದಷ್ಟು ಮಾಹಿತಿ ನಾವು ನೋಡಿದ್ವಿ. ಕೃಷ್ಣದೇವರಾಯರು ಅಮುಕ್ತ ಮೌಲ್ಯದಲ್ಲಿ ಅದನ್ನು ಮಾಡ್ತಾರೆ. ಸೊ ಅದನ್ನು ಗಮನಿಸಿ ಈಗಿನ ಒಂದು ವೇಶ್ಯವಾಟಿಕೆ ಅಂತಂದಾಗ ಕಾನೂನು ರೀತಿಯ ಬಿಕಾಸ್ ಒಂದು ಕಾಲದ ಒಳ್ಳೇದು ಇನ್ನೊಂದು ಕಾಲಕ್ಕೂ ಆಗ್ಬೇಕು ಅಂತ ಏನಿಲ್ಲ ಅಂದ್ರೆ ಕಾಲಘಟ್ಟದ ತೆರಪಿನರಿದ ಕಾಲ ಪ್ರವಾಹದಲ್ಲಿ ಪುರುಷ ರಜೆಗಳಿಂದ ತೇಲಿ ಹೋಗಿ ಅಂತ ಹೇಳ್ತಾರಲ್ಲ ಹಂಗೆ ಹೋಗ್ತಾ ಇದ್ದೇವೆ ಸರ್. ಆದ್ರೆ ಆ ಕೇಳೋ ಪ್ರಶ್ನೆ ಅದು ನಮ್ದೇ ಅಲ್ಲ. ನನಗೆ ಅದರಲ್ಲೂ ಆ ಪ್ರಶ್ನೆ ತುಂಬಾ ಕಾಡಿದೆ ಸರ್. ಎಷ್ಟೊಂದು ನಿಯಮಗಳನ್ನ ಯಾಕೆಂದ್ರೆ ಈಗ ವ್ಯಕ್ತಿ ಈಗ ಈ ತರ ಇದ್ದಾನೆ ಅಂತಂದ್ರೆ ಇವ್ನು ಹೀಗೆ ಇರ್ಬೇಕು ಅಂತ ನಾವೊಂದು ಅವನಿಗೆ ಇದನ್ನ ಬೌಂಡ್ರಿ ಅವನಾಗ ಹಾಗೆ ಇರ್ಬೇಕು ಬಿಕಾಸ್ ಅವನು ಮನುಷ್ಯ ಮಾತಾಡ್ತಾನ. ಇವ್ನು ಹೀಗೆ ಇರ್ಬೇಕು, ಇವ್ನಿಗೆ ಯಾಕೆ ಆದರ್ಶಗಳ ಒಂದು ಯಾಕೆ ಮುಖವಾಡ ಆದರ್ಶಗಳ ಮುಖವಾಡ ಈ ಒಂದಷ್ಟು ಪ್ರಶ್ನೆಗಳು ಅದು ಕಾಡ್ತಾ ಇರ್ತವೆ. ಅದರಲ್ಲೂ ನನಗೆ ಯಾನಾಪದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಭೂಮಿ ಮೇಲೆ ಮಾಡ್ಕೊಂಡಂತಹ ನಿಯಮಗಳು ನಾವು ಭೂಮಿ ಮೇಲೆ ಹೋಗಲ್ಲ ಮತ್ತೆ ವಾಪಸ್ ಭೂಮಿ ಮೇಲೆ ಹೋಗ್ಬೇಕು ಅಂತ ಸಾಧ್ಯನೇ ಇಲ್ಲ. ಅದು ನಾನು ಫಾಲೋ ಮಾಡಿ ಈ ತರ ಪ್ರಶ್ನೆಗಳಿದವಲ್ಲ ಸರ್ ಅದು ನಿಜವಾಗ್ಲೂ ಕಾಡ್ತಕ್ಕಂಥ ಇದಕ್ಕಿಂತ ಹೆಚ್ಚು ಉತ್ಕಟ ಅಂತಂದ್ರೆ ಅದು ಅನುಭವ ವೇದ್ಯವಾದದ್ದು ತೀರಾ ನಮ್ಮ. ಆಮೇಲೆ ಈಗ ಕೆಲವೊಮ್ಮೆ ಏನಾಗಿರುತ್ತೆ ಅನುಭವ ಆದ್ರೂ ಕೂಡ ನಾವು ಅದನ್ನ ಗುರ್ಸಕ್ಕಾಗಿರಲ್ಲ. ಆಮೇಲೆ ಈಗ ಹಾಕಿದ್ದು ಇದೇ ಅನುಭವ ಅಂತಂದ್ರೆ ಒಂದು ಕಲಾವಂತಿಕೆ ಬೇಕು, ನಾವು ಕಲಾವಂತಿಕೆಯನ್ನ ಪಡ್ಕೊಂಡಿದೀವ ಅಂತಂದಾಗ ಮತ್ತೆ ಪ್ರಶ್ನಾರ್ಥಕ ಪ್ರಶ್ನೆ ಹೇಳ್ತಾರಲ್ಲ ಎರಡು ಆಶ್ಚರ್ಯ ಸೂಚಕ ಮಧ್ಯೆ ಒಂದು ಪ್ರಶ್ನಾರ್ಥಕ ಅಂತ ಆ ತರ ಆಗೋಯ್ತು ಸರ್. ಈಗ ಸರ್ ಮುಂದಿನ ಪ್ರಶ್ನೆ ಇಲ್ಲಿ ಸರ್, ಈಗ ಯಾವ ನುಡಿಗಟ್ಟುಗಳು ಅಥವಾ ಗಾದೆಗಳು ಕಾದಂಬರಿಯ ಓಘಕ್ಕೆ ಸೂಕ್ತವಾಗಿ ಒದಗಿ ಬಂದಿವೆ ಎಂಬುದು ನಿಮಗೆ ಅನಿಸುತ್ತದೆ ಅಂತ ಕೇಳಿದೆ. ಮತ್ತೆ ಅದೇ ಆನ್ಸರ್ ಹೇಳ್ಬೇಕಾಗತ್ತೆ ನಾವು. ಈ ನುಡಿಗಟ್ಟು ಮತ್ತು ಗಾದೆಗಳು ಅನ್ನುವಂಥದ್ದು, ನುಡಿಗಳು ಅಂತಂದ್ರೆ ಎರಡು ಪದಗಳನ್ನು ಕಟ್ಟಿದ್ರೆ ನುಡಿಗಟ್ಟಾಗ್ಬಿಡುತ್ತೆ, ಹೊಸ ಪದ ಹೊಸ ಅರ್ಥ ಕೊಡುವಂಥದ್ದು. ಇನ್ನು ಗಾದೆಗಳು ಅಂದ್ರೆ ನಮ್ಮ ಹಿರಿಯರ ಅನುಭವದ ಮಾತುಗಳು. ಸೊ ಇವೆರಡು ನಮ್ಮ ಕಾದಂಬರಿಗಳಲ್ಲಿ ಲೀಲಾಜಾಲವಾಗಿ ಬಂದವು. ಅದರಲ್ಲೂ ಸಾಮಾಜಿಕ ಕಾದಂಬರಿಗಳಂತ ವಂಶವೃಕ್ಷ ಇರ್ಬೋದು, ಗೃಹಭಂಗ ಇರ್ಬೋದು, ಅಂಚು, ನೆರಳು, ನಾಯಿನೆರಳು, ನೆಲೆ, ಕವಲು, ನಿರಾಕರಣೆ, ಎಲ್ಲಾ ಕಡೆನೂ ಕಾಣಿಸ್ತವೆ. ತಬಲಿನಾದ ಮಗನೆ, ಪ್ರತಿಯೊಂದು ಕಾದಂಬರಿಗಳನ್ನು ನುಡಿಗಟ್ಟಿಗೆ ಬರಲ್ಲ. ಯಾಕಂದ್ರೆ ಭಾಷೆ ಪ್ರಭುತ್ವ ನಮ್ಮ ಭೈರಪ್ಪನವ್ರಿಗೆ ಇದ್ದಿದ್ರಿಂದ, ಅದರಲ್ಲೂ ವಿಶೇಷವಾಗಿ ತತ್ವಶಾಸ್ತ್ರವನ್ನು ಅವ್ರು ಓದಿದ್ರಿಂದ ನುಡಿಗಟ್ಟುಗಳಿಗೆ ಗಾದೆಗಳಿಗೆ ಬರಲ್ಲ. ಆದ್ರೆ ಆ ನುಡಿಗಟ್ಟುಗಳು ಗಾದೆಗಳು ಅಲ್ಲಿದ್ದಾವೆ ಅಂತ ಪ್ರಸ್ತುತತೆಯನ್ನ ಓದಿಗರಿಗೆ ಮುಟ್ಸಲ್ಲ. ಹೌದು, ಇದನ್ನ ನಾನು ಗಮನಿಸಿ. ಯಾಕೆ ಮುಟ್ಸಕ್ಕಾಗಲ್ಲ ಅಂತಂದ್ರೆ ಎಲ್ಲೋ ಒಂದ್ಸಲಿ ಮುಟ್ಟಿಸ್ಬಿಟ್ರೆ ಸಾಹಿತ್ಯ ಬರೆಯುವಂತಹ ಗ್ರೇಟ್ನೆಸ್ ಬರುತ್ತೆ ಹೊರತು ರಸಾನುಭವ ಆಗಲ್ಲ. ಸಾಹಿತ್ಯದ ಪ್ರಮುಖ ಉದ್ದೇಶವೇ ರಸಾನಂದ, ಅದು ರಸಾನುಭವ. ನಮಗೂ ಫಸ್ಟ್ ಸಾಹಿತ್ಯವನ್ನ ಎಲ್ಲೋ ಒಂದ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ನನಗೂ ಅನ್ಸಿದಷ್ಟೇ, ತುಂಬಾ ದೊಡ್ಡ ದೊಡ್ಡ ಕ್ಲಿಷ್ಟಕರವಾದ ಪದಗಳನ್ನು ಬಳಸ್ಕೊಂಡು ಒಂದು ರೀತಿಯ ಆಕರ್ಷಕವಾಗಿ ನಾವು ಸಾಹಿತ್ಯ ಬರಬೇಕು ಅಂತ ಅನಿಸ್ತಿತ್ತು. ಆದ್ರೆ ಅನುಭವದ ಹಿನ್ನೆಲೆಯಲ್ಲಿ ಬರ್ತಾ ಏನಿಸ್ತಪ್ಪ ಅಂದ್ರೆ ಯಾಕೆ ಕ್ಲಿಷ್ಟಕರ ಪದಗಳನ್ನ ಬಳಸ್ಬೇಕು,
ಯಾಕೆ ಆಕರ್ಷಕವಾಗಿ ಮಾಡ್ಬೇಕು ಸಾಹಿತ್ಯವನ್ನ? ಇರುವ ಭಾಷೆಯಲ್ಲೇ, ಸಹಜ ನುಡಿಯಲ್ಲಿ, ಓಡುವಂತಹ ಭಾಷೆಯಲ್ಲಿ, ಮೀನ್ಸ್ ಗ್ರಾಮೀಣ ಭಾಷೆ, ಗ್ರಾಮ್ಯ ಏನ್ ಕಳ್ಕೊಬೋದಲ್ಲ ಆ ಭಾಷೆಗಳಲ್ಲಿ ಬರುವಂತ ನುಡಿಗಟ್ಟುಗಳು, ಗಾದೆಗಳನ್ನ ಬಳಸ್ಕೊಂಡು ಸಾಹಿತ್ಯಗಳನ್ನು ರಚಿಸಿದ್ರೆ ಇನ್ನೂ ರುಚಿತವಾಗುತ್ತೆ ಅನ್ನೋದಕ್ಕೆ ಭೈರಪ್ಪನವರು ಸಾಕ್ಷಿ. ಯಾಕಂದ್ರೆ ಅವ್ರು ಭೈರಪ್ಪನ ಯಾವುದೇ ಭಾಷೆಯಲ್ಲಿ ಸಾಹಿತ್ಯದಲ್ಲಿ ಆಡಂಬರ ಇಲ್ಲ, ಯಾವ್ದ್ರಲ್ಲೂ ಕೂಡ ತುಂಬಾ ಅದ್ಭುತ ಕೃಷ್ಣ ಪದಗಳನ್ನ ಜೋಡಿಸ್ಬಿಟ್ಟವ್ರೆ ಅನ್ನುವಂತ ಅಪವಾದ ಅಂತೂ ಇಲ್ವೇ ಇಲ್ಲ. ಸೊ ಹಂಗಿರ್ಬೇಕಾರೆ ಅವ್ರ ಭಾಷೆ ಎಲ್ಲವೂ ನುಡಿಗಟ್ಟೆ ಅಂತ ನನ್ನ ವೈಯಕ್ತಿಕ ಅನುಭವ. ಮತ್ತೆ ಎಲ್ಲವೂ ಕೂಡ ಗಾದೆಗಳಾಗೆ ಮಿಕ್ಸ್ ಆಗಿರ್ತವೆ ಅಂತ. ಯಾಕಂದ್ರೆ ನೀವ್ ಹೇಳ್ದಂಗೆ ಗೃಹಭಂಗದಲ್ಲಿ ಸಂಪೂರ್ಣ ನಮ್ಮ ಹಿನ್ನೆಲೆಯಲ್ಲಿ ಇರೋದ್ರಿಂದ, ಗ್ರಾಮ್ಯ ಇರೋದ್ರಿಂದ, ಗ್ರಾಮ್ಯ ಭಾಷೆ ಬರ್ಬೇಕು ಅಂದ್ರೆ ಆಟೋಮೆಟಿಕಲಿ ಅಲ್ಲಿ ನುಡಿಗಟ್ಟು ಮತ್ತು ಗಾದೆಗಳು ಪುಂಖವಾಗಿ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ಗ್ರಾಮೀಣ ಸೊಗಡೆ ಅಲ್ಲಿಗೆ ಜಾಯ್ನ್ ಆಗಲ್ಲ ಅಂತ. ಅವರು ವಿಶೇಷವಾಗಿ ಮಂದಿರ ಮತ್ತು ನಮ್ಮ ಜಲಪಾತ, ಆಮೇಲೆ ಅಂಚು, ಈ ಮೂರುಗಳಲ್ಲಿ ಲಲಿತ ಕಲೆಗಳನ್ನ ಜಾಯಿಂಟ್ ಮಾಡಲ್ಲ. ಆ ಲಲಿತ ಕಲೆಗಳನ್ನ ಜೋಡಿಸ್ಬೇಕಾರೆ ಆಟೋಮೆಟಿಕಲಿ ನುಡಿಗಟ್ಟುಗಳು ಚೆನ್ನಾಗಿ ಆಗಿರ್ತವೆ, ಗಾದೆಗಳು ಬರಲೇಬೇಕು. ಸೊ ಅದರಿಂದ ಕಾದಂಬರಿ ಹೋಗೋಕ್ಕೇನು ಅಥವಾ ಕಾದಂಬರಿ ಓಟಕ್ಕೇನು ರಸಾನುಭವಕ್ಕೇನು ತೊಂದರೆ ಮಾಡಲ್ಲ ನುಡಿಗಟ್ಟುಗಳು, ಗಾದೆಗಳು. ಯಾಕೆಂದ್ರೆ ಹೇಳಿದ್ನಲ್ಲ, ಅದನ್ನ ನಾನು ಫೋರ್ಸ್ಫುಲ್ ಆಗಿ ಪಿಕ್ ಮಾಡಿದ್ರೆ ತೊಂದರೆ ಆಗುತ್ತೆ. ಮೀನ್ಸ್ ನಾನು ಅಂದ್ರೆ ಹಾಕ್ಲೇಬೇಕು ಗಾದೆನ ಅಂತ ಯಾರು ಹಾಕ್ದಾಗ ಅವ್ರೇ ನಂಗೆ ಮಾಡ್ಲಿವಲ್ಲ, ಅದ್ ಬಂದಿರೋದು ಸಹಜವಾಗಿ. ಈಗಿನ ಫಿಲಮ್ಗಳಲ್ಲಿ ಸುಮ್ನೆ ಬರ್ತಾರಲ್ಲ, ಯಾರೋ ನೋಡ್ತಿದಂಗೆ ಒಂದು ಸಾಂಗ್ ಸ್ಟಾರ್ಟ್ ಆಗ್ತಲ್ಲ, ಆ ತರದ್ದೇನಿಲ್ಲ. ಅಲ್ಲಿ ಅನುಭವಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗಿ ಗಾದೆಗಳು, ನುಡಿಗಟ್ಟುಗಳು ಬಂದಿದೆ, ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ. ನಮಗೆ ಮಿಕ್ಸ್ ಆಗಿರೋದು ಗೊತ್ತಾಗದಾಗ ಮಿಕ್ಸ್ ಆಗಿದೆ. ಈಗ ಹಂಸ ಕ್ಷೀರ ನ್ಯಾಯ ಅಂತಾರಲ್ಲ, ಹಾಲಿಗೆ ನೀರ್ ಮಿಕ್ಸ್ ಆಗೋದಾಗ ನೀರಲ್ಲಿ ಹುಡುಕ್ತೀರಾ, ಹಾಲಲ್ಲಿ ಹುಡುಕ್ತೀರಾ, ಹಾಗೆ ಅಲ್ಲಿ ಹುಡುಕಕ್ ಆಗಲ್ಲ ನುಡಿಗಟ್ಟು ಗಾದೆಗಳು. ನಿಮ್ಮದಿಗೆ ಬಹುಮತ ಕೊಡ್ತೀವಿ ಸರ್. ಯಾಕಂದ್ರೆ ನಾನು ಗಮನಿಸಿದಂಗೆ ಅಲ್ಲಿ ಈಗ ಭೈರಪ್ಪನವರ ಭಾಷೆ ಸಾಮಾನ್ಯವಾಗಿ ಗ್ರಾಮ್ಯವಾದದ್ದು, ಕೆಲವೊಂದು ಕಾದಂಬರಿಗಳಿದೆ ಅಂತ ಹೇಳ್ಬೋದು. ಗೃಹಭಂಗದ ಭಾಷೆ ನಡೆಸ್ಕೊಂಡ್ರೆ ನುಡಿವಂತಿಕೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕಾದಂಬರಿ ಓದ್ತಾರೆ ನನಗೆ ಅನಿಸ್ತಿತ್ತು ಬೈಗಳಗಳು. ಯಾಕಂದ್ರೆ ಆದ್ರೆ ನಾನು ಈಗ ಮೇಜರ್ ಆಗಿ ಭೈರಪ್ಪನವರ ಏನ್ ಓದಿದ್ರೆ ಅವರೆಲ್ಲ ಸಾಮಾನ್ಯವಾಗಿ ಇಂಜಿನಿಯರ್ಸ್. ಇದು ಶಾಕಿಂಗ್ ಆಗಿರ್ತಕ್ಕಂಥ ವಿಷಯ. ಅಂದ್ರೆ ಈ ಇಂಜಿನಿಯರ್ಸ್ಗೆ ಈ ಭಾಷೆ ಹೆಂಗ್ ಅರ್ಥ ಆಗುತ್ತೆ? ಅದರಲ್ಲೂ ಕೆಲವರು ಮಡಿವಂತ ಮನೆಗೆ ಬಂದಿರ್ತಕ್ಕಂಥ ಈ ಭಾಷೆಗೆ ನಾವು ಬಿಡಿ ಹಳ್ಳಿ ಬಂದಿದ್ದೀವಿ, ನಮ್ಗೆ ಪದಗಳ ಹತ್ತಿರದ ಅನುಭವ ಆಗಿದೆ. ಅದರಲ್ಲೂ ನಮ್ಮ ಸುತ್ತಮುತ್ತ ಈಗ ಭೈರಪ್ಪನವರು ಬಳಸ್ತಕ್ಕಂಥ ಭಾಷೆ ನಮ್ಮ ತಿಟ್ಟೂರು ಪ್ರಾಂತ್ಯಕ್ಕೆ ಸೇರಿದೆ, ನಮಗೆ ತುಂಬಾ ಹತ್ತಿರದ್ದು, ನಮ್ಗೇನು ಅನ್ಸಲ್ಲ. ಆದ್ರೆ ಮಡಿವಂತಿಕೆಯ ಮನೆತನಗಳಿಂದ ಬಂದಿರತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಭೈರಪ್ಪನವರು ಆಪ್ತವಾಗ್ತಾರೆ ಅಂತಂದ್ರೆ. ಆಮೇಲೆ ನೀವು ಹೇಳ್ದಾಗೆ ಭೈರಪ್ಪನವರ ಭಾಷೆ ಏನೇ ಆದ್ರೂ ಕೂಡ ಅದ್ರಲ್ಲಿ ಸಿಗ್ತಕ್ಕಂಥ ರಸ ಒಂಚೂರು ಭಂಗ ಆಗಲ್ಲ. ಯಾವ ಆ ಪದಗಳ ಧ್ವನಿ ನಾವು ಈಗಲೂ ಕೂಡ ಸರ್, ನಾನು ಭೈರಪ್ಪನವರ ಇಂಟರ್ವ್ಯೂ ನೋಡಿದಾಗ ನಾನು ಕೇಳಿದ್ದು, ಅವರು ಪದ ಅಂತ ಶಬ್ದ ಬಳಕೆ ಮಾಡ್ತಾರೆ. ಅವರು ಪದ ಅಂತ ಹೇಳಿದ ಶಬ್ದ ಅಂತ ಹೇಳೋದು ಶಬ್ದಗಳು ಅಂದ್ರೆ ನಮ್ಗೆ ಗೊತ್ತಿದೆ. ನಮ್ಗೆ ನಾವು ಭಾರತೀಯ ನಮ್ದು ಸಾಹಿತ್ಯ ಮೀಮಾಂಸೆಯಲ್ಲಿ ನಾವು ಹೇಳ್ತೀವಲ್ಲ, ಏನಂತ ಧ್ವನಿ, ಶಬ್ದ, ಶಬ್ದ, ಧ್ವನಿ, ಔಚಿತ್ಯ. ಅಂದ್ರೆ ಅವರ ಶಬ್ದ ಅಂತ ಹೇಳ್ತಾರೆ ಬಿಟ್ರೆ ಪದ ಅಂತ ಅಂದ್ರೆ ಅವ್ರಿಗೆ ಗೊತ್ತು. ಅವ್ರಿಗೆ ಕಾವ್ಯ ಮೀಮಾಂಸೆಯನ್ನ ಅರ್ದು ಕುಡ್ಕೊಂಡಿರ್ತಕ್ಕಂಥವ್ರಿಗೆ ಪದ ಅಲ್ಲ, ಅದು ಕೇವಲ ಪದ ಅಲ್ಲ. ಒಬ್ಬ ಕವಿಗೆ ಪದ ಕೇವಲ ಪದ ಅಲ್ಲ, ಅದೊಂದು ಧ್ವನಿಯನ್ನ ಧ್ವನಿಸ್ತದೆ. ಅದನ್ನ ನಾವು ಗಮನಿಸಿದಾಗ ಕೇವಲ ನುಡಿಗಟ್ಟುಗಳನ್ನ, ಗಾದೆಗಳನ್ನ ಹುಡುಕ್ತಾ ಕೂತ್ರೆ ನಮಗೆ ರಸ ಸಿಗುತ್ತಾ? ಸಿಗಲ್ಲ. ಇದನ್ನ ನಾನು ನಿಮ್ ಪರವಾಗಿ ಹೇಳ್ತೀನಿ. ಜೊತೆಗೆ ಆ ನುಡಿಗಟ್ಟುಗಳು ಈಗ ಹೆಂಗ್ ಕೇಳಿದರೆ ಸೂಕ್ತವಾಗಿ ಒದಗಿ ಬಂದಿವೆ ಅಂತ. ಅಲ್ಲಿ ಯಾಕೆಂದ್ರೆ ಇಲ್ಲಿ ಯಾವ್ದೊಂದು ಅಲ್ಲ, ಒದಗಿನ ಪ್ರಶ್ನೆ ಬರಲ್ಲ ಅಂತ. ಹೌದು, ಯಾಕೆಂದ್ರೆ ಅದು ಎಲ್ಲಾದ್ರಿಂದನೇ ಆ ಕೃತಿ ಶ್ರೀಮಂತವಾಗಿದೆ. ಸೊ ಹಂಗಿದ್ದಾಗ ಈಗ ಹೆಂಗ ಅನ್ಸುತ್ತೆಪ್ಪ ಅಂದ್ರೆ, ಮೊಸರು ಕಡ್ದಾಗ ಮಜ್ಜಿಗೆ ಬೆಣ್ಣೆ ಬರುತ್ತೆ, ಸೂಕ್ತವಾಗಿ ಬೆಣ್ಣೆ ಬಂದಿದೆ ಅಂತ ಕ್ವಶನ್ ಕೇಳ್ದಂಗ ಆಟೋಮೆಟಿಕ್ಲಿ ಅದು ಆಟೋಮೆಟಿಕ್ ಮಿಕ್ಸ್ ಆಗಿರುತ್ತೆ. ಬೆಣ್ಣೆ ಮೊಸರಲ್ಲೇ ಇತ್ತು, ಮೊಸರಲ್ಲಿ ಮಜ್ಜಿಗೆನೂ ಇತ್ತು, ಅಷ್ಟೇ ಕಡ್ದಾಗ ಬರುತ್ತೆ. ಮುಂದಕ್ಕೆ ಹೋಗೋಣ. ಈ ಪ್ರಶ್ನೆ, ಈ ಕಾದಂಬರಿಗಳು ನಿಮ್ಮ ಮೌಲ್ಯ ಪ್ರಜ್ಞೆಯನ್ನು ಪ್ರಭಾವಿಸಿವೆ? ಮೌಲ್ಯ ಪ್ರಜ್ಞೆ ಸೊ ಅದ್ಭುತವಾದ ಪದ, ತುಂಬಾ ಆಳವಾದ ಪದ. ಈ ಶತಮಾನಕ್ಕೆ ಆಳವಾದ ಪದ ಮತ್ತು ಅದ್ಭುತವಾದ ಪದನೇ ಅಂತ ಹೇಳೋದು. ಯಾಕೆಂದ್ರೆ ಮೌಲ್ಯ ಪ್ರಜ್ಞೆ ಎರಡೂ ಅಷ್ಟೇ ತುಂಬಾ ಭಾರವಾದ ಪದಗಳೇ. ಮೌಲ್ಯಗಳು ಯಾವ್ದನ್ನ ಪ್ರಶ್ನೆ ಬರ್ತದೆ ಈಗ. ಯಾಕೆಂದ್ರೆ ಪ್ರಸ್ತುತ ಸ್ಪರ್ಧಾ ಸನ್ನಿವೇಶದಲ್ಲಿ, ಸ್ಪರ್ಧಾ ಜಗತ್ತಲ್ಲಿ ಯಾವ್ದ್ ಮೌಲ್ಯ ಅಂತ ಕೇಳ್ತಿದಂಗೆ ಎಲ್ಲೋ ಒಂದ್ ಕಡೆ ಅತಿ ಶ್ರೀಮಂತನಾಗೋದ್ ಮೌಲ್ಯನ, ಅದೇ 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 ಅಥವಾ ಅತ್ಯಂತ ಫೇಮಸ್ ಆಗೋದ್ ಮೌಲ್ಯನ, ಅಂದ್ರೆ ಎಲ್ಲರಿಗೂ ಜನಪ್ರಿಯ ಆಗೋದ್ ಮೌಲ್ಯನ, ಈ ರೀತಿ ಕ್ವಶನ್ಗಳು ಬಂದಾಗ ನಮ್ಮ ಮತ್ತೆ ನಾವು ಹಿಂದಕ್ಕೆ ಹೋಗ್ಬೇಕಾಗ್ತದೆ. ಭಾರತೀಯ ಚಿಂತನೆಗಳು, ಉದಾತ್ತ ಚಿಂತನೆಗಳು. ಸೊ ಅಲ್ಲಿ ಮೌಲ್ಯ ಪ್ರಜ್ಞೆ ಅಂತಾನೆ ಬಂದ್ಬಿಡುತ್ತೆ. ಮೌಲ್ಯಗಳು ಯಾವುವು ತುಂಬಾ ಚೆನ್ನಾಗಿ ಗಣೇಶ್ರವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾವ್ದು ಮೌಲ್ಯ, ಬೆಲೆ ಉಳ್ಳದ್ದ ಅಥವಾ ಈಗ ಪ್ರೆಸೆಂಟ್ಗೆ ಬೆಲೆ ಉಳ್ಳದ ಅಥವಾ ಹಿಂದೆ ಬೆಲೆ ಉಳ್ಳದ? ಸೊ ಈ ಬೆಲೆ ಅಂದ್ರೆ ಏನು ಪ್ರಶ್ನೆ ಮತ್ತೆ, ಅದು ಹೇಗೆ ನಿರ್ಧಾರ ಮಾಡ್ತೀರಾ?
ಅದಕ್ಕೆ ಅವ್ರು ಹೇಳೋದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಪ್ರೆಸೆಂಟ್ ಅಲ್ಲಿ ಅಂದ್ರೆ ಈ ಪ್ರಸ್ತುತ ಸನ್ನಿವೇಶದಲ್ಲಿ ನಮಗೂ ಅದರಿಂದ ಒಳ್ಳೇದಾಗ್ಬೇಕು, ನಮಗೂ ನಮಗೆ ಸುತ್ತಮುತ್ತಲ ಜನಕ್ಕೂ ಕೂಡ ಅದು ಒಳ್ಳೇದಾಗ್ಬೇಕು ಅದರಿಂದ. ಸೊ ಆ ಭಾವನೆಯನ್ನ ಎಲ್ಲೋ ಒಂದ್ ಕಡೆ ನಾವು ಮೌಲ್ಯ ಅಂತ ಕರಿಬಹುದು ಅಂತ ಹೇಳ್ತಾರೆ ಒಂದು ಸನ್ನಿವೇಶದಲ್ಲಿ. ಆದ್ರೆ ಈ ಪ್ರಜ್ಞೆ, ಮೌಲ್ಯ ಪ್ರಜ್ಞೆ ಇಟ್ಕೊಂಡ್ರೆ ಇತ್ತೀಚೆಗೆ ತುಂಬಾ ನೋವಿನಿಂದನೇ ಎಲ್ಲ ಸಾಹಿತ್ಯಗಳು ಬರೀತಾವ್ರೆ. ಮಾನವೀಯತೆ ಇಲ್ಲ, ಸತ್ಯ ಇಲ್ಲ, ಅಹಿಂಸೆ ಇಲ್ಲ, ಏನಿಲ್ಲ ಅಂತೇಳಿ, ವಾತ್ಸಲ್ಯ ಇಲ್ಲ, ಪ್ರೀತಿ ಇಲ್ಲ, ಬರೀ ದ್ವೇಷ, ಹಿಂಸೆ, ಈ ತರದ ಚಿಂತನೆಗಳಿದ್ದಾಗ ಪ್ರತಿಯೊಂದು ಕಾದಂಬರಿಗಳಲ್ಲೂ ಪ್ರತಿಯೊಂದು ಪಾತ್ರದಲ್ಲೂ ಎಲ್ಲ ಕೆಟ್ಟತನಗಳಿದ್ರೂ ಎಲ್ಲೋ ಒಂದು ಪಾತ್ರ ಒಂದು ಮೌಲ್ಯವನ್ನ ಇಟ್ಕೊಂಡಿರ್ತದೆ. ಪ್ರತಿಯೊಂದು ಪಾತ್ರನು ಯಾವುದೇ ಮಂಜಪ್ಪನ ಪಾತ್ರಕ್ಕೆ ಬಂದ್ರು, ಮಂಜಯ್ಯನ ಪಾತ್ರಕ್ಕೆ ಬಂದ್ರು ಅವನು ದೇಹ ಕಾಮನೆಗಳನ್ನ ತೀರಿಸ್ಕೊಳ್ಳಿಕ್ಕೆ ಹಲವಾರು ಸುಳ್ಳುಗಳನ್ನ ಹೇಳ್ತಿದ್ದ, ಎಲ್ಲ ಓಕೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವನಿಗೂ ಕೂಡ ಒಂದು ಆತ್ಮಸಾಕ್ಷಿ ಅಂತ ಇತ್ತಲ್ಲ. ಆ ಆತ್ಮಸಾಕ್ಷಿ ಕೆಲವೊಂದ್ಸಲಿ ಜಾಗೃತ ಆಗ್ತಿತ್ತಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಡಿ.ವಿ.ಜಿ. ಮನುಜರೊಳಗೆ ಆಗಾಗ ತೋರ್ಪ ಮಹನೀಯ ಗುಣ, ಪರಬ್ರಹ್ಮ ರೂಪನದು ಮಂಕುತಿಮ್ಮ ಅಂತ. ಈ ಪ್ರತಿಯೊಬ್ಬನಲ್ಲೂ ಕೂಡ ಒಂದೊಂದ್ಸಲಿ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅಂತ. ಆ ರೀತಿ ಮೌಲ್ಯಗಳು ಪ್ರತಿಯೊಂದು ಪದದಲ್ಲಿ ಇರ್ತದೆ. ಸೊ ಆ ರೀತಿ ನಮ್ಮ ಮೌಲ್ಯ ಪ್ರಜ್ಞೆ ಜಾಗೃತ ಆಗೋದು ಯಾವಾಗಪ್ಪ ಅಂತಂದ್ರೆ ಆ ಪಾತ್ರಗಳು, ಆ ಸನ್ನಿವೇಶಗಳನ್ನ ನಾವು ಜೀವನದಲ್ಲಿ ಯಥಾವತ್ತು ಅನುಭವಿಸುವ ಸಂದರ್ಭದಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಸಾಕ್ಷಿ, ನೀವು ಹೇಳಿದಂಗೆ ಸಾಕ್ಷಿ ಪ್ರಜ್ಞೆ ಇಟ್ಕೊಂಡಾಗ ಆತ್ಮಸಾಕ್ಷಿ ನಾನು ಮಾಡ್ತಿರೋದು ಸರಿ ಅಂತ ಹೇಳ್ತಿದ್ಯಾ, ಸುಳ್ಳು ಅಂತ ಹೇಳ್ತಿದ್ಯಾ, ಒಂದು ಆತ್ಮಸಾಕ್ಷಿ ಕೇಳುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ವಂಶರಕ್ಷಕ, ನನ್ನ ವಂಶ, ನನ್ನ ಹಿನ್ನೆಲೆ, ನನ್ನ ಮುನ್ನೆಲೆ, ಇವುಗಳ ಚಿಂತೆ ಮಾಡ್ಕೊಂಡು ನಾನು ಜೀವನ ನಡೆಸ್ತಿರೋದು ಸರಿನಾ ಅಥವಾ ತಪ್ಪ? ಅಂದ್ರೆ ಮುಕ್ತ ಸಮಾಜಕ್ಕೆ ನಾನು ಅವಕಾಶ ಕೊಡ್ಬೇಕಾ ಅಥವಾ ಪ್ರತಿಬಂಧಿತ ಸಮಾಜಕ್ಕೆ ಅವಕಾಶ ಕೊಡ್ಬೇಕಾ? ಇದ್ರ ಚಿಂತನೆಗಳು ಸ್ಟಾರ್ಟ್ ಆಗುತ್ತೆ. ಅದರಿಂದ ಆಮೇಲೆ ತಬ್ಬಲಿನ ಅದೇ ಮಗನೇ, ಅದರಲ್ಲಿ ಮೌಲ್ಯ ಪ್ರಜ್ಞೆ ಅಲ್ಲಿ ಪ್ರಶ್ನೆ ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಗೋವಿನ ಸ್ವರೂಪವನ್ನ ನಮ್ಮ ಯಾವ್ದು ಪುಣ್ಯಕೋಟೆಯ ಕತೆ, ಪುಣ್ಯಕೋಟೆಯ ಕಥೆಯ ಮೂಲಕ ಪುಣ್ಯಕೋಟೆಯ ವಂಶಜರನ್ನ ಎಷ್ಟು ಅದ್ಭುತವಾಗಿ ತನ್ನ ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ಆ ರೀತಿಯ ಚಿಂತನೆಯಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸೊ ಆ ರೀತಿಯ ಚಿಂತನೆಯಲ್ಲಿ ಎಲ್ಲೋ ಒಂದ್ ಕಡೆ ನಾವು ಕೂಡ ಮಾಂಸಾಹಾರಿಗಳಾಗಬಾರ್ದಿತ್ತ ಅನ್ನುವಂಥ ಪ್ರಶ್ನೆ ಕಾಣುತ್ತೆ, ಮೌಲ್ಯ ಪ್ರಜ್ಞೆಯನ್ನು ಕಾಡಿಸುತ್ತೆ. ಆಮೇಲೆ ಬೇರೆ ಬೇರೆ ಕಾದಂಬರಿ, ಯಾನ ಕಾದಂಬರಿಗೆ ಬಂದ್ರೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಾವು ಕೂಡ ಆ ರೀತಿ ಬಾಹ್ಯಾಕಾಶಕ್ಕೆ ಹೋಗ್ಬೋದಿತ್ತ ಅನ್ನುವಂಥ ಪ್ರಶ್ನೆ ಕಾಣುತ್ತೆ. ಇನ್ನು ಗ್ರಹಣಕ್ಕೆ ಬಂದ್ರೆ ಒಬ್ಬ ಸನ್ಯಾಸಿಗೆ ಎಷ್ಟು ಪ್ರತಿಬಂಧಗಳನ್ನ ಹಾಕ್ತಾರೆ. ಆ ಸನ್ಯಾಸಿ ಮನುಷ್ಯ ಕಾಮನೆಗಳನ್ನ ಯಾಕೆ ದಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಾ? ಅಥವಾ ಸನ್ಯಾಸಿ ಜೊತೆಗೆ ಒಬ್ಬ ಡಾಕ್ಟರ್, ಆ ಡಾಕ್ಟರ್ ಜೊತೆಗಿರೋ ಬಾಂಧವ್ಯವನ್ನೇ ಜನ ತಪ್ಪಾಗಿ ತಿಳ್ಕೊಂತಾರ. ಈ ರೀತಿ ಯೋಚನೆಗಳು ಬಂದಾಗ ಹಂಗಾರೆ ನಾವು ಒಂದು ಸ್ತ್ರೀ ಜೊತೆ ಇವತ್ತಿಗೂ ಕೂಡ ಮುಕ್ತ ಸಮಾಜದಲ್ಲೂ ಕೂಡ ಫ್ರೀಯಾಗಿ ಮಾತಾಡಕ್ ಆಗಲ್ವಾ? ಈ ರೀತಿ ಮೌಲ್ಯ ಪ್ರಜ್ಞೆಗಳು ಕಾಡ್ತದೆ. ಸೊ ಈ ರೀತಿ ಕಾಡೋದ್ ಬಿಟ್ರೆ ತುಂಬಾ ಇನ್ ಮಿಕ್ತವೆಲ್ಲ ಆಲ್ಮೋಸ್ಟ್ ತುಂಬಾ ಜಾಗೃತ ಆಗುತ್ತೆ. ಆಲ್ಮೋಸ್ಟ್ ತುಂಬಾ ಹೇಳಿದ್ನಲ್ಲ, ನಾನು 2 ರೀತಿ ಓದೋಗ್ರೆ ಮೊದಲನೇ ಸಲ ಹೇಳಿದ್ದೆ. ಟೈಮ್ ಪಾಸ್ ಓದರೆ ಕಾಡುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪ ಆಳವಾಗಿ ಜೀವನವನ್ನ ಆಸ್ವಾದಿಸ್ಕೊಂಡು ಜೀವನದಲ್ಲಿ ಅನುಭವವನ್ನು ಪಡ್ಕೊಂಡು ಜೀವನದಲ್ಲಿ ಅದನ್ನು ಬಳಸ್ಕೋಬೇಕು ಅಂತ ಅನ್ನೋರಿಗೆ ಕಾಡೆ ಕಾಡುತ್ತೆ. ನಾವು ಕೂಡ ಕೆಲವೊಂದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ 100% ಬಯಸ್ತೀವಿ. ಹಾಗೆ ಆಗಿದೆ ಜೀವನದಲ್ಲಿ. ನಿಮ್ ಜೀವನದಲ್ಲಿ? ಈಗ ನಾನು ಮೌಲ್ಯ ಪ್ರಜ್ಞೆ ಅಂತಂದಾಗ ಸರ್, ಈಗ ಭೈರಪ್ಪನವ್ರಿಗೆ ಅಂತ ಒಂದು ಬರವಣಿಗೆ ಅಂತ ಬಂದಾಗ ಒಂದು ಪ್ರಶ್ನೆ, ಈ ಭೈರಪ್ಪನವರು ಯಾವ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಕೃತಿಗಳನ್ನ ಬರೀತಾರೆ? ಅದ್ರಲ್ಲಿ ಈ ಇಸಮ್ ಅವರು, ಸಾಮಾಜಿಕ ಈ ಇಸಮ್ ಅವ್ರ, ಈಗ ನಾವು ಮೆನ್ಷನ್ ಮಾಡೋದು ಬೇಡ, ಅದು ಇಸಮ್ ಅವ್ರ ಪ್ರಶ್ನೆ ಏನು? ಭೈರಪ್ಪನವರಿಗೆ ಯಾವ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ? ಅದ್ರಲ್ಲೂ ಕೂಡ ಭೈರಪ್ಪನವ್ರ ಬಗ್ಗೆ ಸಮಾನತೆ ಮಾಡ್ತಕ್ಕಂಥವರೆಲ್ಲ ಬರೀ ಏನ್ ಹೇಳ್ತಾ ಇರ್ತಾರೆ, ಭೈರಪ್ಪನವ್ರ ಕೃತಿಗಳಲ್ಲಿ ಯಾವುದೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಈ ಪ್ರಶ್ನೆಗಳು ಬಂದಾಗ, ಅಥವಾ ನೀವೇನಾದ್ರೂ ಸರಿಯಾದ ಸಾಹಿತ್ಯದ ಓದಿದ್ರಾದ್ರೆ, ಅದರಲ್ಲೂ ಭೈರಪ್ಪನವರನ್ನು ನೀವು ಸರಿಯಾಗಿ ಓದಿದ್ರೆ ಈ ಸಮಾಜವನ್ನ ಸರಿ ಮಾಡ್ತಾರೆ ಅಥವಾ ಸಮಾಜ ಹೀಗಿರ್ಬೇಕು ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಲ್ಲ. ಮನುಷ್ಯನ ಅಂತರಂಗಿಕವನ್ನ ಅಥವಾ ಆಂತರಂಗಿಕ ಮೌಲ್ಯವನ್ನಂತೂ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಈ ಪ್ರತಿಯೊಂದು ಪಾತ್ರವೂ ಕೂಡ ಈಗ ನೀವು ಗಮನಿಸಿದ್ರೆ ಒಬ್ಬನೇ ವ್ಯಕ್ತಿಯಲ್ಲಿರ್ತಕ್ಕಂಥ ಪರಮೇಶ್ವರ ಭಟ್ಟ ಮತ್ತೆ ಮಂಜ ಇಬ್ರು ಒಟ್ಟಿಗೆ ಜಾಗೃತ ಆಗ್ತಾರೆ. ನೀವು ಅದೇ ಸಾಕ್ಷಿ ಒಳಗ್ ಅದರಲ್ಲೂ ಈಗ ನೀವು ಧರ್ಮಶ್ರೀ ಒಳಗ್ ಬಂದ್ರೆ ಅದೇ ವ್ಯಕ್ತಿ ತನ್ನ ಧರ್ಮವನ್ನ ಬಿಡಬೇಕಾ ಬೇಡಬಾರದು ಅನ್ನೋ ತೊಳಲಾಟ. ತನ್ನ ಒಳಗಿನ ಅಂದ್ರೆ ಆಂಗಿಕ ಏನ್ ತಮ್ಮ ಒಳಗಿನ ಮೌಲ್ಯಗಳೇನಿವೆ ಆ ಪ್ರತಿಯೊಂದು ಮೌಲ್ಯಗಳನ್ನು ಕೂಡ ಪ್ರಶ್ನೆ ಮಾಡ್ಕೊಂತ ನಮ್ಮನ್ನ ನಾವು ಜಾಗೃತ ಮಾಡ್ತಿರ್ತೇವೆ. ನನಗೆ ಗೊತ್ತಿರಂಗೆ ಪ್ರಸ್ತುತ ಸಂದರ್ಭದಲ್ಲಿ ಅಥವಾ ಈಗಿನ ಭಾರತೀಯ ಏನು ಬರವಣಿಗೆ ಅಥವಾ ಕಾದಂಬರಿಕಾರರ ಕವಿಗಳಂತ ಏನಿದ್ದಾರೆ, ಭೈರಪ್ಪನವರು ನಮ್ಮ ಆಂತರಿಕ ಮೌಲ್ಯಗಳನ್ನ ಪ್ರಶ್ನೆ ಮಾಡಿದಷ್ಟು ಅಥವಾ ಅವುಗಳ ಮೇಲೆ ಪ್ರಭಾವ ಬೀರಿದಷ್ಟು ಬೇರೆ ಯಾವುದೇ ಪ್ರಸ್ತುತ ಜಗತ್ತಲ್ಲಿ ಅಥವಾ ಪ್ರಸ್ತುತ ಈಗಿನ ಪರಿಸ್ಥಿತಿಯಲ್ಲಿ ಬೇರೆ ಕವಿಗಳು ಆ ರೀತಿ ಮೌಲ್ಯಗಳ ಬಗ್ಗೆ ಪ್ರಶ್ನೆ ಮಾಡಿರ್ತಕ್ಕಂಥವ್ರದ್ದು ಸಂಖ್ಯೆ ತುಂಬಾ ಕಡಿಮೆ ಅಥವಾ ಇಲ್ಲ ಅಂತ ಹೇಳ್ಬೋದು. ಅದೆಲ್ಲ ಒಂದ್ ಕಡೆ ನಮ್ಮ ಓದಿನ ಮಿತಿ ಅಂತ ಬೇಕಾದ್ರೆ ಇರ್ಬೋದು, ನಾವು ಗೊತ್ತಿಲ್ಲ. ಬಟ್
ನನಗನ್ಸಿರೋ ಮಟ್ಟಿಗೆ ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಅವರು ಅದರಲ್ಲೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ. ಫಸ್ಟ್ ತತ್ವಶಾಸ್ತ್ರವನ್ನು ಓದಂತವರು ಎಸ್ ಎಲ್ ಭೈರಪ್ಪನವರು ಆ ತತ್ವಶಾಸ್ತ್ರದ ಜಿಜ್ಞಾಸೆಯನ್ನು ತಮ್ಮ ಹೊರಗೆ ಮತ್ತೆ ಒಳಗೆ, ನಾನು ಅದು ಮೆನ್ಷನ್ ಮಾಡಬೇಕು, ಯಾವ್ದದು ಹವನೇ ಶ್ರೀಮನ್ನಾರಾಯಣ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಇಬ್ರು ಬರಕ್ಕಿಂತ ಮುಂಚೆ ಹೊರಗಿನ ಒಬ್ಬನಿಗೆ ಗೆಲುವು ಒಳಗಿನ ಈ ಹೋರಾಟ, ಈ ಅಂತರಂಗಿಕ ಮತ್ತೆ ಬಹಿರಂಗಿಕ ಈ ಹೋರಾಟವನ್ನ ಆ ಸಿನಿಮಾದಲ್ಲೂ ತೋರಿಸಿದ್ರು. ಆದ್ರೆ ಇಲ್ಲಿ ಇವರು ನಮ್ಮ ಭೈರಪ್ಪನವರು ಪ್ರತಿ ಪಾತ್ರಗಳಿಂದ ನಮ್ಮ ಆಂತರಿಕ ಮೌಲ್ಯವನ್ನ ಪ್ರಶ್ನೆ ಮಾಡ್ಕೊಳ್ಳೋ ಜೊತೆಗೆ ಜಾಗೃತಿಯನ್ನು ಮಾಡ್ತಾ ಹೋಗ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಇಲ್ಲಿ ಇಬ್ರು ಕಾಳಿಂಗ ಬರ್ತಾರೆ, ನೀವು ಹೇಳ್ದಂಗೆ ತಪ್ಪಲ್ಲಿ ಅಜ್ಜ ಕಾಳಿಂಗನಲ್ಲಿರ್ತಕ್ಕಂಥ ಮೌಲ್ಯ ಪ್ರಜ್ಞೆ, ಈ ಕಡೆ ಮೊಮ್ಮಗ ಕಾಳಿಂಗನಲ್ಲಿರ್ತಕ್ಕಂಥ ಮೌಲ್ಯ ಪ್ರಜ್ಞೆ, ಈ ಎರಡನ್ನೂ ಗಮನಿಸ್ತಾ ಹೋದಾಗ ಪ್ರತಿ ಪಾತ್ರಗಳ ಮೂಲಕ, ಯಾಕೆಂದ್ರೆ ನಾವು ಕೆಲವೊಮ್ಮೆ ತಾತ ಆಗಿರ್ತೀವಿ, ಕೆಲವೊಮ್ಮೆ ಮೊಮ್ಮಗ ಆಗಿರ್ತೀವಿ, ಎರಡೂ ಆಗಿರ್ತೀವಿ. ಯಾಕೆಂದ್ರೆ ಇದು ನಮ್ಮೊಳಗೆ ನಡೀತಿರ್ತಕ್ಕಂಥ ಜೂಟಾಟ ಆಗಿದ್ದಾಗ ಪ್ರತಿ ಪಾತ್ರಗಳಿಂದ ನಮ್ಮ ಮೌಲ್ಯಗಳನ್ನ ಪ್ರಶ್ನೆ ಮಾಡೋದ್ರ ಜೊತೆಗೆ ಅದನ್ನ ಜಾಗೃತಗೊಳಿಸೋದ್ರಲ್ಲಿ ವೆಸಲ್ ಬರೋಬ್ಬರಿಗಿಂತ ಇನ್ನೊಬ್ಬ ವ್ಯಕ್ತಿಯನ್ನ ನಾನಂತೂ ಕಂಡಿಲ್ಲ ಅಂತ ನಾನು 100% ಹೇಳೋದು. ಆಮೇಲೆ ನೀವು ಹೇಳಿದ್ಕೊಂದು ಸಬ್ಮಿಷನ್ ಏನಪ್ಪಾ ಅಂತಂದ್ರೆ, ಈಗ ವಿಮರ್ಶಕರು ಇನ್ನೂ ಕ್ವಶನ್ ಅಲ್ಲೇ ಬರುತ್ತಂತೆ, ನೋಡ್ಕೊಳ್ಳೋಣ ಆಮೇಲೆ. ಆದ್ರೆ ವಿಮರ್ಶಕರು ಹೇಳ್ತಾರೆ ನಮ್ಮ ಭೈರಪ್ಪರ ಕಾದಂಬರಿಗಳಲ್ಲಿ ಸಾಮಾಜಿಕ ಬದ್ಧತೆ ಇಲ್ಲ ಅಂತ. ನನ್ನ ವೈಯಕ್ತಿಕ ಅನುಭವ ಏನಪ್ಪಾ ಅಂದ್ರೆ, ಇದು ಯಾರು ಜನರಲೈಸೇಷನ್ ಅಲ್ಲ, ಸಾಮಾನ್ಯೀಕರಣ ಅಲ್ಲ, ಸಾಮಾಜಿಕರಣ ಅಲ್ಲ, ವೈಯಕ್ತಿಕ ಅನುಭವ ಏನಪ್ಪಾ ಅಂದ್ರೆ, ನಾನು ಬೇರೆ ಬೇರೆ ಕವಿಗಳ ಕಾದಂಬರಿಗಳನ್ನು ಓದಿದ್ದೀನಿ. ಸೊ ಅವರ ಕಾದಂಬರಿಗಳ ಕಥಾವಸ್ತು, ವಸ್ತು ಚಿತ್ರಣ, ಧ್ವನಿ ಸ್ವಲ್ಪ ಮಟ್ಟಿಗೆ ನನ್ನ ಅನುಭವದ ಮಿತಿಯಲ್ಲಿ ಅರ್ಥ ಆಗಿದೆ. ನಾನು ನೋಡ್ದಂಗೆ ಇವರಷ್ಟು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಬರದಂತವ್ರು ಇನ್ನೊಬ್ರಿಲ್ಲ ಅಂತ ನನ್ನ ವೈಯಕ್ತಿಕ ಅನುಭವ. ನಾನ್ ನೋಡ್ರ ಹಾಗೆ. ಯಾಕಪ್ಪ ಅಂದ್ರೆ ಸಾಮಾಜಿಕ ಬದ್ಧತೆ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ, ಮತ್ತೆ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಸಾಮಾಜಿಕ ಬದ್ಧತೆ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಮತ್ತೆ ಸ್ಟಾರ್ಟ್ ಆಗೋದು ನಾವು ಈಗ ಇತ್ತೀಚಿನ ಪ್ರಮಾಣದಲ್ಲಿ ಹೇಳುವಂಥದ್ದು ಸಮಾನತೆ, ಸ್ವತಂತ್ರ, ಈ ಕಾನ್ಸೆಪ್ಟ್ ಅಲ್ಲಿ ಬರ್ತೀವಿ. ಆದ್ರೆ ನಾನು ಒಂಚೂರು ಹಿನ್ನೆಲೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ಸಮಾನತೆ ಅಂದ್ರೆ ಸುಮ್ಮನೆ ಎಕ್ಸಾಂಪಲ್, 5 ಬೆರಳು ತಗೊಂಡು 5 ಬೆರಳನ್ನು ಕೂಡ ಸಮಾನತೆ ಇರ್ಬೇಕು ಅಂತ ಹೇಳಿ 5 ಬೆರಳನ್ನು ಸ್ಟ್ರೈಟ್ ಮಾಡ್ಬಿಟ್ರೆ, ಒಂದೇ ಸಮಕ್ಕೆ ಮಾಡ್ಬಿಟ್ರೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಪ್ರಶ್ನೆ ಒಂದೇ ಸಮ ಆಗ್ಬಿಟ್ರೆ ಸಮಾನತೆ ನಮ್ಮ ಈಗ ಸಮಾಜಿಕ ಬದ್ಧತೆ ಕೇಳ್ತಿರೋದು ಅದ್ನಲ್ವಾ, ಎಲ್ಲರೂ ಸಮಾನರಾಗಿರ್ಬೇಕು. ಈಗ ಕಿರು ಬೆರಳು ಸೇಮ್ ಸೈಜ್, ಎಲ್ಲಾ ಬೆರಳು ಸೇಮ್ ಸೈಜ್ ಅಂದಾಗ ಯಾಕೆ ಕೆಲಸ ಮಾಡಕ್ಕಾಗತ್ತೆ ನಮ್ಮ ಕೈಲಿ? ಆಗಲ್ಲ. ಅಂದ್ರೆ ಸಮಾನತೆ ಬೇಡ ಅಂತ ನಾನು ಹೇಳ್ತೀನಿ ಅಂತಲ್ಲ, ವ್ಯಾಖ್ಯಾನ ಸಮಾನತೆ ಅಂದ್ರೆ ಏನು ಅಂತಂದ್ರೆ, ನನ್ನ ವೈಯಕ್ತಿಕ ಅನುಭವದ ಮಿತಿಯಲ್ಲಿ ಸಮಾನತೆ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ ವ್ಯಕ್ತಿ ಯಾವ ಕಾರ್ಯವನ್ನ ಮಾಡ್ಲಿಕ್ಕೆ ಅರ್ಹತೆ ಮತ್ತು ಯೋಗ್ಯತೆ, ಮತ್ತೆ ಅದಕ್ಕೆ ಸಾಮಾಜಿಕ ಬದ್ಧತೆಗೆ ಕ್ವಶನ್ ಮಾಡ್ಬೋದು, ಅರ್ಹತೆ ಮತ್ತು ಯೋಗ್ಯತೆ ಎಲ್ಲರಿಗೂ ಇರಲ್ವಾ ಅಂತ. ಆ ಪ್ರಶ್ನೆ ಅದಲ್ಲ. ಅರ್ಹತೆ ಮತ್ತು ಯೋಗ್ಯತೆ ಮೀನ್ಸ್ ಅದರ ಸಹಜ ಗುಣ ಆ ವ್ಯಕ್ತಿಗಿರುತ್ತೋ, ಆ ವ್ಯಕ್ತಿ ಅದನ್ನ ಪೂರೈಸಿದ್ರೆ ಆಟೋಮೆಟಿಕಲಿ ಅವ್ನು ಸಮಾನ ಅಂತ. ಅದು ಏನಾರ ಆಗಿರ್ಬೋದು. ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅದನ್ನೇ, ನಿನಗೆ ದೇವ್ರ ಪೂಜೆ ಮಾಡಕ್ಕೆ ಆಸಕ್ತಿ ಇದೆಯಾ, ನೀನ್ ಬ್ರಾಹ್ಮಣ. ನಿನಗೆ ಕತ್ತಿಡ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಆಸಕ್ತಿ ಇದೆಯಾ, ನೀನ್ ಕ್ಷತ್ರಿಯ. ನಿನಗೆ ಇಲ್ಲ ನಂಗೆ ಎರಡರಲ್ಲೂ ಆಸಕ್ತಿ ಇಲ್ಲ, ವ್ಯಾಪಾರ ಮಾಡ್ತೀನಿ ಅಂದ್ರೆ ನೀನು ವೈಶ್ಯ. ಇಲ್ಲ ನಂಗೆ ಮೂರಲ್ಲೂ ಆಸಕ್ತಿ ಇಲ್ಲ, ನಾನು ಸೇವೆ ಮಾಡ್ತೀನಿ, ಜನರ ಸೇವೆ ಮಾಡ್ತೀನಿ ಅಂದ್ರೆ ನೀನು ಶೂದ್ರ. ಆದ್ರೆ ನಾವು ಅದನ್ನ ಜಾತಿ ಮಾಡ್ಕೊಂಡು ಕಿತ್ತಾಡ್ತಿದ್ವಿ ಅಷ್ಟೇ. ಆ ಸಾಮಾಜಿಕ ಬದ್ಧತೆ ಅಂದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳಿದ್ದಷ್ಟು ಬಿಟ್ರೆ, ನನಗನ್ಸಿಬಿಟ್ಟಿಗೆ ಆ ಸಾಮಾಜಿಕ ಬದ್ಧತೆ ಅದ್ಭುತವಾಗಿ ಎಲ್ಲಾದ್ರಲ್ಲೂ ಇದೆ. ಆದ್ರೆ ಅದನ್ನ ಜೀರ್ಣಿಸ್ಕೊಂಡು ಓದಿ ಅದನ್ನ ಬಹಿರಂಗ ಪಡಿಸೋದು ನಮ್ಮ ಮೇಲೆ ಡಿಪೆಂಡ್ ಅಷ್ಟೇ. ಸಾಮಾಜಿಕ ಪದ್ಧತಿ ಅನ್ನೋದಕ್ಕಿಂತ ಅವ್ರ ವ್ಯಕ್ತಿಯನ್ನು ನೋಡ್ತಾರೆ, ಬಹಳ ಇಷ್ಟ. ಯಾಕಂದ್ರೆ ಇವರು ಈಗ ಬೇರೆ ಕೃತಿಗಳು ಬೇಡ, ಈಗ ಬೇರೆ ಒಂದು ಸಿಚುವೇಶನ್ ಕೊಟ್ಟು ಈ ಸಿಚುವೇಶನ್ ಹಿಂಗ ಆಗ್ಬಿಟ್ಟಿದೆ, ಶೋಷಣೆ ಆಗಿದೆ ಮಾಡ್ಬೇಕಾಗಿತ್ತು ಅಂತ ಇವ್ರೆ ನೆನಪಾಗ್ಬಿಟ್ಟಿಲ್ಲ. ಅಂತಾರೆ ಹೇಳ್ತಾರಲ್ಲ, ಅದ್ರಲ್ಲೂ ನಾವೀಗ ಬೆಟ್ಟಯ್ಯನ ಪಾತ್ರ, ತುಂಬಾ ಅದ್ಭುತ ಬೆಟ್ಟಯ್ಯನ ಪಾತ್ರ ನೋಡಿದಾಗ ನಿಜ ನಿಜ ನಿಜ. ಈಗ ಏನು ಅವರು ಶಾಸ್ತ್ರಿಗಳಿಗೆ ಹಸುವಾಗಿದ್ದಾಗ, ವೆಂಕಟರಮಣ ಜೋಯಿಸ್ರಿಗೆ ಹಸುವಾಗಿದ್ದಾಗ ಆ ಬಸ್ಸಲ್ಲಿ ಏನು ಹಸುವಾಗಿದ್ದ ಹಣ್ಣನ್ನ ಆ ಸಾಬ್ರು ಕಡೆಯಿಂದ ಕೊಡಿಸ್ತಾನೆ. ಅಂದ್ರೆ ಇದು ಬೆಟ್ಟಯ್ಯನ ತೊಡಲಾಟ, ವೈಯಕ್ತಿಕ ಆಂತರಿಕ. ಅಂದ್ರೆ ಇದಕ್ಕಿಂತ ಈಗ ನೀವು ದಾಟೋಗಿಂತ ಒಂದು ಉತ್ತಮವಾದ ಸಾಮಾಜಿಕ ಬಗ್ಗೆ ಯಾವ್ದು ಬೇಕು, ನಾನು ಅದನ್ನೇ ಹೇಳ್ತಿರೋದು. ಅದೇ ಕಾನ್ಸೆಪ್ಟ್. ಇದನ್ನ ನಾನು ಗಮನಿಸಿದ್ದು. ಬಟ್ ಮೌಲ್ಯಗಳನ್ನಂತೂ ಪ್ರಶ್ನೆ ಮಾಡಿ ಚೆನ್ನಾಗಿ ಅದನ್ನು ತುಂಬಾ ಅದ್ಭುತವಾಗಿ ಮಾಡ್ತಾರೆ ಸರ್. ಇನ್ನೇನು ಎರಡು ಪ್ರಶ್ನೆಗಳು ಸರ್. ಭೈರಪ್ಪನವರ ಕಾದಂಬರಿಗಳ ಕುರಿತಾದ ವಿಮರ್ಶೆಯನ್ನು ನೀವು ಓದಿಲ್ವಿರಾ? ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ತುಂಬಾ ಒಳ್ಳೆ ಪ್ರಶ್ನೆ. ಆದ್ರೆ ಉತ್ತರ ಮಾಡಕ್ ತುಂಬಾ ಕಷ್ಟ. ಯಾಕಪ್ಪ ಅಂದ್ರೆ ನಾವು ಓದಿಲ್ಲ ಅಂತಾನೆ ನೇರವಾಗಿ ಹೇಳ್ಬೋದು. ಆದ್ರೆ ವಿಮರ್ಶೆಗಳನ್ನ ಕೇಳಿದ್ವಿ, ಸಾಹಿತ್ಯಾತ್ಮಕವಾಗಿ ಓದಿಲ್ಲ, ಅಂದ್ರೆ ಲಿಖಿತವಾಗಿ ಓದಿಲ್ಲ, ಬಟ್ ಮೌಖಿಕವಾಗಿ ಕೇಳಿದ್ವಿ. ವಿಮರ್ಶೆ ತುಂಬಾ ಇದೆ, ತುಂಬಾನೇ ವಿಮರ್ಶೆಗೆ. ಈಗ ನಾನು ಸಾಮಾಜಿಕ ಬದ್ಧತೆ ಬಗ್ಗೆ ಮಾತಾಡಿದ ವಿಮರ್ಶನೆ ಟಾಪಿಕಲ್ಲೇ ಮಾತಾಡಿದ್ವಿ. ವಿಮರ್ಶೆ ಪರ್ವಾನ ಇಟ್ಕೊಂಡು ಸಾವಿರಾರು ವಿಮರ್ಶೆಗಳು ಬಂದವೆ, ಆವರಣ ಇಟ್ಕೊಂಡು ಕೋಟ್ಯಾಂತರ ವಿಮರ್ಶೆಗಳು ಬಂದವೆ. ಇನ್ನು ಸಾಮಾಜಿಕ ಕಾದಂಬರಿಯಲ್ಲಿ ಕಡಿಮೆ ಸ್ವಲ್ಪ ವಿಮರ್ಶೆಗಳು, ಆದ್ರೆ ಇವು ಜಾಸ್ತಿಗಳು ಬಂದವೆ.
ಆದ್ರೆ ಏನೇ ವಿಮರ್ಶೆನ ಓದಿದ್ರು ಕೂಡ ನಮ್ಮ ಮನಸ್ಥಿತಿ ಬದಲಾಗಲ್ಲ. ವಿಮರ್ಶೆ ಓದಿದ್ರೇನು ನಮ್ಮ ಕಾದಂಬರಿ ಹೋಗಕ್ಕೇನು ಕಡಿಮೆ ಮಾಡಲ್ಲ, ವೇಗವನ್ನ ಅಥವಾ ಆಸ್ವಾದಿಸುವಂತ ರಸಗುಣವನ್ನು ಫಾಲೋ ಮಾಡಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕುವೆಂಪು ನೆನಪಾಗ್ಬಿಡ್ತಾರೆ ವಿಮರ್ಶೆ ಅಂತ ನಂಗೆ. ಇದು ಓಬಿಯದ ಪಕ್ಷಿಕಾಶಿ ನಿನ್ನ ಬಾಣ ಬತ್ತಳಿಕೆಗಳನ್ನು ಅಲ್ಲೇ ಇಟ್ಟು ಬಾ ಅಂತ ಹೇಳ್ತಾರೆ. ಒಬ್ಬ ಬೇಟೆಗಾರನಿಗೆ ಇದು ಪಕ್ಷಿಕಾಶಿ ಗಣಪ, ಪಕ್ಷಿಕಾಶಿ ಪಕ್ಷಿಗಳಿರುವಂತ ಜಾಗ, ನಿನ್ನ ಬಾಣ ಬತ್ತಿಗಳನ್ನ ಅಲ್ಲಿ ಇಟ್ಟು ಬಾ ಅಂದ್ರೆ ಇಲ್ಲಿ ಪಕ್ಷಿಯ ಸೌಂದರ್ಯವನ್ನ ಕಲರವನ್ನ ಕೇಳು ಅನ್ನುವ ರೀತಿಯಲ್ಲಿ ಕುವೆಂಪು ಹೇಳ್ತಾರೆ. ಆ ಘಟನೆ ಯಾವಾಗ ಜ್ಞಾಪಕ ಬರುತ್ತೆ. ಅದಕ್ಕೋಸ್ಕರ ಎಸ್ ಎಲ್ ಭೈರಪ್ಪ ಅವ್ರನ್ನ ನಾವು ಬೇಟೆ ಬಿಲ್ಲು ಬಾಣ ಹಿಡ್ಕೊಂಡು ಹೊರಟ್ರೆ ವಿಮರ್ಶೆ ಮಾಡ್ತಾರೆ. ಸೊ ಆ ತರ ಹಿಡ್ಕೊಂಡು ಹೊರಟಾಗ ನಮ್ಗೆ ಅಲ್ಲಿರುವಂತ ಅದ್ಭುತ ನಮ್ಮ ಪಕ್ಷಿಗಳು ಬಂದ್ರೆ ಅದ್ಭುತವಾದಂತಹ ಅದು ಹಮ್ಮಿಂಗ್ ಬರ್ಡು ಕಾಣಲ್ಲ, ಅಥವಾ ದೊಡ್ಡದು ಆರ್ಕೆ ಕುಂತ ದೊಡ್ಡದು ಯಾವ್ದು ಗುಬ್ಬಚ್ಚಿದ್ದು ಕಾಣೋದೇ ಇಲ್ಲ. ಸೊ ಆ ರೀತಿ ಆಗುವ ಸಾಧ್ಯತೆಗಳಿರ್ತದೆ. ಅದಕ್ಕೋಸ್ಕರ ವಿಮರ್ಶೆಗಳನ್ನು ಆದಷ್ಟು ನಾನು ವೈಯಕ್ತಿಕವಾಗಿ ಕಡಿಮೆ ಕೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ವಿಮರ್ಶೆ ಇರೋ ತಪ್ಪಲ್ಲ, ಬಟ್ ವಿಮರ್ಶೆಗಿಂತ ಹೊರತಾಗಿದೆ ಇವ್ರ ಸಾಹಿತ್ಯ ಅಂತ ನನ್ನ ಅನುಭವ ಅಷ್ಟೇ. ದೃಷ್ಟಿಕೋನ ಎಸ್ ಎಸ್ ಇಸಮ್ ಇಟ್ಕೊಂಡ್ಬಿಡ್ತು ವಿಮರ್ಶೆ ಮಾಡೋದು. ಎಸ್ ಎಸ್ ಕರೆಕ್ಟ್. ಉತ್ತರ ಕನ್ನಡದಲ್ಲಿ ಈ ನಮ್ಮ ಸೀತೆಯ ಪಾತ್ರ ಸೀತೆಯ ತೊಳಲಾಟಗಳನ್ನ ಈ ನಮ್ಮ ಎಸ್ ಎಲ್ ಭೈರಪ್ಪನವರು ಅರ್ಥ ಮಾಡ್ಕೊಂಡು ಸಮಾಗಿ ಯಾವ ಸ್ತ್ರೀ ಸಾಹಿತ್ಯ ಆಗಿಲ್ಲ, ಸಾಧನೆ ಭೈರಪ್ಪನವರು ಸ್ತ್ರೀ ವಿರೋಧಿಗಳದ್ದು ಸ್ತ್ರೀ ವಿವಾದಗಳನ್ನ ಚೆನ್ನಾಗಿ ಬರೆಯಲ್ಲ ಅಂತ ಏನೋ ಒಂದಷ್ಟು ವಿಮರ್ಶೆ ಇದೆ ನಾನು ಕೇಳಿದೆ. ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಯಾವುದೇ ಲಿಖಿತ ರೂಪದಂತಹ ವಿಮರ್ಶೆಗಳನ್ನ ನೋಡಿಲ್ಲ, ಓದಿಲ್ಲ, ಮತ್ತೆ ವಿಮರ್ಶೆಗಳನ್ನ ಕೇಳಿದ್ದೀನಿ. ಆಮೇಲೆ ಈಗ ವಿಮರ್ಶೆ ಮಾಡ್ತಕ್ಕಂಥ ದೃಷ್ಟಿಕೋನ ಸ್ವಲ್ಪ ಗೊತ್ತಿದೆ ಅದೇ ವಿಮರ್ಶೆ ದೃಷ್ಟಿಕೋನ ನೋಡಿದಾಗ ಅವ್ರು ಹೇಳ್ತಾರೆ ಇವ್ರು ಹಿಂಗ್ ಬರಿಬೇಕು ಇದನ್ನ ಬಿಡ್ಬೇಕು. ಅದ್ರಲ್ಲೂ ಕೂಡ ನೀವು ಬಿತ್ತಿ ಒಳಗೆ ನೀವು ನೋಡ್ತೀರಾ, ಅದ್ರಲ್ಲೂ ಈಗ ಗುಜರಾತ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಕಾದಂಬರಿಗಳನ್ನ ಬರೆದಂತಾಗ ಅವ್ರು ಹೇಳ್ತಾರೆ ನೀವು ಇದ್ರ ಕಾನ್ಸೆಪ್ಟ್ ಮೇಲೆ ಬರಿಬೇಕು. ಅದನ್ನೆಲ್ಲ ನಾನು ಗಮನಿಸ್ತಾ ಇದ್ದೆ. ನನಗೆ ಅನ್ಸಿದ್ದು ಇದನ್ನೆಲ್ಲ ಬಿಟ್ಟು ಅವ್ರು ಆಚೆಗೆ ಬಂದ್ರಲ್ವಾ ಅವಾಗ ಸರಿಯಾದ್ರು. ಅದ್ರಲ್ಲಿ ನೀವು ಇಸಮ್ಗಳಿಗೆ ಹೋಗ್ಬಿಟ್ರೆ ಸೃಜನಶೀಲ ಲೇಖಕ ಸತ್ತೋಗ್ಬಿಡ್ತಾರೆ. ಇದು ಭೈರಪ್ಪನವ್ರದೇ ಮಾತು. ಆಮೇಲೆ ಇದನ್ನ ನಾನು ತುಂಬಾ ಖುಷಿ ಪಟ್ಟಿದ್ದು ಸರ್. ನಾನು ಎರಡು ವಿಷಯಗಳು. ಒಂದು ವಾಲ್ಮೀಕಿಯವರ ಬಾಯಲ್ಲೇ ಉತ್ತರ ಕನ್ನಡದ ಕೊನೆ ಭಾಗದಲ್ಲಿ ಇಡುತ್ತೆ ಏನಂತ, ನಾನು ಏನೇ ಲೇಖಕ ಆಗಿದ್ರು ಕೂಡ ಈ ಕಥೆಗೆ ನನ್ನ ಕೈಲಿ ಸುಖಾಂತ್ಯವನ್ನ ಮಾಡಕ್ಕಾಗ್ಲಿಲ್ಲ, ಇದು ಒಬ್ಬ ಲೇಖಕನಾಗಿ ನನ್ನ ಮಿತಿ ಅಂತ. ಅಂದ್ರೆ ವಾಲ್ಮೀಕಿಯವರ ಬಾಯಲ್ಲಿ ಹೇಳಿದ್ದೆ ಭೈರಪ್ಪನವರ ಬದುಕು ಕೂಡ, ಭೈರಪ್ಪನ ಬದುಕು ಬರಹದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದು ಗಮನಿಸ್ತಾ ಹೇಳೋದು ಸರ್, ಯಾವುದೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾನು ಬರಿತೀನಿ ಅಥವಾ ಬಿದ್ದುಬಿಡ್ತೀನಿ ಚೇಂಜ್ ಮಾಡ್ಬಿಡ್ತೀನಿ ಅದೆಲ್ಲ ಯಾವುದನ್ನು ನಾನು ಗಮನಿಸಿಲ್ಲ. ಅದು ನನಗೆ ಅನ್ಸಿದ್ದು ಒಬ್ಬ ವಿಮರ್ಶಕ ನನಗೆ ಎರಡು ಸಮಸ್ಯೆ ಆಗಿದೆ ಸರ್. ಒಂದು, ವಿಮರ್ಶಕ ನೋಡಿದಾಗ ಅವನು ಇಲ್ಲಿ ಕಾದಂಬರಿಯ ಕಥೆಯನ್ನೋ ಅಥವಾ ಕಾದಂಬರಿಯಲ್ಲಿರ್ತಕ್ಕಂಥ ಪಾತ್ರಗಳನ್ನು ವಿಮರ್ಶೆ ಮಾಡ್ತಾನೆ, ಅಥವಾ ಆ ಪಾತ್ರಗಳನ್ನು ಇಟ್ಕೊಂಡು ಭೈರಪ್ಪನವರ ಲೇಖಕನ್ನೇ ವಿಮರ್ಶೆ ಮಾಡೋದು. ಅದನ್ನ ಆಕ್ಚುಲಿ ಹಂಗ್ ನೋಡ್ಕೊಂಡ್ರೆ ವಿಮರ್ಶೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಬೇರೆ ರೀತಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ ವ್ಯಕ್ತಿಯನ್ನ ಅಪಮಾನ ಮಾಡಂಗಿಲ್ಲ, ವ್ಯಕ್ತಿಯನ್ನ ದೂಷಂಗಿಲ್ಲ. ಆ ವ್ಯಕ್ತಿ ಕೊಟ್ಟಿದನಲ್ಲ ಜಗತ್ತಿಗೆ, ಅದೊಂದು ಬೇಕಾದ್ರೆ ವಿಮರ್ಶೆ ಮಾಡಿ. ಅದು ನಮ್ಮಲ್ಲಿ ಏನಾಗಿದೆ ವಿಮರ್ಶೆ ಆಗಿದ್ದಾಗ ಈ ವಿಮರ್ಶೆಗಳು ಆಕ್ಚುಲಿ ವಿಮರ್ಶೆಗಳು ಅಂತಂದ್ರೆ ಅದು ಒಳ್ಳೆ ಪದಯ ಸಿಟ್ಟಿದ ಅಷ್ಟೇ ವಿಮರ್ಶೆ ಅಂತ. ಅದದು ರೂಪಕ ತುಂಬಾ ಬದಲಾವಣೆ, ಅದು ತುಂಬಾ ಕೆಟ್ಟ ಮಟ್ಟಿಗೆ ಅದು ಕೆಳ ಮಟ್ಟಿಗೆ ಇಳಿದಿದೆ ಅಂತ ನಾವ್ ಹೇಳೋದ್ರಲ್ಲಿ ನಮ್ಗೆ ಅದ್ ಹೇಳ್ದಂಗೆ ಕುವೆಂಪು ಬರೀತಾರಲ್ಲ ವಿಮರ್ಶೆ, ಕುವೆಂಪು ಬರೀತಕ್ಕಂಥ ವಿಮರ್ಶೆಗೂ ಈಗಿನ ವಿಮರ್ಶೆಗಳಿಗೂ ತಾಳೆ ಮಾಡಿ ನೋಡ್ಕೊಂಡ್ರೆ ಅದೇ ಇಲ್ಲ. ಕುವೆಂಪು ರಸಾಋಷಿ, ಮಹಾಕವಿ, ವಿಶ್ವಕವಿ ಅವ್ರನ್ನ ಅಲ್ಲೇ ಕೂರಿಸ್ಬೇಕು ಅಷ್ಟೇ. ಹಾಗಾಗಿ ವಿಮರ್ಶೆಗಳು ಅಂತ ಬಂದಾಗ ಸರ್ ಈ ಕಾರಣಕ್ಕೆ ಓದ್ಲಿಕ್ಕೆ ಇಷ್ಟ ಇಲ್ಲ, ನೋಡೋಣ ಅವಕಾಶದಾಗ ವಿಮರ್ಶೆನ ಓದಿ ಅವುಗಳನ್ನ ವಿಮರ್ಶೆ ಬೇಕಾದ್ರೆ ನಾವು ಹೇಳಿ ಹೇಳ್ಬೋದು ಸರ್. ಸರ್ ಈಗ ಕೊನೆಯ ಪ್ರಶ್ನೆಗೆ ಬಂದ್ಬಿಟ್ಟಿವಿ. ಇದು ಸರ್ ಇದು ಎಲ್ಲರಿಗೂ ಕೇಳ್ತಕ್ಕಂಥ ಪ್ರಶ್ನೆ, ಮೇಡಮ್ ಅವರಿಗೆ ನಮಗೋಸ್ಕರ ಕೊಟ್ಟಿರ್ತಕ್ಕಂಥ ಪ್ರಶ್ನೆ. ಸರ್ ಹೇಳಿ, ಒಬ್ಬ ಕಾದಂಬರಿಕಾರನಾಗಿ ಭೈರಪ್ಪನವರು ಅಂದ್ರೆ ಈಗ ಭೈರಪ್ಪನವರು ಆಸ್ ಅ ನಾವೆಲಿಸ್ಟ್ ಆಗಿ ನೀವು ಇಷ್ಟಪಡೋದು ಕಾರಣವೇ? ಒಬ್ಬ ಕಾದಂಬರಿ ಬಿತ್ತಿಯನ್ನು ಓದೋದಕ್ಕಿಂತ ಮುಂಚೆ ಪ್ರಶ್ನೆಗೆ ಉತ್ತರ ಸಮಂಜಸವಾಗಿ ಹೇಳ್ಬೋದು. ಬಿತ್ತಿ ಓದೋದ್ಮೇಲೆ ಸಮಂಜಸವಾಗಿ ಹೇಳಕ್ ಆಗಲ್ಲ ಅನ್ನೋದಕ್ಕಿಂತ ಏನೋ ಒಂದ್ ಕಡೆ ಪ್ರಭಾವಗಳು ಕಾಡ್ತದೆ. ಆದ್ರೆ ಒಬ್ಬ ಕಾದಂಬರಿಕಾರರಾಗಿ ಭೈರಪ್ಪನವರನ್ನ ತುಂಬಾ ಇಷ್ಟಪಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ತುಂಬಾ ಇಷ್ಟಪಡ್ತೀವಿ ನಾವೊಬ್ಬರೇ ಇಷ್ಟಪಟ್ಟಿಲ್ಲ, ಯಾಕಂದ್ರೆ ಗೊತ್ತಿದೆ ವರ್ಲ್ಡ್ ವೈಡ್ ಎಸ್ ಎಲ್ ಭೈರಪ್ಪ ಕಾದಂಬರಿಗಳು ಎಲ್ಲಾ ಭಾಷೆಯಲ್ಲಿ ಅವರೊಬ್ರೆ. ಅದು ನಮ್ಮ ಭಾರತದಲ್ಲಿ ಅಮೆರಿಕ ಬೇರೆ ಬೇರೆ ರಾಷ್ಟ್ರಗಳು ಕೂಡ, ಆಮೇಲೆ ಅದು ಬರೀ ಭಾರತೀಯರಲ್ಲ, ಪಾಶ್ಚಾತ್ಯ ಅವರು ಕೂಡ. ಅದರಿಂದ
ಕಾದಂಬರಿಕಾರರಾಗಿ ಇಷ್ಟೊಂದು ಜನರನ್ನ ಅಟ್ರಾಕ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಲೇನೋ ಸತ್ವ ಇದೆ ಅಂತ. ಸುಮ್ನೆ ಅಟ್ರಾಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಆ ಸತ್ವ ಏನು ಅಂತ ಪ್ರಶ್ನೆ ಕೇಳಿದ್ರೆ ಮತ್ತದೇ ಮಾನವೀಯ ಅಂತರಂಗಿಕ ಮೌಲ್ಯಗಳು. ಸರಿ, ಮತ್ತೆ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಅಂತರಂಗವನ್ನ ತಾನು ನೋಡ್ಕೊಂಡಾಗ್ಲೇ ಅವನಿಗೆಲ್ಲೋ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕಾದಂಬರಿಕಾರರಾಗಿ ಭೈರಪ್ಪನವ್ರು ಕೊಡ್ತಾರೆ. ಅವರು ಅನುಭವದ ಹಿನ್ನೆಲೆಯಲ್ಲಿ ಪಥಗಳನ್ನ ಇಟ್ಕೊಂಡು ಪ್ರತಿಯೊಂದು ಅಂತರಂಗವನ್ನ ಪ್ರವೇಶಿಸೋದೈತಲ್ವಾ, ಅದು ನಮ್ಮ ಭಾರತ ಸಂಸ್ಕೃತಿ ಪರಕಾಯ ಪ್ರವೇಶ ಅಂತ ಕರೆಯುತ್ತೆ. ಆ ಪರಕಾಯ ಪ್ರವೇಶ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಕೂಡ ಮಾಡಕ್ಕಾಗಲ್ಲ. ಎಲ್ಲೋ ಕೆಲವೊಬ್ಬರುಗಳಿಗೆ, ಈ ಉದಾಹರಣೆಗೆ ನಮ್ಮ ಶಿವರಾಮ್ ಕಾರಂತರು ಕೆಲವೊಂದ್ಸಲ ಆತರ ಪರಕಾಯ ಪ್ರವೇಶವನ್ನ ಅದ್ಭುತವಾಗಿ ಮಾಡ್ತಾರೆ, ಬೆರಲಾಗುತ್ತೆ. ಆ ರೀತಿ ಪರಕಾಯ ಪ್ರವೇಶ ಮಾಡೋರು ತುಂಬಾ ಕಡಿಮೆ. ಅದು ಕಾದಂಬರಿ ಜಗತ್ತಲ್ಲಿ ಮಾಡೋರು ತುಂಬಾ ಕಡಿಮೆ. ಅಷ್ಟೇ ಕುವೆಂಪು ಬಿಡ್ರಿ, ಯಾವ್ದು 2 ಕಾದಂಬರಿ ಮಹಾ ದೊಡ್ಡ ಬೃಹತ್ ಕಾದಂಬರಿ, ಅದ್ರ ಪ್ರಶ್ನೆ ಮಾತಾಡಕ್ಕೆ ಬರಲ್ಲ. ಅವರು ಈ ಸನ್ನಿವೇಶದಲ್ಲಿ ಪರಕಾಯ ಪ್ರವೇಶ ಮಾಡುವಂತ ಈ ಪ್ರೆಸೆಂಟ್ ಸಿಚುವೇಶನ್ಸ್ ಇರುವಂತಹ ಕಾದಂಬರಿಕಾರರು ಅಂದ್ರೆ ಎಸ್ ಎಲ್ ಭೈರಪ್ಪನವರು. ಎಲ್ಲಾ ಪಾತ್ರಗಳಲ್ಲೂ ಕೂಡ ಪರಕಾಯ ಪ್ರವೇಶ ಮಾಡ್ತಾರೆ. ಜೊತೆಗೆ ಮೋಸ್ಟ್ಲಿ ನನಗೆ ಅದೇ ತುಂಬಾ ಚೆನ್ನಾಗಿ ಹೇಳ್ತೀವಿ, ಒಂದೊಂದ್ಸಲ ನಮ್ಮ ಮತ್ತೆ ಮಿತ್ಗಳನ್ನೇ ನಂಬೇಕಾಗ್ತದೆ, ಮಿತಕಗಳನ್ನ. ನಮ್ಮ ಎಂತದ್ದು ವಾಲ್ಮೀಕಿ ಮಹರ್ಷಿಗಳು ಹೇಳದ್ರಂತೆ ನಾವು ಸುಮ್ಮನೆ ಅಂದ್ಕೊಂಡಿರೋದು, ಗಣೇಶ ಬರದ್ನಂತೆ, ಇದು ದಂತದಿಂದ ಬರದಂತೆ, ಅದು ಕೂಡ ಕಂಡೀಷನ್ ಏನು ಹಾಕದಂತೆ ಅಂತ ಹೇಳ್ತಾರಲ್ಲ. ವ್ಯಾಸದಲ್ಲ ಯಾವ್ದ್ರಲ್ಲ ಇರ್ಲಿ, ಅದೇ ಮಿತಕಗಳಂತ ತಳನ. ಆ ಕಂಡೀಷನ್ ಏನ್ ಹಾಕದಂತೆ ಅಂದ್ರೆ ನಾನು ಮತ್ತೆಲ್ಲೂ ಸ್ಟಾಪ್ ಮಾಡಲ್ಲ, ಅಷ್ಟು ಜ್ಞಾಪಕ ಶಕ್ತಿಯಿಂದ ನೀನ್ ಹೇಳ್ತಾ ಇರ್ಬೇಕು, ನಾನು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಆ ಮಿತಗಳಿಂದ ಮತ್ತೆ ಇಲ್ಲಿ ತರಬೇಕಾಗ್ತಾನೆ. ಏನಕ್ಕಪ್ಪ ಅಂದ್ರೆ ಎಲ್ಲೂ ಕೂಡ ನಮ್ಗೆ ಈ ಪೇಜ್ ಬೋರು, ಈ ಪೇಜ್ ಬೇಕಿರ್ಲಿಲ್ಲ, ಯಾಕೆ ಬರೋದ್ರೆ ಈ ಸನ್ನಿವೇಶ ಯಾಕೆ ಬೇಕಾಯ್ತಾ ಈ ಕಾದಂಬರಿಗೆ ಅಂತ ಯಾವತ್ತಿಗೂ ಅನ್ಸಲ್ಲ. ಅಷ್ಟೊಂದು ಪ್ರತಿಭಾಶಕ್ತಿ ಅವ್ರಲ್ಲಿ ಇದ್ದಿದ್ರಿಂದ ಪ್ರತಿಯೊಂದು ಪಾತ್ರದೊಳಗೂ ಇಳಿದು ಹಿನ್ನೆಲೆ ಈ ಸ್ತ್ರೀವಾದಿ ಹೇಳಿದ್ರಲ್ಲ ಅವಾಗ್ಲೇ, ಸ್ತ್ರೀ ದ್ವೇಷಿಗಳು ಅಂತ ಕರೆದ್ರು ಅಂತ. ಆ ಸ್ತ್ರೀ ಒಬ್ಬ ಪುರುಷನಾಗಿ ಸ್ತ್ರೀ ಒಳಗೆ ಅಂತರಂಗವನ್ನ ಸಂವೇದನೆ ಮಾಡ್ಕೊಳ್ಳೋದು ಸಾಮಾನ್ಯ ವ್ಯಕ್ತಿಯ ಚಿಂತನೆನೇ ಅಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಪುರುಷ ಯಾವತ್ತೂ ಪುರುಷನೇ ಯೋಚನೆ ಮಾಡ್ತೀವಿ ಹೊರತು ಸ್ತ್ರೀ ಒಳಗೆ ಇಳಿಯಕ್ ಸಾಧ್ಯನೇ ಇಲ್ಲ. ಒಬ್ಬ ನಂಜಮ್ನಾಗಿ ಸ್ತ್ರೀ ಒಳಗೆ ಇಳಿದು, ಅಮೃತನಾಗಿ ಸ್ತ್ರೀ ಒಳಗೆ ಇಳಿದು, ಗಂಗಮ್ಮನಾಗಿ ಸ್ತ್ರೀ ಒಳಗೆ ಇಳಿದು, ಸೀತೆ ಉತ್ತರಾಖಂಡದಲ್ಲಿ ಸ್ತ್ರೀಯಾಗಿ ಇಳಿದು, ಕುಂತಿಯಾಗಿ, ಅದರಲ್ಲೂ ವಿಶೇಷವಾಗಿ ಕುಂತಿಯಾಗಿ ಸ್ತ್ರೀ ಒಳಗೆ ಇಳಿದು ಪಾತ್ರವನ್ನು ಚಿಂತಿಸೋದು ಅಂತಂದ್ರೆ ಒಬ್ರು ಮಹಾನ್ ಕಾದಂಬರಿಕಾರನಿಗೆ ಸಾಧ್ಯ ಅದು. ಸೊ ಅದರಿಂದ ಕಾದಂಬರಿಕಾರನಾಗಿ ಭೈರಪ್ಪನವರು ನೆವರ್ ಎಂಡಿಂಗ್ ಗ್ರೇಟ್ ಅಂತಾರೆ, ಆಲ್ವೇಸ್ ಗ್ರೇಟ್. ಅವರು ಇನ್ನೂ ಕಾದಂಬರಿಗಳಿಂದ ಜಾಸ್ತಿ ಬರೆದ್ರೆ ನಮ್ಗೆ ದುಃಖ ಆಗ್ತದೆ. ಯಾಕಪ್ಪ ಅಂದ್ರೆ ಉತ್ತರಾಖಂಡಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ ನನ್ನ ಬರೆಯಲ್ಲ ಅಂತ ಹೇಳ್ಬಿಟ್ಟವ್ರೆ. ಎಲ್ಲೋ ಒಂದ್ ಕಡೆ ಬೇಸರ ಆಗುತ್ತೆ. ಅವ್ರ ಇನ್ನೊಂದಿಷ್ಟು ಅನುಭವದ ಮೂಸೆಯಲ್ಲಿ ನಮಗೂ ಕೂಡ ಪಾಲು ಇರ್ತಿತ್ತೇನೋ ಅಂತ. ಬಟ್ ಇರ್ಲಿಲ್ಲ, ಏನು ಮಾಡಕ್ಕಾಗ. ಈಗ ಸದ್ಯಕ್ಕೆ ಇರೋದ್ರಲ್ಲೇ ನಾವು ಪದೇ ಪದೇ ಅವುಗಳನ್ನೇ ಓದ್ಕೊಂಡು ಜೀರ್ಣಿಸ್ಕೊಳ್ಳಕ್ಕೆ ಒಂದು ಅವಕಾಶ ಅಂತ ಹೇಳ್ತಾ, ಕಾದಂಬರಿಕಾರರಾಗಿ 2 ಮಾತೇ ಇಲ್ಲ, ಮಹಾನ್ ವ್ಯಕ್ತಿ ಸರ್. ನನಗೆ ಕಾದಂಬರಿಕಾರರಾಗಿ ವೈಯಕ್ತಿಕವಾಗಿ ನನಗೆ ಯಾಕೆ ತುಂಬಾ ಇಷ್ಟ ಆಗ್ತಾರೆ ಅಂತಂದ್ರೆ, ಈಗ ನಾನು ಮೊದಲೇ ಹೇಳಿದೆ, ನಾನು ಕಾದಂಬರಿ ಲೋಕದಲ್ಲಿ ಹೆಜ್ಜೆ ಇಟ್ಟಿದ್ದೆ ಇವರ ಭೈರಪ್ಪನವ್ರ ಬಂಧದಿಂದ. ಜೊತೆಗೆ ಇದು ಭಾಷೆ ಮತ್ತೆ ವಸ್ತು, ಆಮೇಲೆ ಅದು ಸಿಚುವೇಶನ್, ಇದೆಲ್ಲ ನನಗೆ ಆಪ್ತವಾಗ್ತಾ ಹೋಯ್ತು. ಭೈರಪ್ಪನವರನ್ನ ಈಗ ಬೇರೆ ಬೇರೆ ಕಾರಣಗಳಿಗೆ, ಅದರಲ್ಲೂ ಈಗ ಬೇರೆ ಬೇರೆ ಕಾದಂಬರಿಗಳಲ್ಲಿ ಹುಡುಕಿ ಇಷ್ಟಪಟ್ಟಿದ್ದು ಒಂದಷ್ಟು ಪಾತ್ರಗಳು ಅದನ್ನ ನೋಡಾಗಿತ್ತು. ಆಮೇಲೆ ನೀವು ಹೇಳ್ದಂಗೆ ಭಿತ್ತಿಯನ್ನು ಓದ ತಕ್ಷಣ ನಮ್ಮ ಭೈರಪ್ಪನವರ ಎತ್ತರ ಹಿಮಾಲಯದಷ್ಟು ನಮ್ಮಲ್ಲಿ ಕರಡಿಗುಡ್ಡ, ಜೋಗಿಗುಡ್ಡ ಇಲ್ಲೆಲ್ಲೇ ಇದ್ದಂತಹ ಭೈರಪ್ಪನವರು ಸ್ವಲ್ಪ ಹಿಮಾಲಯ ಪರ್ವತ ಆಗ್ಬಿಟ್ಟು, ಜೋಗ ಜಲಪಾತ ಆಗ್ಬಿಟ್ಟು ಅಂತ ಹೇಳ್ಬೋದು. ಆದ್ರೆ ಈ ಕಾದಂಬರಿಕಾರರಾಗಿ ಅವರು ತಮ್ಮ ಪಾತ್ರಗಳಲ್ಲಿ ಕೊಡ್ತಕ್ಕಂತಹ ಒಂದು ಮೌಲ್ಯಗಳಿದಾವಲ್ಲ, ಅದರಲ್ಲೂ ಆ ಮೌಲ್ಯಗಳು ನಮ್ಮೊಳಗೆ ಏರ್ಸ್ತಕ್ಕಂತಹ ಒಂದಷ್ಟು ಮೌಲ್ಯ ಪ್ರಜ್ಞೆಗಳ, ಅದರಲ್ಲೂ ಕೂಡ ಈ ರಸಾನುಭವ. ಎರಡು, ಒಂದು ಮೌಲ್ಯಗಳನ್ನ ಅಂತ ಒಂದ್ ಕಡೆ ಇಟ್ಕೊಂಡು ಹೋದ್ರೆ, ಇನ್ನೊಂದ್ ಕಡೆ ರಸಾನುಭವ. ಆ ಒಂದು ಕೃತಿ ಕೊಡ್ತಕ್ಕಂಥ ರಸ, ನನಗೆ ಅದನ್ನು ತಂತು ಮೆನ್ಷನ್ ಮಾಡ್ಬೇಕು. ಆ ತಂತು ಒಂದೊಂದು ಆ ರವೀಂದ್ರದಿಂದ ಹಿಡಿದು ಎಲ್ಲಿವರೆಗೂ ಹೋಗುತ್ತೆ, ಆ ಕೊನೆಗೆ ಎಲ್ಲಿಗೆ ಎಂಡ್ ಆಗುತ್ತೆ, ಅದೊಂದು ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ತಗೊಂಡ್ಬಂದು ಆ ಕಾದಂಬರಿಯನ್ನ ಎಳ್ಕೊಂಡು ಹೋಗಿರ್ಬೇಕಾದ್ರೆ ಆ ಪ್ರತಿಯೊಂದು ಪಾತ್ರಗಳು ಒಂದು ಶಕ್ತಿಯನ್ನ, ಅಂದ್ರೆ ವಾಸ್ತವಿಕತೆ ಹಿನ್ನೆಲೆಯಲ್ಲಿ ಆ ಪಾತ್ರವನ್ನು ಸೃಷ್ಟಿ ಮಾಡುವುದಲ್ಲ. ಏನಂತಲ್ಲ ಭೈರಪ್ಪ ನಿಜಕ್ಕೂ ಅವ್ರು ದೊಡ್ಡವರು. ನೀವ್ ಹೇಳ್ದಂಗೆ ನಮ್ದು ಒಂದು ಆಸೆ ಸರ್, ಉತ್ತರಾಖಂಡಕ್ಕೆ ನಿಲ್ಬಾರ್ದು ಭೈರಪ್ಪನವರ ಬರವಣಿಗೆ. ಇನ್ನೊಂದು 150 ಕೃತಿಗಳಾದ್ರೂ ಬರಬೇಕು, ಅವ್ರು 1000 ವರ್ಷ ಬದುಕಲಿ, ನಮ್ಮ ಆಸೆ ಸರ್. ಯಾಕೆಂದ್ರೆ ಓದುಗರಾಗಿ ಅಟ್ಲೀಸ್ಟ್ ನಮಗೆ ಬರವಣಿಗೆ ಆಗುತ್ತೋ ಆಗಲ್ವೋ, ಬರೆಯಲ್ವೋ ಅದು ಮುಂದಿನ ಪ್ರಶ್ನೆ. ಆದ್ರೆ ಈಗಿನ ಮಟ್ಟಿಗೆ ಭೈರಪ್ಪನವರನ್ನ ರಿಪ್ಲೇಸ್ ಮಾಡ್ತಕ್ಕಂತಹ ಒಂದು ವ್ಯಕ್ತಿಯನ್ನ ನಾವಂತೂ ನೋಡಿಲ್ಲ. ಈಗ ಜಗತ್ತಿರುತ್ತೆ ಇರ್ರಿಪ್ಲೇಸಬಲ್ ಅಂತ ವ್ಯಕ್ತಿಗಳಿದ್ದಾಗ ಭೈರಪ್ಪನವರಂತವ್ರು 100 ಜನ ಹುಟ್ಲಿ ಅಂತ ಆಶಿಸೋಣ. ಆದ್ರೆ ಭೈರಪ್ಪನವರೇ 1000 ವರ್ಷ ಬದುಕಲಿ ಅನ್ನೋದು ನನ್ನ ಹೆಬ್ಬಯಕೆ ಅಂತ ಹೇಳ್ಬೋದು. ಹಾಗಾಗಿ ಭೈರಪ್ಪನವರು ಇದು ಈ ಕಾದಂಬರಿಕಾರರಾಗಿ
ಕರ್ತೃ ಕರ್ಮ ಕ್ರಿಯಾ ಅವರೇ. ಎಲ್ಲವೂ ಆಗಿದ್ದಾರೆ. ಸೊ ಹಾಗಾಗಿ ಅವರು ಸಾರ್ವಕಾಲಿಕವಾಗಿ ಉಳಿಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾ ಸರ್, ಈಗ ಮೇಡಮ್ ಅವರು ಇಟ್ಟಿರ್ತಕ್ಕಂಥ ಪ್ರಶ್ನೆಗಳು ಮುಗಿದಿವೆ. ಈಗ ಸರ್ ನಂದು ಒಂದು ಪ್ರಶ್ನೆ, ಯಾಕಂದ್ರೆ ನಾವು ಇಷ್ಟೊತ್ತು ಸುಮಾರು ಅವರ ಒಂದಷ್ಟು ಕೃತಿಗಳನ್ನ, ಯಾಕೆಂತಂದ್ರೆ ನಮ್ಮ ಅನುಭವದ ನಮ್ಮ ಓದಿನ ಮಿತಿಯೊಳಗೆ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಈ ಕೇಳುಗರಿಗೆ, ಸೊ ವಿಶೇಷವಾಗಿ ನಮ್ಮ ಕೇಳುಗರಿಗೆ ಈಗ ವೀರಪ್ಪನವರ ಸಾಹಿತ್ಯ ಜೊತೆಗೆ ಸಾಹಿತ್ಯ ಓದೋದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಫಸ್ಟೇ ಇದನ್ನ ಹೇಳ್ಬೇಕಿತ್ತು, ಬಟ್ ಕೊನೆಯ ಹಂತದಲ್ಲಿ ಹೇಳೋಣ ಅಂದ್ಕೊಂಡೆ ಸುಮ್ಮನಾದೆ. ಒಂದು ಸಾಹಿತ್ಯ ಅನ್ನೋದೊಂದು ಸಮುದ್ರದ ಲೋಕ. ಅಲ್ಲಿ ಭೈರಪ್ಪನವರ ಕಾದಂಬರಿ ಕ್ಷೇತ್ರ ಅನ್ನೋದು ಇನ್ನೊಂದು ಸಮುದ್ರ. ಸೊ ಈ ಸಮುದ್ರದಲ್ಲಿ ನಾವು ಇವತ್ತು ಪ್ರಯತ್ನ ಪಟ್ಟಿದ್ದೇನಪ್ಪ ಅಂದ್ರೆ ಬಗಸೆ ನೀರನ್ನ ಹತ್ಕೊಂಡಿದ್ದೀವಿ ಅಷ್ಟೇ. ಹೌದು, ಭೈರಪ್ಪನವರನ್ನ ಸಮುದ್ರದಲ್ಲಿ ನಾವೊಂದು ಬಗಸೆ ನೀರು ಹತ್ಕೊಂಡಿದ್ದೀವಿ. ನಮ್ಮ ಅಭಿವ್ಯಕ್ತಿಯ ಹಿನ್ನೆಲೆಯಲ್ಲಿ ಅಥವಾ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ, ನಮ್ಮ ಓದಿನ ಮಿತಿಯಲ್ಲಿ ಈ ಕೈಗೆತ್ಕೊಂಡ್ರ ನೀರು ಎಷ್ಟು ತೂತಾಗಿ ಚೆಲ್ಲಿದೆ ಗೊತ್ತಿದೆಯಾ, ಎಷ್ಟು ಅವರಿಗೆ ಸಿಕ್ಕಿದೆಯೋ ಅದು ಗೊತ್ತಿಲ್ಲ. ಸೊ ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು ಅಥವಾ ಮಿಸ್ಟೇಕ್ಸ್ ಅಂತ ಕರ್ಕೋಬಹುದು, ಏನಾರು ಅಂದ್ಕೋಬಹುದು. ಅವುಗಳ ಮಿತಿಯೊಳಗೆ ನಿಜವಾಗ್ಲೂ ನಮ್ಮ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅಥವಾ ಓದುಗನಾಗಿ ಅಥವಾ ಕನ್ನಡಿಗನಾಗಿ ಅಥವಾ ಕನ್ನಡಿಗ ಅನ್ನೋದಕ್ಕಿಂತ ಭಾರತೀಯನಾಗಿ ಅಂದ್ಕೊಂಡು ನಾವು ಭೈರಪ್ಪನವರ ಕಾದಂಬರಿಗಳನ್ನ ಕಡ್ಡಾಯವಾಗಿ ಓದಬೇಕು. ಅದು ನನಗೆ ಈ ಉಮಾ ಮೇಡಮ್ ರವರು ಈ ಅವಕಾಶ ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಅನಿಸುತ್ತೆ. ಒಂದ್ ಕಡೆ ಇನ್ನೊಂದು ಸರಿ ಓದಬೇಕಾಯ್ತಲ್ಲ ಅನಿಸ್ತಿದೆ ಈಗ ಅನ್ಸುತ್ತೆ. ಸೊ ಅದರಿಂದ ನಮ್ಗೀಗ ಹೊಸದಾಗಿ ಏನಪ್ಪಾ ಈ ವಿಡಿಯೋ ಅಥವಾ ಮೇಡಮ್ ಅವರ ಆಜ್ಞೆ ನಮ್ಗೇನು ಹೊಸ ಪಾಲನೆಯನ್ನ ಕೊಡ್ತಪ್ಪ ಅಂದ್ರೆ ಇನ್ನೊಂದು ರೌಂಡ್ ಭೀಮಕಾಯಿಯಿಂದ ಉತ್ತರಾಖಂಡ ತಕ್ಕ ಒಂದು ಬನ್ನಿ ಅಂತ. ಸೊ ಈ ರೀತಿ ಬಂದ್ರೆ ಎಲ್ಲೊಂದ್ ಕಡೆ ಇನ್ನೊಂದು ಹೊಸ ಸ್ಫುರಣೆ, ನಮ್ಮ ಕಾಂತಾರ ಹೇಳ್ದಂಗೆ ದರ್ಶನ ಆಗುತ್ತೇನೋ ಹೊಸ ದರ್ಶನ ಏನಾರು ಸಿಗುತ್ತೆ, ಬೆಳಕು ಸಿಗುತ್ತೇನೋ ಅನ್ನೋ ದೃಷ್ಟಿಯಲ್ಲಿ ಅಂದ್ಕೊಂಡಿದೀವಿ. ಯೂಟ್ಯೂಬ್ ನ ಎಲ್ಲ ವೀಕ್ಷಕರಿಗೂ ಮೇಡಮ್ ರವರಿಗೂ ಧನ್ಯವಾದಗಳನ್ನ ಹೇಳ್ತಾ, ದಯಮಾಡಿ ಎಲ್ಲಾ ಕಾದಂಬರಿಗಳನ್ನ ಓದಿ. ಪ್ರತಿಯೊಂದು ಕಾದಂಬರಿಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗ್ತವೆ. ಪ್ರತಿಯೊಂದು ಪಾತ್ರವೂ ಕೂಡ ನಿಮ್ಮ ಪಕ್ಕದಲ್ಲೇ ನಡೆಯುವ ಅಂತ ಸನ್ನಿವೇಶ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ರಘುರವರ ಮಾತನ್ನ ಕೇಳ್ತಾ ನಮ್ಮ ವಿಡಿಯೋವನ್ನು ಮುಗಿಸೋಣ. ಸರ್ ಥ್ಯಾಂಕ್ ಯು ಸರ್. ಇಷ್ಟೊತ್ತು ಒಂದಷ್ಟು ವಿಷಯಗಳನ್ನ ನಾವು ಒಂದಷ್ಟು ಚರ್ಚೆ ಮಾಡಿದ್ವಿ. ಯಾಕೆಂದ್ರೆ ನೀವ್ ಹೇಳ್ದಂಗೆ ನಮ್ಮ ಓದಿನ ಅಥವಾ ನಮ್ಮ ಅನುಭವದ ಅಥವಾ ನಮ್ಮ ಜ್ಞಾನದ ಮಿತಿ ಅದ್ರೊಳಗೆ ನಾವು ಮಾತಾಡಿದೀವಿ ಅಂತ ಹೇಳ್ಬೋದು. ಅದೇ ಸರ್, ನಮ್ಮ ವೀಕ್ಷಕರಿಗೆ ನಾನು ಯಾವಾಗ್ಲೂ ಮನಸ್ಸರೆ ಕೋರ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನೀವು ಕನ್ನಡ ಸಾಹಿತ್ಯವನ್ನು ಭೈರಪ್ಪನವ್ರು ಮಾತ್ರ ಅಲ್ಲ, ಕನ್ನಡದಲ್ಲಿ ಅಗಾಧ ಸಾಹಿತ್ಯ ಪ್ರತಿಭೆಗಳಿರ್ತವೆ ಅಥವಾ ಅಗಾಧ ವ್ಯಕ್ತಿಗಳು ಏನಿರ್ತಲ್ಲ, ಪರ್ವತ ಸದೃಶ ವ್ಯಕ್ತಿಗಳು ಜನ ಇದ್ದಾರೆ. ಸೊ ಹಾಗಾಗಿ ಆ ಸಾಹಿತ್ಯವನ್ನು ಓದಿ ಬದುಕನ್ನ ಅರ್ಥ ಮಾಡ್ತಾರೆ. ಯಾಕೆಂತಂದ್ರೆ ಈಗ ನೀವು ಹೇಳ್ದಂಗೆ, ನೀವು ಅವಾಗಲೇ ಹೇಳಿದ್ರಿ, ಏನು ಓಡ್ತಾ ಇರತ್ತೆ ಜಗತ್ತು, ವೇಗದ ಜಗತ್ತು. ಈ ವೇಗ ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ಸೊ ಹಾಗಿದ್ದಾಗ ಈ ಸಾಹಿತ್ಯ ನಮಗೆ ನಮ್ಮ ಪರಿಚಯವನ್ನು ಮಾಡುತ್ತೆ. ಸೊ ಹಾಗಾಗಿ ನಾನು ಓದು ಶುರು ಮಾಡಿದಾಗಿಂದ ಸರ್ ನಂದು ಒಂದು ಅನುಭವ ಅಥವಾ ನನ್ನ ಒಂದು ಲಿಮಿಟೆಡ್ ಇದರಲ್ಲಿ ನಾನು ಗಮನಿಸಿದ್ದು ಸರ್, ಓದು ನನ್ನನ್ನು ಜೀವಂತವಾಗಿದೆ. ಯಾಕೆಂದ್ರೆ ನಮ್ಮ ಬದುಕಲಾಗ್ತಕ್ಕಂಥ ಜಂಜಡಗಳು, ಭಾವನೆಗಳು, ನೋವುಗಳು, ಕಷ್ಟಗಳು ಅಥವಾ ಸಂಭ್ರಮಗಳು ಎಲ್ಲವೂ ಕೂಡ ಈಗ ಎಲ್ಲಾದ್ನೂ ಒಟ್ಟಾಗಿ ಸೇರಿದಾಗ ನಮ್ಮನ್ನ ಜೀವಂತವಾಗಿಡುವಂತ ಕೊನೆಗೆ ನಮ್ಮ ಸಾಹಿತ್ಯ, ನಮ್ಮ ಓದು. ಸೊ ಹಾಗಾಗಿ ನಮ್ಮ ಈ ಒಂದು ವಿಡಿಯೋ ಮೂಲಕ ನಮ್ಮ ಆಸೆ ನಮ್ಮ ವೀಕ್ಷಕರನ್ನು ತಲುಪಬೇಕಾಗಿದ್ದು ನಾವೇನಂತ ಅಂತಂದ್ರೆ, ಓದಿ ಕನ್ನಡ ಸಾಹಿತ್ಯವನ್ನು ಓದಿ, ಕನ್ನಡವನ್ನು ಓದಿ. ಏಕೆಂದ್ರೆ ನೀವು ಹೇಳಿದಾಗ ಮೊದಲು ನಾನು ಕನ್ನಡಿಗ, ಆಮೇಲೆ ನಾನು ಭಾರತೀಯ, ಆಮೇಲೆ ನಾನು ವಿಶ್ವ ಪ್ರಜೆ. ನಾವು ಯಾವ್ದು ಬಿಟ್ಕೊಡಲ್ಲ. ನಾನು ಕನ್ನಡಿಗನಾಗಿರ್ತೀನಿ, ಆಮೇಲೆ ನಾನು ಭಾರತೀಯನಾಗ್ತೀನಿ, ವಿಶ್ವ ಪ್ರಜೆ. ಯಾಕಂದ್ರೆ ನಾವು ಕನ್ನಡಿಗ ಅಂದ ತಕ್ಷಣ ನಾವು ಕುವೆಂಪು ಅರ್ಥ ಮಾಡ್ಕೋಬೇಕಾದ್ರೆ ನಾನು ವಿಶ್ವ ಪ್ರಜೆ ಅನ್ನೋದನ್ನ ನಾವು ನೋಡ್ಬೇಕು. ಸೊ ಹಾಗಾಗಿ ಕೇಳಿದ್ರೆ ಕನ್ನಡವನ್ನು ಓದಿ. ಯಾಕೆಂದ್ರೆ ನಮ್ಮ ಏನಿದ್ರಲ್ಲ, ನಮ್ಮ ಅನುಭವದ ಅಥವಾ ನಮ್ಮ ಓದಿನ ಮಿತಿಯಲ್ಲಿ ಈ ಪುಸ್ತಕಗಳನ್ನ ನಾವು ನಿಮ್ಮ ಮುಂದೆ ತೆರೆದಿದ್ದೀವಿ. ಇದೇ ಫೈನಲ್ ಅಲ್ಲ. ಇದ್ರೊಳಗೆ ನಮಗೆ ಕಂಡ್ರದೆ ದರ್ಶನ ಸಣ್ಣ ನಿಮಗೆ ಕಾಣ್ತಕ್ಕಂಥ ದರ್ಶನ ತುಂಬಾ ದೊಡ್ಡದಾಗ್ಬೋದು. ಹಾಗಾಗಿ ದಯಮಾಡಿ ವೀಕ್ಷಕರೇ, ಕನ್ನಡವನ್ನು ಓದಿ, ಕನ್ನಡ ಸಾಹಿತ್ಯವನ್ನು ಓದಿ. ಕನ್ನಡ ಸಾಹಿತ್ಯ ನಿಮ್ಮಿಂದ, ನಮ್ಮ ಕನ್ನಡಿಗರಿಂದಲೇ ಬೆಳಿಬೇಕು. ಸೊ ಹಾಗಾಗಿ ಅದ್ರ ಜೊತೆಗೆ ಈ ಕನ್ನಡವನ್ನ ಪಸರಿಸಕ್ಕೆ ನಮ್ಮ ಮೇಡಮ್ ಅಂತ ಸರ್, ಈಗ ನಮ್ಮ ವಿಜಯ ಮೇಡಮ್ ಆಗಿರ್ಬೋದು, ಉಮಾ ಮೇಡಮ್ ಆಗಿರ್ಬೋದು, ಇಂಥವ್ರಿಂದ. ಯಾಕೆಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಬೆಳೆದಿರೋದೇ ಇದರಿಂದ. ಯಾಕೆಂದ್ರೆ ನಮ್ಮಂತ ಈಗ ನಾವೆಲ್ಲೋ ಇದೀವಿ, ಅವರೆಲ್ಲ ನಮ್ಮಂತವ್ರು ಗುರುತಿಸ್ಬೇಕಾಗ್ತದೆ. ಅಂತ ಮಹಾನ್ ವ್ಯಕ್ತಿಗಳು ನಮಗ್ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಏನಿರ್ತಲ್ಲ, ನಮ್ಮ ಎಷ್ಟು ಜನ್ಮದ ಪುಣ್ಯ. ಯಾಕಂದ್ರೆ ಈಗ ಭೈರಪ್ಪನಂತವ್ರು ಬದುಕಿರೋ ಕಾಲದಲ್ಲಿ ನಾವು ಬದುಕಿದೀವಿ ಅನ್ನೋದು ನಮ್ಮ ಪುಣ್ಯ. ಇದು ನಾವು ಘಂಟಾಘೋಷವಾಗಿ ಹೇಳ್ಬೇಕು. ಸೊ ಹಾಗಿದ್ದಾಗ ಇಂಥ ಅನುಭವಕ್ಕೆ ಅಥವಾ ಇಂಥ ವಿಷಯಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಉಮಾ ಮೇಡಮ್ ಅವ್ರಿಗೆ, ಆಮೇಲೆ ಇದಕ್ಕಿಂತ ಮುಂಚಿನ ನಮ್ಮ ವಿಜಯ ಮೇಡಮ್ ಅವರಿಗೆ, ಜೊತೆಗೆ ನಿಮಗೆ ವೀಕ್ಷಕರು, ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾವು ಚೈತನ್ಯ ಭಾರತ ಸಮಿತಿಯ ಪರವಾಗಿ ಹೇಳ್ಕೊಳ್ತಾ ಈ ಒಂದು ವಿಡಿಯೋ ನಿಲ್ಲಿಸ್ತೀವಿ. ಇಲ್ಲಿಂದ ಮುಂದೆ ಇನ್ನೊಂದಷ್ಟು ಪುಸ್ತಕಗಳೊಂದಿಗೆ ಅಥವಾ ಇನ್ನೊಂದಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಆಗಾಗ ನಿಮ್ಮನ್ನ ಭೇಟಿ ಮಾಡ್ತಿರ್ತೀವಿ ಅಂತ ಹೇಳ್ತಾ ಈ ಒಂದು ಮಾತುಕತೆ